ಅಧ್ಯಾಯಕ್ಕೆ ಬಂದ. ಎಸ್, ಓವರ್ ಟು ಯು, ಲಕ್ಷ್ಮಿ ಮ್ಯಾಮ್. ಥ್ಯಾಂಕ್ ಯು ಸರ್. ಮಾಸ್ಟರ್ಸ್, ತಮ್ಮೆಲ್ಲರಿಗೂ ಮೊದಲನೇದಾಗಿ ನಮ್ಮೆಲ್ಲರ ಪೂಜ್ಯ ಗುರುಗಳಾದಂತಹ ಬ್ರಹ್ಮಶ್ರೀ ಪಿತಾಮಹ ಡಾಕ್ಟರ್ ಸುಭಾಷ್ ಪತ್ರಿಜಿ ಗುರುಗಳಿಗೂ ಹಾಗೂ ಗುರುಮಾತೆಯಾದಂತಹ ಸ್ವರ್ಣಮಾಲಾ ಅಮ್ಮನವರಿಗೂ, ಅದೇ ರೀತಿ ಪೂಜ್ಯ ಗ್ರ್ಯಾಂಡ್ ಮಾಸ್ಟರ್ ಆದಂತಹ ಪ್ರಬೋಧ ಅಚ್ಯುತ ಗುರುಗಳಿಗೂ, ತಮ್ಮೆಲ್ಲರಿಗೂ ಅಸ್ಟರ್ ಗಾಡ್ಸ್, ಏಂಜಲ್ಸ್, ಮಾಸ್ಟರ್ಸ್, ಪ್ಲೇಡಿಯನ್ಸ್ರಿಗೂ ಆತ್ಮ ವಂದನೆಗಳನ್ನು ತಿಳಿಸುತ್ತಾ, ಮಾಸ್ಟರ್ಸ್, ನಾವು ಪ್ರತಿದಿನ ಬಾರ್ಬರಾ ಮ್ಯಾರ್ಸನಕ್ ಅವರು ಬರೆದಂತ ನಕ್ಷತ್ರ ಮಿತ್ರರು ಬುಕ್ಕದ ಸ್ವಾಧ್ಯಾಯನ ಮಾಡ್ತಾ ಇವತ್ತು 14ನೇ ಅಧ್ಯಾಯ ಮಾಸ್ಟರ್ಸ್, ಉದ್ವಿಗ್ನತೆಗಳು ಮತ್ತು ಸಮಯದ ಚಾರಿತ್ರ್ಯ ರಹಸ್ಯಗಳು ಅನ್ನುವಂತಹ ವಿಷಯದಡಿಯಲ್ಲಿ ನಾವು ಸ್ವಾಧ್ಯಾಯನ ಮಾಡ್ತಿದ್ದೀವಿ ಮಾಸ್ಟರ್ಸ್. ಹಾಗಾದ್ರೆ ಈ ಒಂದು ವಿಷಯದಡಿಯಲ್ಲಿ ಅವರು ನಮ್ಗೆ ಯಾವ ಒಂದು ರಹಸ್ಯಗಳನ್ನ, ಯಾವ ಚರಿತ್ರೆಯ ರಹಸ್ಯಗಳನ್ನ ನಮ್ಗೆ ಹೇಳ್ತಿದ್ದಾರೆ ಅಂತ ನೋಡೋಣ ಮಾಸ್ಟರ್ಸ್. ಇಲ್ಲಿ ಏನ್ ಮಾಡ್ತಿದ್ದಾರೆ ಅಂತಂದ್ರೆ ನಮ್ಮ ಒಂದು ಚರಿತ್ರೆಯ ರಹಸ್ಯಗಳನ್ನ ಅವರು ನಮ್ಗೆ ತಿಳಿಸ್ತಿದ್ದಾರೆ. ಅದ್ರ ಜೊತೆಗೆ ನಾವೇನು ಈಗ ಒಂದಿಷ್ಟು ಆತಂಕಗಳನ್ನಾಗ್ಲಿ, ಭಯಗಳನ್ನಾಗ್ಲಿ, ಕೋಪಗಳನ್ನಾಗ್ಲಿ ಅವನ್ನ ಅನುಭವಿಸ್ತಿದೀವಲ್ಲ, ಅವನ್ನ ಅನುಭವಿಸಿದ ನಂತರ ನಾವು ಅದರಿಂದ ಒಂದು ಉಪಯೋಗವನ್ನ ಹೇಗೆ ತೆಗೆದುಕೊಂಡಿದ್ದೀವಿ ಅನ್ನೋದು ಕೂಡ ಅವರು ತಿಳಿಸ್ತಿದ್ದಾರೆ ಮಾಸ್ಟರ್ಸ್. ಮಾನವನ ಉದ್ವಿಗ್ನತೆಗಳು ಇಂದಿಗೂ ಗುರುತಿಸಲಾದವರು ಎಷ್ಟೋ ಜನರು ಈ ವಿಶ್ವದಲ್ಲಿದ್ದಾರೆ. ಪ್ರಾಚೀನ ನಾಗರಿಕತೆಗಳು ಪ್ರಭವಿಸಿದ ಪ್ರದೇಶದಲ್ಲಿ ಇಂದಿಗೂ ಕೆಲ ಕಂಪನ ಮತ್ತು ಸ್ಪಂದನೆಗಳನ್ನು ನೀವು ಗುರುತಿಸಬಹುದು. ಅದೇ ರೀತಿಯಾಗಿ ಮಾನವರಲ್ಲಿ ವಿಶ್ವದ ಪರಿಣಾಮವನ್ನು ಹೊರಡಿಸುವ ಎಷ್ಟೋ ಪ್ರಾಮುಖ್ಯವಾದ ವಿಷಯಗಳು ಅಡಗಿವೆ. ಇವುಗಳನ್ನೇ ನಾವು ಜನು ಸಂಕೇತಗಳೆಂದು, ಸಂಜ್ಞಾ ಸಂಕೇತಗಳೆಂದು ಹೇಳುತ್ತೇವೆ. ಕಾಂತಿ ಜಾಮೃತಿಯ ಸಂಬಂಧಿತ ಸೂತ್ರಗಳೇ ಇವಾಗಿವೆ. ವಿಶ್ವದಲ್ಲಿನ ಜೀವರಾಶಿಗಳ ಆವಿರ್ಭಾವಕ್ಕೂ ಪುನರ್ ಸೃಷ್ಟಿಗೂ ಇವು ಅತ್ಯಂತ ಅವಶ್ಯಕವಾದ ಅಂಶಗಳು. ಮಾಸ್ಟರ್ಸ್, ನಮ್ಮಲ್ಲಿರುವಂತಹ ಎಷ್ಟೋ ಉದ್ವಿಗ್ನತೆಗಳನ್ನ ನಾವು ಗುರುತು ಹಿಡಿಯಲಾರ್ದಷ್ಟು ಜನರು ಇದ್ದಾರೆ. ಅಂದ್ರೆ ನಮ್ಮಲ್ಲೇ ಇಷ್ಟು ದಿನ ಇದ್ದಿರುವಂತಹ ಆ ಗುಣಗಳನ್ನ ನಾವು ಗುರುತಿಸ್ಲಿಕ್ಕೆ ಆಗ್ತಿಲ್ಲ. ಆದ್ರೆ ಪ್ರಕೃತಿ ಹೇಗಿದೆ ಅಂತಂದ್ರೆ, ಆ ಒಂದು ಎಷ್ಟೋ ಸಾವಿರಾರು ವರ್ಷಗಳಿಂದ ಏನು ಆ ಒಂದು ಪ್ರಕೃತಿಯಲ್ಲಿ ಸಂಭವಿಸಿರುತ್ತಲ್ಲ ಘಟನೆಗಳು, ಅವುಗಳನ್ನ ಗುರುತಿಸಲಿಕ್ಕ ಕೆಲವೊಂದಿಷ್ಟು ಪಳೆಯುಳಿಕೆಗಳನ್ಬಹುದು ಅಥವಾ ಇತಿಹಾಸದ ಗುರುತುಗಳನ್ಬಹುದು, ಅವು ನಮ್ಗೆ ದಾಖಲೆಗಳಾಗಿರ್ತವೆ. ಆದ್ರೆ ನಮ್ಮಲ್ಲೇ ಎಷ್ಟೋ ಪರಿಣಾಮಗಳನ್ನ ಉಂಟು ಮಾಡುವಂತಹ ಹಿಂದಿನ ಎಷ್ಟೋ ಜನ್ಮಗಳನ್ನ ಕಳೆದಾಗ ನಾವು ಅನುಭವಿಸಿದಂತ ಪರಿಸ್ಥಿತಿಗಳು, ಪ್ರಯಾಣಿಸಿದ ಒಂದು ದೂರ, ಹಂತ ಹಂತವಾಗಿ ಮೇಲೇರಿದಂತಹದನ್ನ ನಾವು ಅದನ್ನ ಗುರುತಿಸ್ಲಾರ್ದಂತ ಸ್ಥಿತಿಗೆ ಹೋಗಿದ್ದೀವಿ ಅಂತ ಹೇಳ್ತಿದ್ದಾರೆ ಮಾಸ್ಟರ್ಸ್. ಉದಾಹರಣೆಗೆ ಹೇಳ್ಬೇಕು ಅಂತಂದ್ರೆ, ನಾವೊಂದು ಇತಿಹಾಸದ ಸಂಶೋಧನೆಗಳಾಗಿರ್ಬೋದು, ಈಗ ಸಿಂಧು ನಾಗರಿಕತೆ ಆಗಿರ್ಬೋದು, ಈಜಿಪ್ಟ್ ನಾಗರಿಕತೆಗಳಾಗಿರ್ಬೋದು, ಅವರ ಒಂದು ಭೂ ಅಗೆತವನ್ನ ಆ ಒಂದು ಪ್ರದೇಶದಲ್ಲಿ ಮಾಡಿದಾಗ ಅವ್ರು ಬಳಸುವಂತಹ ವಸ್ತುಗಳು, ಜೀವನ ಶೈಲಿ ಆಗಿರಬಹುದು, ಅವರ ಒಂದು ನಾಗರಿಕತೆ ಅಭಿವೃದ್ಧಿ ಹೊಂದಿದ ಸಂಕೇತಗಳು, ಮನೆ ವ್ಯವಸ್ಥೆ, ಇದನ್ನೆಲ್ಲ ಅವ್ರು ತಿಳಿಸ್ಕೊಡ್ತದೆ. ಅಷ್ಟೊಂದು ಗುರುತುಗಳನ್ನ ನಾವು ಹುಡುಕ್ಬೋದು. ಆದ್ರೆ ನಾವ್ ಇಷ್ಟೊಂದು ಜನ್ಮಗಳನ್ನ ದಾಟಿ ಬಂದಿದ್ರು ಕೂಡ ನಮ್ಮಲ್ಲೂ ಆ ಒಂದಿಷ್ಟು ಗುರುತುಗಳು ಆ DNA ಅಲ್ಲಿ ಇರ್ತವೆ. ಆದ್ರೆ ಅವುಗಳನ್ನ ನಾವು ಗುರ್ತಿಡಿದಷ್ಟು ಏನಾಗಿದೀವಿ ಅಂತಂದ್ರೆ, ಜೀವನವನ್ನ ಮಾಡ್ಲಿಕ್ಕೆ ಮಾಯದಲ್ಲಿ ಸಿಲುಕಿದೀವಿ ಅಂತ ಅವರು ಹೇಳ್ತಿದ್ದಾರೆ ಮಾಸ್ಟರ್ಸ್. ಕಾಂತಿ ಜಾಗೃತಿಯ ಸಂಬಂಧಿತ ಸೂತ್ರಗಳೇ ಇವಾಗಿವೆ. ವಿಶ್ವದಲ್ಲಿನ ಜೀವರಾಶಿಗಳ ಆವಿರ್ಭಾವಕ್ಕೂ ಪುನರ್ ಸೃಷ್ಟಿಗೂ ಇವು ಅತ್ಯಂತ ಅವಶ್ಯಕವಾದ ಅಂಶಗಳು. ಮಾಸ್ಟರ್ಸ್, ಇದಲ್ಲದೆ ಈ ಜೀವರಾಶಿಗಳ ಮಧ್ಯೆ ಇಂಥದೊಂದು ಸಾಮರ್ಥ್ಯ ನಮ್ಮ ಹತ್ರ ಇತ್ತು. ಅದ್ರ ಜೊತೆಗೆ ಮುಂದಿನ ಒಂದು ಜೀವಿಗಳ ಸೃಷ್ಟಿಗೂ ಇದು ಕೂಡ ತುಂಬಾ ಅವಶ್ಯವಾದದ್ದು ಅಂತ ಅವರು ಹೇಳ್ತಿದ್ದಾರೆ ಮಾಸ್ಟರ್ಸ್. ಮಾನವನ DNA ವಿಚ್ಛೇದನವಾದ ಮೇಲೆ ಸಮಯದ ಚರಿತ್ರೆಯು ಕಾಣದಾಗಿ ಹೋಗಿದೆ. ಅದಕ್ಕೆ ಮುನ್ನ ಮಾನವ ಜಾತಿ ಅತ್ಯಂತ ಸಜೀವವಾದ ಪರಿಪೂರ್ಣವಾದ ಕಂಪನಗಳಿಂದ ತೇಜೋವಂತವಾಗಿತ್ತು. ಕಾಲಗರ್ಭದಲ್ಲಿ ಅಡಗಿ ಹೋದ ಮಾನವರಾದ ನಿಮ್ಮನ್ನು ಕಾಲಾಂತರಗಳಲ್ಲಿ ಗುರುತಿಸಲಾರದೆ ಹೋಗುತ್ತಿದ್ದಾರೆ. ಅಂದಿನ ಭೂಮಿಯ ಮೇಲೆ ನಿಮ್ಮ ಇರುವಿಕೆಯನ್ನು ಅವರು ಮರೆತಿದ್ದಾರೆ. ಆ DNA ಕಡಿತವಾದ್ಮೇಲೆ ನಾವು ಇಷ್ಟೊಂದು ಸಮಯವನ್ನ ಕಳೀತಾ ಈ 84 ಲಕ್ಷ ಜೀವರಾಶಿಗಳನ್ನ ದಾಟಿ ಮಾನವ ಶರೀರವನ್ನ ನಾವೇನ್ ತೆಗೆದುಕೊಂಡಿದೀವಲ್ಲ, ಈ ಒಂದು ಮಾನವನಾಗಿ ಹುಟ್ಟಬೇಕಾದ್ರೆ ನಮ್ಮಲ್ಲಿ ಎಷ್ಟೋ ತೇಜೋ ಕಾಂತಿಗಳಿದ್ವು, ಕಂಪನಗಳಿದ್ವು. ಆದ್ರೆ ಅವನ್ ಏನ್ ಮಾಡ್ತಾ ಇದೀವಿ ಅಂತಂದ್ರೆ, ನಾವು ಈ ಒಂದು ಕಾಲಗರ್ಭದಲ್ಲಿ ಅವನ್ನೆಲ್ಲ ಗುರುತಿಸ್ಲಾರ್ದೆ ಹೋಗ್ತಾ ಇದ್ದೀವಿ. ಅದಲ್ಲದೆ ನಮ್ಮ ಹಿಂದಿನ ಜನ್ಮಗಳನ್ನ, ನಾವು ಈ ಭೂಮಿ ಮೇಲೆ ಎಷ್ಟೋ ಹಿಂದಿನ ಜನ್ಮಗಳನ್ನ ತೆಗೆದುಕೊಂಡಿದ್ದೀವಿ ಅನ್ನೋದು ಕೂಡ ನಾವ್ ಏನ್ ಮಾಡಿದೀವಿ ಅಂತಂದ್ರೆ ಮರ್ತು ಹೋಗ್ಬಿಟ್ಟಿದೀವಿ. ನಿರಂಜನ್ ಸರ್, ನೀವು ವೈಟ್ ಬೋರ್ಡ್ ಏನಾದ್ರು ಇದು ಮಾಡ್ತಿದ್ದೀರಾ ಸರ್? ಓಕೆ ಮಾಸ್ಟರ್ಸ್. ಏನಾಗಿದೆ ಅಂತಂದ್ರೆ, ನಾವ್ ಅದನ್ನ ಗುರ್ತು ಹಿಡಿಯಲಿಕ್ಕೆ ಆಗದಷ್ಟು ಆಗಿದ್ದೀವಿ ಅಂತ ಅವರು ಹೇಳ್ತಿದ್ದಾರೆ ಮಾಸ್ಟರ್ಸ್.
ಆ ಚರಿತ್ರೆಯನ್ನು ಮರೆಯದೇ ಇರುವವರೂ ಸಹ ಇದ್ದಾರೆ. ಇಂದಿನ ಅರ್ಥವಾಗದ ಪರಿಸ್ಥಿತಿಗಳನ್ನು ಸರಿಯಾಗಿ ಪುನರ್ನಿರ್ಮಾಣ ಮಾಡಲಿಕ್ಕವರು ನಿಮ್ಮನ್ನು ಆರಿಸಿಕೊಂಡಿದ್ದಾರೆ. ಮಾನವರ ಜ್ಞಾಪಕಗಳನ್ನು ಮತ್ತೊಮ್ಮೆ ಉತ್ತೇಜಿತಗೊಳಿಸಿ ಮಾನವತ್ವದ ಮೌಲ್ಯಗಳನ್ನು ಸೃಷ್ಟಿಯಲ್ಲಿ ನಿಲ್ಲಿಸಲಿಕ್ಕೆ ಅವರು ನಿಮ್ಮನ್ನು ಪ್ರೋತ್ಸಾಹಿಸಿ ಭೂಮಿಗೆ ಗಳಿಸಿದ್ದಾರೆ. ಮಾನವನ ಉದ್ವಿಗ್ನತೆಗಳು ಕುರಿತು ನಿಮಗೆ ಚೆನ್ನಾಗಿ ತಿಳಿದಿದೆ. ಮಾಸ್ಟರ್ಸ್, ಈ ರೀತಿ ಏನು ಆ ಒಂದಿಷ್ಟು ನಮ್ಮ ಜೀವನದ ಪ್ರಯಾಣದಲ್ಲಿ ಎಷ್ಟೋ ಅಂಶಗಳನ್ನ ನಾವು ಮರೆತು ಬಂದಿದೀವಲ್ಲ, ಅದೇ ರೀತಿ ಇತರ ಮಾನವರು ಕೂಡ ಮರೆತು ಬಂದಿದಾರಲ್ಲ, ಅದನ್ನ ನೆನಪಿಸಕ್ಕೋಸ್ಕರ ನಮ್ಗೆ ಇಲ್ಲಿ ಕಳಿಸಿದ್ದಾರೆ. ಹಾಗೆ ಕಳಿಸಿದವ್ರು ಯಾರು ಅಂತಂದ್ರೆ, ನಮ್ಮ ಹಾಗೆ ಜನ್ಮ ತೆಗೆದುಕೊಂಡು ಉನ್ನತವಾದ ಒಂದು ಲೋಕಕ್ಕೆ ಪ್ರಯಾಣಿಸಿದಂತಹ ಎಷ್ಟೋ ಸೀನಿಯರ್ ಮಾಸ್ಟರ್ಸ್ಗಳು, ಅವರನ್ನ ನಾವು ಉನ್ನತ ಲೋಕದ ವಾಸಿಗಳು ಅನ್ಬೋದು, ಕಾಂತಿ ಲೋಕದ ವಾಸಿಗಳು ಅನ್ಬೋದು, ಅದೇ ರೀತಿ ಸ್ಟಾರ್ ಬೀಯಿಂಗ್ಸ್ ಅನ್ಬೋದು, ಏಂಜಲ್ಸ್ ಅನ್ಬೋದು. ಆದ್ರೆ ಇವೆಲ್ಲವುಗಳು ಅವ್ರು ಏನ್ ಹೇಳ್ತಿದ್ದಾರೆ ಅಂತಂದ್ರೆ, ಈ ಚರಿತ್ರೆಯನ್ನ ಮರೆಯದೇ ಇರೋರು ಕೆಲವೊಂದಿಷ್ಟು ಜನ ಇದೆ, ಅಂತದ್ರಲ್ಲಿ ಈ ಉನ್ನತ ಲೋಕದ ವಾಸಿಗಳು. ಯಾಕೆ ಅಂತಂದ್ರೆ, ನಾವು ಈ ಒಂದು ಕರ್ಮ ಬಂಧನದಿಂದ, ಈ ಮಾಯಾ ಚಕ್ರದಿಂದ ಆಚೆ ಹೋಗ್ಬಿಟ್ರೆ ನಮ್ಗೆ ಈ ಮಾಯೆ ಅನ್ನೋದು ಏನಾಗೋದಿಲ್ಲ, ಅಫೆಕ್ಟ್ ಮಾಡೋದಿಲ್ಲ. ಹಾಗಾಗಿ ಈ ಒಂದು ಮರೆಯುವಿಕೆ ಅನ್ನೋದು ನಮ್ಗೆ ಬರೋದಿಲ್ಲ. ನಾವ್ ಎಷ್ಟೋ ಜನ್ಮಗಳನ್ನು ಕೂಡ ನಾವು ನೆನ್ಪಿಸ್ಕೋಬಹುದು. ಹಾಗಾಗಿ ಈ ಧ್ಯಾನ ಸ್ಥಿತಿಯಲ್ಲಿ ಆಳವಾಗಿ ಕನೆಕ್ಟ್ ಆದಾಗ ಬುದ್ಧ ಸಹ ಏನ್ ಮಾಡಿದ್ರು ಅಂತಂದ್ರೆ, ತಮ್ಮ 300 ಜನ್ಮಗಳನ್ನ ನೋಡ್ಕೊಂಡ್ರು. 300 ಜನ್ಮಗಳನ್ನ ನೋಡ್ಕೊಂಡು ಆ ಒಂದು ಜನ್ಮಗಳಲ್ಲಿ ಅವ್ರೇನು ದಾಟಿ ಬಂದಂತಹ ಪ್ರತಿಯೊಂದು ಜನ್ಮದಲ್ಲಿ ಅವ್ರು ಏನಾಗಿದ್ರು, ಅಲ್ಲಿ ಯಾವ ಕರ್ಮವನ್ನ ಮಾಡಿದ್ರು, ಅದೇ ರೀತಿ ಬರ್ಬರ್ತಾ ಅವೇರ್ನೆಸ್ ಆಗಿದ್ದು ಆ ಕರ್ಮಗಳಿಗೆ ಅಂಟಿಕೊಳ್ಳದೆ ಯಾವ ರೀತಿ ಆ ಕರ್ಮ ಚಕ್ರದಿಂದ ಬಿಡುಗಡೆ ಹೊಂದಿದ್ರು ಅನ್ನೋದು ಗೊತ್ತಾದ್ಮೇಲೆ ಅವ್ರು ಏನಾಗ್ಬಿಟ್ರು ಅಂತಂದ್ರೆ, ಈ ಒಂದು ಕರ್ಮದಿಂದ, ಈ ಒಂದು ಮಾಯದಿಂದ ಹೋಗ್ಬಿಟ್ಟು ಅವ್ರು ಉನ್ನತ ಲೋಕದ ವಾಸಿಗಳಾಗ್ಬಿಟ್ರು. ಆದ್ರೆ ಅವ್ರಿಗೆ ಏನಂತಂದ್ರೆ, ಈ ತಮ್ಮ ಚರಿತ್ರೆ ಎಲ್ಲ ನೆನ್ಪಿದೆ. ಅಂತವ್ರು ಏನ್ ಮಾಡ್ತಿದ್ದಾರೆ ಅಂತಂದ್ರೆ, ನಮ್ಮನ್ನು ಕೂಡ ಅವ್ರು ಆಯ್ದುಕೊಂಡಿದ್ದಾರೆ. ಯಾಕೆ ಅಂತಂದ್ರೆ, ಈ ರೀತಿ ಒಂದು ನೆನಪುಗಳನ್ನ ನೀವು ಮತ್ತೆ ಇತರ ಒಂದು ಮಾನವರಿಗೆ ನೆನ್ಪಿಸ್ಕೊಡ್ರಿ. ಯಾಕೆ ಅಂತಂದ್ರೆ, ನಿಮ್ಗೂ ಕೂಡ ಆ ನೆನಪುಗಳು ಚೆನ್ನಾಗಿದಾವೆ. ಅದಕ್ಕೋಸ್ಕರ ನಾವೇನ್ ಹೇಳ್ತಿದೀವಿ ಅಂತಂದ್ರೆ, ನಿಮ್ಮೆಲ್ಲರಿಗೂ ಸಹಾಯ ಮಾಡ್ತಿದೀವಿ, ನೀವ್ ಇದನ್ನ ಅವರಲ್ಲಿ ತಿಳಿಸ್ರಿ ಅಂತ ಅವರು ನಮ್ಗೆ ಹೇಳ್ತಿದ್ದಾರೆ ಮಾಸ್ಟರ್ಸ್. ಹಾಗಾಗಿ ಭೂಮಿ ಮೇಲೆ ನಮ್ಮನ್ನ ಕಳಿಸಿದ್ದಾರೆ. ಸಮಯದ ಸಂರಕ್ಷಕರಿಗೆ ಆ ಜ್ಞಾನವು ಎಲ್ಲಿ ಅಡಗಿದೆಯೋ ತಿಳಿದಿದೆ. ಆದ್ದರಿಂದಲೇ ನಿಮ್ಮವರನ್ನು ಆರಿಸಿಕೊಂಡಿದ್ದಾರೆ. ಅದನ್ನು ಬೆಳಕಿಗೆ ತರುವುದಕ್ಕಾಗಿ ಆ ಆಯ್ಕೆ ನಡೆದಿದೆ. ಅದನ್ನು ರೂಢಿ ಮಾಡುವುದಕ್ಕೆ ನಾವು ಮುಂದೆ ಬಂದಿದ್ದೇವೆ. ಆ ಸಮಯದ ಸಂರಕ್ಷಕರ್ ಅನ್ಬೋದು, ಉನ್ನತ ಲೋಕದ ವಾಸಿಗಳು ಅನ್ಬೋದು, ಹೈಯರ್ ವರ್ಲ್ಡ್ ಮಾಸ್ಟರ್ಸ್ ಅನ್ಬೋದು ಮಾಸ್ಟರ್ಸ್. ಅವ್ರೆಲ್ಲ ಏನಂತಂದ್ರೆ, ಅವ್ರಿಗೆ ಗೊತ್ತಾಗ್ಬಿಟ್ಟಿದೆ ಈ ಒಂದು ಮರೆಯಲಾರ್ದ ಚರಿತ್ರೆ ಮಾನವನ ಒಂದು DNA ಯಲ್ಲಿ ಅಡಗಿದೆ. ಅದಲ್ಲದೆ ಅದು ಆ ಚರಿತ್ರೆ ನಿಮಗೂ ಕೂಡ ನೆನಪಿನಲ್ಲಿದೆ ಅನ್ನೋದ್ರಿಂದ ನಾವು ಆ ನೆನಪನ್ನ ಇತರ ಎಲ್ಲಾ ಮಾನವ ಒಂದು ಜೀವಿಗೆ ನೆನಪು ಮಾಡಿಕೋಸ್ಕರ ನಾವು ನಿಮ್ಮನ್ನ ಕಳ್ಸಿದೀವಿ. ಅದಲ್ಲದೆ ಹೇಳ್ತಿದ್ದಾರೆ, ನಾವು ಮುಂದೆ ಬಂದಿದ್ದೇವೆ ಅನ್ನೋದಕ್ಕಿಂತ ಕಾಲದಲ್ಲಿ ನಾವು ಹಿಂದಕ್ಕೆ ಬಂದಿರುವು ಎಂದರೆ ಚೆನ್ನಾಗಿರುತ್ತದೇನೋ. ಮಾನವನ ಜನ್ಯವನ್ನು ಸಂಪೂರ್ಣವಾದ ಪೂರ್ಣ ವೈಭವದಿಂದ ಪುನರ್ ನಿರ್ಮಾಣಗೊಳಿಸುವುದೇ ನಮ್ಮ ಗುರಿ. ಆ ಜನ್ಯುವನ್ನು ನೀವು ಪುನರುದ್ಧರಿಸಿಕೊಂಡು ಸಜೀವ ಗ್ರಂಥಾಲಯದಲ್ಲಿ ಒಂದು ಭಾಗವಾಗಿ ತಯಾರಾಗಬೇಕೆನ್ನುವುದೇ ನಮ್ಮ ಗುರಿ. ನಾವೇನ್ ಮಾಡಿದೀವಿ ಅಂತಂದ್ರೆ ಮಾಸ್ಟರ್ಸ್, ಇಷ್ಟೆಲ್ಲಾ ಜನ್ಮಗಳನ್ನ ದಾಟಿ ನಾವು ಎಷ್ಟೋ ಮುಂದಿನ ಒಂದು ಹಂತಗಳನ್ನ ತಲುಪಿದ್ದೀವಿ ಅಂತ ನಾವ್ ಅನ್ಕೊಂಡಿದೀವಿ. ಆದ್ರೆ ಅವ್ರು ಏನ್ ಹೇಳ್ತಿದ್ದಾರೆ ಅಂತಂದ್ರೆ, ನಾವು ಮುಂದೆ ಬಂದಿದೀವಿ ಅನ್ನೋದಕ್ಕಿಂತ ಕಾಲದ ಹಿಂದಕ್ಕೆ ಬಂದಿದೀವಿ. ಯಾಕೆಂತಂದ್ರೆ, ನಾವು ಏನೋ ಒಂದು ಜರ್ನಿಯಲ್ಲಿ ಇಷ್ಟೊಂದು ವೇಗದಲ್ಲಿ ಇಷ್ಟು ಮುಂದಿರ್ಬೋದು, ಬಟ್ ಆ ಒಂದು ಕಾಲದಲ್ಲಿ ನಾವು ಇನ್ನೂ ಎಷ್ಟೋ ಹಳೆಯ ಜನ್ಮಗಳಲ್ಲೇ ವಾಸ ಮಾಡ್ತಿದೀವಿ, ಮಾಯಾ ಸ್ಥಿತಿಯಲ್ಲೇ ಇದೀವಿ. ಆ ಯಾವುದು ನೆನಪುಗಳು ನಮ್ಗೆ ಇಲ್ಲ. ಹಾಗಾಗಿ ಆ DNA ನ ಆಕ್ಟಿವೇಟ್ ಮಾಡ್ಕೊಂಡು ನೀವು ಇತರರನ್ನು ನೀವು ಏನ್ ಮಾಡ್ಬೇಕು, ಪುನರುದ್ಧರಿಸಿ ನೀವು ಕೂಡ ಈ ಒಂದು ಕಾರ್ಯದ ಭಾಗವಾಗ್ಬೇಕು ಅನ್ನೋದೇ ನಮ್ಮ ಗುರಿ ಅಂತ ಅವರು ಹೇಳ್ತಿದ್ದಾರೆ ಮಾಸ್ಟರ್ಸ್. ಇಂದು ಭೂಮಿಯ ಮೇಲೆ ಸಂಭವಿಸುತ್ತಿರುವ ಬದಲಾವಣೆಗಳು ವಿಶ್ವದಲ್ಲಿ ಎಷ್ಟೋ ಪ್ರಪಂಚಗಳನ್ನು ಪ್ರಭಾವಿತವಾಗಿ ಮಾಡುತ್ತವೆ. ಮಾನವನ ವೇದನೆಗಳಲ್ಲಿ ಕೊನೆಯಿಲ್ಲದ ಸಂಪತ್ತೆಷ್ಟೋ ಇದೆ. ಎಷ್ಟೋ ವಾಸ್ತವಾಂಶಗಳನ್ನು ದರ್ಶಿಸುವ ಅವಕಾಶಗಳನ್ನು ಈ ವೇದನೆಗಳೇ ಕಲ್ಪಿಸುತ್ತಿವೆ. ಮಾಸ್ಟರ್ಸ್, ಭೂಮಿ ಮೇಲೆ ಈಗ ಎಷ್ಟೊಂದು ಬದಲಾವಣೆ ಆಗ್ತಾ ಇದೆ ಅಂತಂದ್ರೆ, ಇದು ಇಡೀ ವಿಶ್ವವನ್ನೇ ಪ್ರಭಾವಿತ ಮಾಡುವಷ್ಟು ಬದಲಾವಣೆ ಭೂಮಿ ಮೇಲೆ ನಡೀತಾ ಇದೆ ಇತ್ತೀಚೆಗೆ ಅಂತ ಹೇಳ್ತಿದ್ದಾರೆ ಮಾಸ್ಟರ್ಸ್.
ಹೇಗೆ ಅಂತಂದ್ರೆ ಭೂಮಿಯ ಒಂದು ಗೃಹ ಪ್ರವೇಶ ಅಂತ ಹೇಳ್ಬೋದು, ಏನು ಓಪನಿಂಗ್ ಸೆರೆಮನಿ ಅಂತ ಹೇಳ್ತೀವಲ್ಲ ಮಾಸ್ಟರ್ಸ್ ನಾವು. ಹಾಗೆ ಭೂಮಿಯಲ್ಲಿ ಒಂದೊಂದೇ ಮಾರ್ಗ, ಅದನ್ನ ಪೋರ್ಟಲ್ ಅಂತ ಕರಿತೀವಿ ನಾವು. ನೀವು ಕೂಡ ನೋಡಿದೀರಿ ಮಾಸ್ಟರ್ಸ್, 1221 ಆಗಿರ್ಬೋದು, 88 ಪೋರ್ಟಲ್ ಆಗಿರ್ಬೋದು. ಹೀಗೆ ಭೂಮಿಯ ಒಂದೊಂದು ಡೋರ್ ಏನಂತಂದ್ರೆ ಓಪನ್ ಆಗ್ತಾ ಇದೆ. ಅದು ಏನಂತಂದ್ರೆ ಇಡೀ ವಿಶ್ವಕ್ಕೆ, ಇಡೀ ಪ್ರಪಂಚಕ್ಕೆ ಅದು ಪ್ರಭಾವ ಮಾಡ್ತಾ ಇದೆ. ಹೇ ಹೀಗಾಗಿ ಅದ್ರ ಮುಖಾಂತರ ಈ ಭೂಮಿಗೆ ಆ ಸಂದೇಶಗಳು ಬರುವಂತಹ ಬಾಗಿಲುಗಳು ತುಂಬಾ ತೆರೆದಿರುವುದರಿಂದ ಎಷ್ಟೋ ಉನ್ನತ ಲೋಕದ ಮಾಸ್ಟರ್ಸ್ ಗಳು ಚಾನಲಿಂಗ್ ಮುಖಾಂತರ ಆಗ್ಲಿ ಅಥವಾ ಒಂದು ತಮ್ಮ ಎನರ್ಜಿ ಮುಖಾಂತರ ಆಗ್ಲಿ ಈ ಭೂಮಿಗೆ ಜ್ಞಾನವನ್ನ ಪ್ರಸಾರ ಮಾಡ್ತಾ ಇದ್ದಾರೆ. ಆ ಪೋರ್ಟಲ್ಗಳು ಕೂಡ ಈಗ ಓಪನ್ ಆಗ್ತಾ ಇದ್ದಾವೆ. ಇದರಿಂದ ಆ ಭೂಮಿ ಅನ್ನೋದು ಆ ಫಿಫ್ತ್ ಡೈಮೆನ್ಷನ್ಸ್, ಆ ಈಗೇನು ಥರ್ಡ್ ಡೈಮೆನ್ಷನ್ಸ್ ಇಂದ ಈ ಮನಸ್ಥಿತಿ ಅನ್ನೋದು ಬದಲಾಗಿ ನಾವು ಮತ್ತೆ ಫಿಫ್ತ್ ಈ ರೀತಿ ಶಿಫ್ಟ್ ಆಗ್ತಾ ಇದ್ದೀವಿ. ಆ ಅದು ಎಷ್ಟೊಂದು ಬದಲಾವಣೆ ಆಗ್ತಿದೆ ಅಂತಂದ್ರೆ ಅಷ್ಟೊಂದು ಪೋರ್ಟಲ್ಗಳ ಮುಖಾಂತರ ಎನರ್ಜಿಯನ್ನ ತೆಗೆದುಕೊಳ್ತಿರೋ ಭೂಮಿಯ ಮೇಲಿರುವ ವಾಸಿಗಳು ಆ ಎನರ್ಜಿನ ಎಟ್ ಅ ಟೈಮ್ ಅಲ್ಲಿ ಧ್ಯಾನ ಮಾಡ್ತಾ ಆ ಎನರ್ಜಿಯನ್ನ ಮತ್ತೆ ಇನ್ನೂ ಕೂಡ ಏನಂತಂದ್ರೆ ಉನ್ನತವಾಗಿ ಮಾಡ್ತಾ ಮತ್ತೆ ಎಷ್ಟೋ ಪೋರ್ಟಲ್ಗಳು ಓಪನ್ ಆಗ್ಲಿಕ್ಕೆ ಕಾರಣ ಆಗ್ತಿದ್ದೀರಿ. ಇದು ನಿಮ್ಗೆ ಈ ಭೂಮಿ ಮೇಲೆ ಸಂಭವಿಸುತ್ತಿರುವಂತ ಒಂದು ಸಂತಸದ ವಿಷಯ ಅಂತ ಅವರು ನಮ್ಗೆ ಹೇಳ್ತಿದ್ದಾರೆ ಮಾಸ್ಟರ್ಸ್. ಮಾನವನ ವೇದನೆಗಳಲ್ಲಿ ಕೊನೆಯಿಲ್ಲದ ಸಂಪತ್ತೆಷ್ಟೋ ಇದೆ. ಎಷ್ಟೋ ವಾಸ್ತವ ಅಂಶಗಳನ್ನು ದರ್ಶಿಸುವ ಅವಕಾಶಗಳನ್ನು ಈ ವೇದನೆಗಳೇ ಕಲ್ಪಿಸುತ್ತಿವೆ. ಪ್ರಜ್ಞೆಯು ಬೆಳೆಯುವುದಕ್ಕೆ ಅವು ಎಡೆ ಮಾಡಿಕೊಡುತ್ತಿವೆ. ಉದ್ವಿಗ್ನತೆಗಳೇ ಕೆಲವು ಶಕ್ತಿಹೀನಗಳನ್ನು ಕಲಬೆರಕೆ ಮಾಡಿ ಎರಕ ಹೊಯ್ದು ಕೂಡಿಸಿ ತಮ್ಮನ್ನು ತಾವು ಗ್ರಹಿಸುವುದಕ್ಕೆ ಸಹಾಯವಾಗುವುವು. ಉದ್ವಿಗ್ನತೆಗಳಿಲ್ಲದೆ ಆ ಬಂಧನವು ಏರ್ಪಾಡಾಗುವ ಅವಕಾಶಗಳೇ ಇರುವುದಿಲ್ಲ. ಅಷ್ಟೇ ಆ ಒಂದು ಎಷ್ಟೋ ಸಂಪತ್ತು ನಮ್ಮಲ್ಲಿದೆ. ಅದನ್ನ ನಾವೇನಂತಂದ್ರೆ ಅರ್ಥ ಮಾಡ್ಕೊಳ್ಳಿಕ್ಕೆ ಈ ಎಲ್ಲಾ ವೇದನೆಗಳು ತುಂಬಾ ಅವಶ್ಯ. ಇದರಿಂದ ನಮ್ದು ಪ್ರಜ್ಞಾಸ್ಥಿತಿ ಅನ್ನೋದು ಹೆಚ್ಚಾಗ್ತಾ ಹೋಗ್ತವೆ. ಆದ್ರೆ ಏನಂತಂದ್ರೆ ಈ ಉದ್ವಿಗ್ನತೆಗಳು ಕೆಲವು ಶಕ್ತಿಗಳನ್ನ ಬೆರಕ ಮಾಡಿ ಕೂಡ್ಸಿ ಅವು ತಮ್ಮನ್ನ ತಿಳಿಲಿಕ್ಕೆ ಸಹಾಯ ಮಾಡ್ತವೆ. ಒಂದ್ ವೇಳೆ ಈ ಉದ್ವಿಗ್ನತೆಗಳು ಏನಾದ್ರೂ ಇದ್ದೇ ಇದ್ರೆ ನಮ್ಮನ್ನ ನಾವು ಬಂಧನದಿಂದ ಏರ್ಪಾಡುವ ಅವಕಾಶಗಳು ಇರ್ತಾ ಇರ್ಲಿಲ್ಲ, ನಮ್ಮನ್ನ ಅರ್ಥ ಮಾಡ್ಕೊಳ್ಳೋಕು ಕೂಡ ಆಗ್ತಾ ಇರ್ಲಿಲ್ಲ ಅಂತ ಅವರು ಹೇಳ್ತಿದ್ದಾರೆ ಮಾಸ್ಟರ್ಸ್. ಈ ಸಮಯ ಸಂರಕ್ಷಕರು ಎಷ್ಟೋ ವಿಜ್ಞಾನವಂತರು, ವ್ಯವಸ್ಥೆಗಳನ್ನು ಮುನ್ನಡೆಸುವವರು ಇವರೇ. ವಿಶ್ವಗಳನ್ನು ಆತ್ಮದರ್ಶನ ಪಥದಲ್ಲಿ ಮುನ್ನಡೆಸುತ್ತಿರುವವರು ಇವರೇ. ಇತರ ವಿಶ್ವಗಳಿಂದ ಈ ವಿಶ್ವವು ಅನುಸಂಧಾನವಾಗಿರಬೇಕೆಂದು ಇವರು ಆಶಿಸಿದ್ದಾರೆ. ಮಾಸ್ಟರ್ಸ್ ಈ ಒಂದು ಜ್ಞಾಪಕವನ್ನ ನಮಗ್ ಕೊಡ್ತಾ ಇದ್ದಾರಲ್ಲ ಆ ಉನ್ನತ ಲೋಕದ ಮಾಸ್ಟರ್ಸ್ಗಳು, ಅವರು ತುಂಬಾ ವಿಜ್ಞಾನವಂತರು. ಆ ವ್ಯವಸ್ಥೆಗಳನ್ನ ಎಲ್ಲ ಇವರು ಮುನ್ನಡೆಸ್ತಾ ಇದ್ದಾರೆ. ಅದಲ್ಲದೆ ಈ ನಮ್ಮೆಲ್ಲ ಆತ್ಮಗಳ ವಿಶ್ವದ ಒಂದು ಜ್ಞಾನವನ್ನ ತಿಳಿದುಕೊಳ್ಳಿಕ್ಕೆ ಕೂಡ ಇವರು ಸಹಾಯ ಮಾಡ್ತಿದ್ದಾರೆ. ನಮ್ಮನ್ನ ವಿಶ್ವದ ಒಂದು ಶಕ್ತಿಯೊಂದಿಗೆ ಅನುಸಂಧಾನ ಮಾಡ್ತಾ ಇದ್ದಾರೆ ಅಂತ ಅವರು ಹೇಳ್ತಿದ್ದಾರೆ ಮಾಸ್ಟರ್ಸ್. ಉದಾಹರಣೆಗೆ ಹೇಳ್ಬೇಕು ಅಂತಂದ್ರೆ ನಾವೀಗ ಧ್ಯಾನ ಮಾಡ್ತಾ ನಾನೊಂದು ಆತ್ಮಸ್ಥಿತಿ ಅಂತಂದ್ರೆ ಏನಾಗುತ್ತೆ ಅಂತಂದ್ರೆ ಕೇವಲ ನನಗೆ ಬರುವ ಅನುಭವಗಳನ್ನ ಮಾತ್ರ ನಾನು ನೋಡ್ಬೋದು. ಅದೇ ನಾನು ವಿಶ್ವಶಕ್ತಿ ಎನರ್ಜಿಗೆ ಕನೆಕ್ಟ್ ಆಗ್ಬಿಟ್ರೆ ಆ ವಿಶ್ವ ಅನುಭವಿಸುವಂತಹ ಒಂದು ಶಕ್ತಿಯವನ್ನು ನಾನು ಅನುಭವಿಸ್ಬೋದು. ಉದಾಹರಣೆಗೆ ನಾನು ನನ್ನ ಒಂದು ಅಂಶಾತ್ಮವನ್ನೇ ನಾನು ತೆಗೆದುಕೊಂಡ್ರೆ ನನ್ನಲ್ಲಿರುವಂತಹ ಕಲ್ಮಶಗಳನ್ನ ತೆಗೆದುಹಾಕಿ ಅದರಿಂದ ಒಳ್ಳೆಯ ಒಂದು ಪಾಸಿಟಿವ್ ಎನರ್ಜಿಯನ್ನ ಅನ್ಬಹುದು ಅಥವಾ ಉನ್ನತ ಫ್ರೀಕ್ವೆನ್ಸಿಗಳನ್ನ ಅನ್ಬಹುದು ನಾನ್ ತೆಗೆದುಕೊಳ್ಳಿಕ್ ಹೋದ್ರೆ ನನಗೆ ಎಷ್ಟೇ ಸಮಯ ಬೇಕಾಗುತ್ತೆ. ಅದೇ ನಾನು ಏಕತ್ವ ಸ್ಥಿತಿ ಒಂದು ಒಂದೇ ಸ್ಥಿತಿಗೆ ನಾನೇನಾದ್ರೂ ಕನೆಕ್ಟ್ ಆಗ್ಬಿಟ್ರೆ ಆ ಭಗವಂತನ ಗುಣಗಳು ಈಸಿಯಾಗಿ ನನಗ್ ಬರ್ತಾ ಹೋಗ್ತವೆ. ಹೀಗಾಗಿ ಏನಾಗುತ್ತೆ ಅಂತಂದ್ರೆ ಆ ಭಗವಂತನಿಂದ ಬರುವಂತ ಅಗಾಧ ಶಕ್ತಿಯಿಂದ ನನ್ನಲ್ಲಿ ಸ್ವಲ್ಪ ಕಣಗಳಿಗೆ ಅನ್ಬಹುದು ಅಥವಾ ಒಂದು ಉಗುರಿನ ಸಮಾನ ಅನ್ನುವಂತಹ ಕಲ್ಮಶಗಳು ವೇಗವಾಗಿ ತೊಳೆದ್ಕೊಂಡು ಹೋಗ್ಬಿಡ್ತವೆ. ಹಾಗಾಗಿ ನಾವು ಧ್ಯಾನ ಮಾಡುವಾಗ ಕೂಡ ಈ ಒಂದೇ ಸ್ಥಿತಿಯಲ್ಲೇ ನಾನೇ ಒಂದು ವಿರಾಟ್ ಸ್ವರೂಪ ಸೃಷ್ಟಿಕರ್ತ ನಾನೇ ಅನ್ನುವಂತಹ ಒಂದು ಎನರ್ಜಿಯನ್ನ ನಾನು ಧರಿಸ್ಕೊಂಡು ಧ್ಯಾನ ಮಾಡ್ತಾ ಹೋದ್ರೆ ನನ್ನ ಆರ ಅನ್ನೋದು ಫ್ರೀಕ್ವೆನ್ಸಿ ಅನ್ನೋದು ಹೆಚ್ಚಾದಾಗ ನಾನು ಹೆಚ್ಚು ಹೆಚ್ಚು ಎನರ್ಜಿಯನ್ನ ನಾನು ಸ್ವೀಕಾರ ಮಾಡ್ಲಿಕ್ಕೆ ರೆಡಿ ಆಗ್ತೀನಿ. ನಿನ್ನೆ ಪ್ರಭು ಸರ್ ಕೂಡ ಅದ್ನೇ ಹೇಳಿದ್ರಲ್ಲ ಮಾಸ್ಟರ್ಸ್, ನಾನ್ ಯಾವಾಗ ನಮ್ ಶಕ್ತಿ ಅವರು ಕೂಡ ನಮ್ಮ ಎನರ್ಜಿನ ಹೆಚ್ಚ್ ಮಾಡ್ಕೋರಿ ಆ ಎನರ್ಜಿನ ಹೆಚ್ಚ್ ಮಾಡ್ಕೊಂಡಾಗೆ ಇಡೀ ಯೂನಿವರ್ಸ್ ತುಂಬಾ ನಾವು ಆವರಿಸಿದೀವಿ ಅನ್ನೋ ಒಂದು ಸ್ವರೂಪದಲ್ಲಿ ನೀವು ಧ್ಯಾನ ಮಾಡ್ತಾ ಹೋದ್ರೆ ಇನ್ನೂ ರಿಸೀವ್ ಮಾಡುವಂತ ಎನರ್ಜಿ ರಿಸೀವ್ ಮಾಡುವಂತ ಪವರ್ ಕೂಡ ನಮ್ಮಲ್ಲಿ ಏನಾಗುತ್ತೆ ಅಂತಂದ್ರೆ ಹೆಚ್ಚಾಗ್ಬಿಡುತ್ತೆ. ನಾವಿಲ್ಲಿ ಸಪರೇಟ್ ಅಲ್ಲ, ಆ ಒಂದು ಪೂರ್ಣಾತ್ಮನೇ ನಾನು ಅನ್ಕೊಂಡಾಗ ಆ ಪೂರ್ಣಾತ್ಮದಲ್ಲಿರುವಂತಹ ಸಹಜ ಗುಣಗಳು ಆ ಮೂಲ ಸೃಷ್ಟಿಕರ್ತನ ಗುಣಗಳೇ ನಾವು ಕೂಡ ಆ ದೈವಿ ಗುಣಗಳಲ್ಲಿ
ವಿಲೀನ ಆಗ್ಬಿಡ್ತೀವಿ ಮಾಸ್ಟರ್ಸ್. ಉದಾಹರಣೆಗೆ ಈಗ ಒಂದು ಲೋಟ ಹಾಲಿದೆ ಅಂತಂದ್ರೆ, ಒಂದ್ ಗ್ಲಾಸ್ ನೀರಿದೆ ಅಂತಂದ್ರೆ ಮಾಸ್ಟರ್ಸ್, ನಾವೇನಂತಂದ್ರೆ ಆ ನೀರನ್ನ ಆ ಗ್ಲಾಸ್ಗೆ ಹಾಕಿದಾಗ ಆ ನೀರು ಕೂಡ ಏನಾಗ್ಬಿಡುತ್ತೆ ಅಂತಂದ್ರೆ ಆ ಹಾಲಿನ ಬಣ್ಣಕ್ಕೆ ತಿರುಗ್ಬಿಡುತ್ತೆ. ಉದಾಹರಣೆಗೆ ಒಂದ್ ಸ್ವಲ್ಪ ನಾರ್ಮಲ್ ವಾಟರ್ನ ನಾವು ಸಕ್ಕರೆ ಅಥವಾ ಉಪ್ಪು ಬೆರೆಸಿದ ನೀರ್ನಲ್ಲಿ ಹಾಕಿದ್ರೆ ಅದ್ರ ರುಚಿ ಕೂಡ ಅದರಂಗೆ ಆಗ್ಬಿಡುತ್ತೆ. ಹಾಗೆ ನಾವೇನಂತಂದ್ರೆ ಇಲ್ಲಿ ನಮ್ಮನ್ನ ಒಂದೇ ಸ್ಟೇಟ್ ಅಲ್ಲಿ ಆ ಮೂಲ ಸೃಷ್ಟಿಕರ್ತನೇ ನಾನು ಅಂತ ನಮ್ಮ ಎನರ್ಜಿನ ಎಕ್ಸ್ಪ್ಯಾಂಡ್ ಮಾಡ್ಬಿಟ್ಟು ನಾವು ಧ್ಯಾನ ಮಾಡ್ತಾ ಹೋದ್ರೆ ಏನಾಗತ್ತಂದ್ರೆ ಆ ಮೂಲ ಸೃಷ್ಟಿಕರ್ತನ ಒಂದು ದೈವಿ ಗುಣಗಳೇ ನಾವಾಗ್ಬಿಡ್ತೀವಿ. ನಮ್ಮಲ್ಲಿರುವ ಚಿಕ್ಕ ಪುಟ್ಟ ಅಂಶಗಳು ಅಲ್ಲಿ ರಭಸವಾಗಿ ಬರುತ್ತಿರುವಂತ ವೇಗದಲ್ಲಿ ಶಕ್ತಿ ಬರ್ತಾ ಇರ್ಬೇಕಾದ್ರೆ ಅಲ್ಲಿರುವಂತ ನಮ್ಮಲ್ಲಿರುವಂತ ಚಿಕ್ಕ ಪುಟ್ಟ ಅಂಶಗಳು ಆ ರಭಸಕ್ಕೆ ಕೊಚ್ಕೊಂಡು ಹೋಗ್ಬಿಡ್ತವೆ. ಹಾಗಾಗಿ ಅನಂತವಾದ ವಿಶ್ವಶಕ್ತಿ ನಮ್ಮಲ್ಲಿ ಹರಿತಾ ಹೋಗುತ್ತೆ ಅಂತ ಅವರು ಹೇಳ್ತಿದ್ದಾರೆ ಮಾಸ್ಟರ್ಸ್. ಇದನ್ನೆಲ್ಲ ಆ ಸಮಯ ಸಂರಕ್ಷಕರು, ವಿಜ್ಞಾನವಂತರು, ವ್ಯವಸ್ಥೆಗಳನ್ನ ಮುನ್ನುಡೆಸುವವರು ಏನ್ ಮಾಡ್ತಾ ಇದ್ದಾರೆ ಅಂತಂದ್ರೆ ಈ ಆತ್ಮ ದರ್ಶನವನ್ನ ನಮ್ಗೆ ವಿಶ್ವದೊಂದಿಗೆ ಅನುಸಂಧಾನವಾಗಿರ್ಬೇಕು ಹೇಗೆ ಅಂತ ಅವರು ನಮ್ಗೆ ತಿಳಿಸ್ತಾ ಇದ್ದಾರೆ. ಆ ವೇದನೆಗಳೇ ಆತ್ಮದಿಂದ ನಿಮ್ಮನ್ನು ಅನುಸಂಧಾನವನ್ನು ಏರ್ಪಾಡಾಗುವಂತೆ ಮಾಡುತ್ತವೆ. ಆಧ್ಯಾತ್ಮಿಕತೆಯನ್ನು ತಿಳಿದು ಅವಗಾಹನ ಮಾಡಿಕೊಳ್ಳಬೇಕೆಂದರೆ ವೇದನೆಯು ಅತ್ಯವಶ್ಯಕ. ವೇದನೆಗಳೇ ಅನುಭೂತಿಗಳನ್ನು ಸೃಷ್ಟಿ ಮಾಡುತ್ತವೆ. ಮಾಸ್ಟರ್ಸ್, ನಮ್ದು ಇಲ್ಲಿ ಏನಂತಂದ್ರೆ ಅವರು ನಿಮ್ಗೆ ಕೊಟ್ಟಿರುವಂತಹ ನಾವೇನು ನಮ್ಮ ಮಾರ್ಗದಲ್ಲಿ ಕಲ್ಲುಗಳಂತ ಅನ್ಕೊಂಡಿದೀವಲ್ಲ, ಈ ಒಂದಿಷ್ಟು ವೇದನೆಗಳನ್ನ ಅವುಗಳೇ ನಿಮ್ಮನ್ನ ಏನ್ ಮಾಡ್ತವೆ ಅಂತಂದ್ರೆ ನಿಮ್ಮ ಆತ್ಮದೊಂದಿಗೆ ಅನುಸಂಧಾನ ಮಾಡ್ತವೆ ಅಂತ ಹೇಳ್ತಾರೆ ಮಾಸ್ಟರ್ಸ್. ಉದಾಹರಣೆಗೆ ನಾವು ಹೇಳೋದಾದ್ರೆ, ಈಗ ಧ್ಯಾನಕ್ಕೆ ಬಂದಿರುವಂತ ನಾವು ಎಷ್ಟೇ ಮಾಸ್ಟರ್ಸ್ ಗಳನ್ನ ನೀವ್ ಯಾಕೆ ಧ್ಯಾನಕ್ಕೆ ಬಂದ್ರಿ ಅಂತ ಪ್ರಶ್ನೆ ಮಾಡಿದಾಗ ಅವ್ರೊಂದು ಜೀವನದಲ್ಲಿ ನಡೆದಿರುವಂತಹ ಯಾವುದೇ ಒಂದು ಘಟನೆಯನ್ನೇ ಅವ್ರು ಏನ್ ಮಾಡಿರ್ತಾರೆ ಅಂತಂದ್ರೆ ಆ ಒಂದು ಅನುಭವಿಸುವ ಸ್ಥಿತಿಯಿಂದಲೇ ಈ ಧ್ಯಾನಕ್ಕೆ ಶಿಫ್ಟ್ ಆಗಿರ್ತಾರೆ, ಅದನ್ನ ಪರಿಹರಿಸಿಕೊಳ್ಬೇಕು ಅಂತ. ಉದಾಹರಣೆಗೆ ಅದು ಆರೋಗ್ಯದ ಸಮಸ್ಯೆ ಆಗಿರ್ಬೋದು, ಅಥವಾ ಫೈನಾನ್ಷಿಯಲ್ ಆಗಿರ್ಬೋದು, ಉದ್ಯೋಗ ಆಗಿರ್ಬೋದು, ಓದು ಆಗಿರ್ಬೋದು, ಪರ್ಸನಲ್ ಯಾವುದೇ ಒಂದು ರೀಸನ್ ಇಂದಾನೇ ನಾವು ಧ್ಯಾನಕ್ಕೆ ಬರ್ತೀವಿ. ಹಾಗಾದ್ರೆ ಆ ವೇದನೆಗಳು ನಮ್ಮ ಆತ್ಮದೊಂದಿಗೆ ಆತ್ಮ ದರ್ಶನವನ್ನ ಮಾಡ್ಕೊಳ್ಳಿಕ್ಕೆ ನಮ್ಗೆ ಏನ್ ಮಾಡಿದ್ರು ಅಂತಂದ್ರೆ ಇಲ್ಲಿ ಸಹಾಯ ಮಾಡುದು ಮಾಸ್ಟರ್ಸ್. ಹಾಗಾಗಿ ಆಧ್ಯಾತ್ಮಿಕತೆಯನ್ನ ತಿಳಿದುಕೊಳ್ಬೇಕು ಅಂತಂದ್ರೆ ಈ ವೇದನೆಗಳು ಅನ್ನೋದು ನಮ್ಗೆ ಅವಶ್ಯಕ ಅಂತ ಅವ್ರು ಹೇಳ್ತಾರೆ. ಯಾಕೆ ಅಂತಂದ್ರೆ ಆ ವೇದನೆಗಳು ಅನುಭೂತಿಗಳನ್ನ ಸೃಷ್ಟಿ ಮಾಡ್ತವೆ, ಅನುಭವಗಳನ್ನ ಸೃಷ್ಟಿ ಮಾಡ್ತವೆ. ಆವಾಗ ನಮ್ಗೆ ಏನಾಗುತ್ತೆ ಅಂತಂದ್ರೆ ಭೌತಿಕ ಶರೀರ ಆಗಿರ್ಬೋದು, ಮಾನಸಿಕ ಶರೀರ ಆಗಿರ್ಬೋದು, ಈ ಆಧ್ಯಾತ್ಮಿಕ ಶರೀರಗಳು ಏನಿದಾವಲ್ಲ ಅವುಗಳು ನೋವನ್ನ ಅನುಭವಿಸ್ಲಿಕ್ಕೆ ಸ್ಟಾರ್ಟ್ ಆಗ್ತವೆ. ನಾನ್ ಹೇಗಾದ್ರೂ ಮಾಡಿ ಈ ವೇದನೆಯಿಂದ ಹೊರಬರ್ಬೇಕು ಅಂತ ಸಂಕಲ್ಪ ಮಾಡಿದಾಗ ಆ ಆತ್ಮ ತನ್ನಷ್ಟಕ್ಕೆ ತಾನೇ ದಾರಿ ಹುಡುಕೊಡ್ತಾ ಈ ಒಂದು ಎಲ್ಲಾ ಸಮಸ್ಯೆಗಳು ಪರಿಹಾರ ಏನಂತಂದ್ರೆ ಈ ಧ್ಯಾನ ಅನ್ನೋದನ್ನ ನಮ್ಗ ತಿಳಿಸ್ಬಿಟ್ಟು ಆ ಎಲ್ಲ ಸಮಸ್ಯೆಗಳ ಮೇಲೆ ನಮ್ಗೆ ಹತೋಟಿಯನ್ನ ತಂದ್ಕೊಡ್ತವೆ. ಆದ್ದರಿಂದ ಈ ಎಲ್ಲಾ ವೇದನೆಗಳನ್ನು ಕೂಡ ನಾವು ನಮ್ಮ ಒಂದು ಯಶಸ್ಸಿನ ಮೆಟ್ಟಿಲಾಗಿ ಮಾಡ್ಕೋಬೇಕು ಅಂತ ಅವರು ಹೇಳ್ತಿದ್ದಾರೆ ಮಾಸ್ಟರ್ಸ್. ಹಾಗಾದ್ರೆ ನಾವು ಯಾವುದೇ ಒಂದು ಸಮಸ್ಯೆ ಬಂದ ತಕ್ಷಣ ಅದನ್ನ ನಾವ್ ಏನಂತ ಅನ್ಕೋಬಾರ್ದು, ನನ್ನ ಎಷ್ಟೋ ಸ್ಟೆಪ್ ಅನ್ನ ಇದು ಹಿಂದಾಕುತ್ತೆ ಅಥವಾ ನಾನು ಇದನ್ನೆಲ್ಲ ಅನುಭವಿಸ್ತಾ ಇಲ್ಲೇ ಕುಂದಿರ್ಬೇಕಾ ಅಂತ ಅನ್ನೋದ್ಕಿಂತ ಆ ಅನುಭವಗಳು ನಮ್ಗೆ ಅಥವಾ ವೇದನೆಗಳು ಬರೋದೇನಂತಂದ್ರೆ ನಮ್ಮನ್ನ ಇನ್ನೂ ಒಂದಿಷ್ಟು ಮೆಟ್ಟಿಲುಗಳನ್ನ ಉನ್ನತವಾಗಿ ಕರ್ಕೊಂಡು ಹೋಗ್ಲಿಕ್ಕೆನೆ. ಆ ಸವಾಲುಗಳನ್ನ ನಾವು ಎದುರಿಸಿದ್ರೆ ಆ ಮುಂದಿನ ಒಂದಿಷ್ಟು ಮೆಟ್ಟಿಲುಗಳು ಮತ್ತೆ ನಮ್ಗೆ ಏನಂತಂದ್ರೆ ಯಶಸ್ಸಿನ ಮೆಟ್ಟಿಲುಗಳೇ ಆಗಿರ್ತವೆ ಅಂತ ಅವರು ಹೇಳ್ತಿದ್ದಾರೆ ಮಾಸ್ಟರ್ಸ್. ಬಾಧೆಯಿಂದಲೇ ಅನುಭೂತಿಗಳು ಏರ್ಪಡುತ್ತವೆ. ಇದರಿಂದಲೇ ಜೀವನಕ್ಕೆ ಒಂದು ಸಂಪತ್ತು ಒದಗುತ್ತದೆ, ನಿಮ್ಮ ಸಾಮರ್ಥ್ಯಗಳು ವಿಸ್ತರಿಸುತ್ತವೆ. ಈ ಬಾಧೆಗಳನ್ನ ನಾವು ಆ ವೇದನೆಗಳನ್ನ ಅನುಭವಿಸ್ತೀವಲ್ಲ ಮಾಸ್ಟರ್ಸ್, ಅವು ಅನುಭೂತಿಗಳನ್ನ ನಮ್ಮಲ್ಲಿ ಏರ್ಪಡಿಸ್ತವೆ. ಒಂದಿಷ್ಟು ಭಾವನೆಗಳಲ್ಲಿ ಏರುಪೇರು ಅಂತ ಹೇಳ್ಬೋದು. ಆದ್ರೆ ಆ ಭಾವನೆಗಳು ನಮ್ಮಲ್ಲಿ ಅಗಾಧವಾದ ಸಂಪತ್ತನ್ನ ತಂದು ಕೊಟ್ಬಿಟ್ಟು ನಮ್ಮಲ್ಲಿ ಸಾಮರ್ಥ್ಯವನ್ನು ಕೂಡ ಹೆಚ್ಚು ಮಾಡ್ತವೆ. ನೋಡಿ ಮಾಸ್ಟರ್ಸ್, ನಾವೇ ಈಗ ಧ್ಯಾನಕ್ಕೆ ಬಂದ ತಕ್ಷಣ ನಮ್ಮ ಜೀವನವನ್ನ ಒಂದು ಅವಲೋಕನ ಮಾಡ್ಕೊಂಡ್ಬಿಟ್ರೆ, ನಾವ್ ಹಿಂದೆ ಒಂದ್ ವರ್ಷದ ಹಿಂದೆ ನಮ್ಗೆ ಸಣ್ಣ ಸಣ್ಣ ಸಮಸ್ಯೆಗಳು ಕೂಡ ದೊಡ್ಡ ಸಮಸ್ಯೆಗಳಾಗ್ಬಿಟ್ಟಿದ್ದು. ಬಟ್ ನಾವ್ ಧ್ಯಾನಕ್ ಬಂದ ತಕ್ಷಣ ಏನಂತಂದ್ರೆ ಅದೊಂದ್ ಸಮಸ್ಯೆನೇ ಅಲ್ಲ, ಅದೊಂದ್ ಜಸ್ಟ್ ಅನುಭವ ಅನ್ನುವಂತ ಒಂದ್ ಸ್ಥಿತಿಗ್ ಬಂದ್ಬಿಟ್ಟಿದೆ ನಾವು. ಹಾಗಾಗಿ ಅವ್ರು ಏನ್ ಹೇಳ್ತಿದ್ದಾರೆ ಅಂತಂದ್ರೆ ನಾವೇನ್ ಈ ಅನುಭೂತಿಗಳನ್ನ ನಾವು ಅನುಭವಿಸ್ತಾ ಹೋದ್ರೆ ನಮ್ಮ ಸಾಮರ್ಥ್ಯಗಳು ಹೆಚ್ಚಾಗ್ತಾ ಹೋಗ್ತವೆ ಅಂತ ಅವರು ಹೇಳ್ತಿದ್ದಾರೆ ಮಾಸ್ಟರ್ಸ್. ತಮ್ಮ ವೇದನಾ ಕೇಂದ್ರವನ್ನು ಮತ್ತು ತಮ್ಮ ಅನುಭೂತಿ ಕೇಂದ್ರವನ್ನು ದರ್ಶಿಸಲು ಮಾನವರು ಭಯ ಪಡುತ್ತಾ ಇರುವರು. ಆದ್ರೆ ಮಾಸ್ಟರ್ಸ್, ನಾವು ಅನುಭವಿಸುವಾಗ ಈ ಭಯ ಆಗಿರ್ಬಹುದು, ಕೋಪ ಆಗಿರಬಹುದು, ಹಿಂಜರಿಕೆ ಆಗಿರಬಹುದು, ಇವೆಲ್ಲವುಗಳನ್ನ ನಾವು ಅವನ್ನ ದರ್ಶಿಸ್ಲಿಕ್ಕೆ ಅಂದ್ರೆ ಇವು ಯಾಕೆ ಬಂದಿದಾವೆ, ಇವ್ ನಾನ್ ಹೇಗ್ ಅನುಭವಿಸ್ಬೇಕು ಅಂತ ಅನ್ನೋದಕ್ಕೆ ನಾವ್ ಏನ್ ಮಾಡ್ತಾ ಇದೀವಿ ಅಂತಂದ್ರೆ ಹಿಂದೇಟ್ ಹಾಕ್ತಾ ಇದೀವಿ. ಇದರಿಂದ ನಾವು ಎಷ್ಟೋ ಉನ್ನತವಾದದನ್ನ ಪಡೆಯುವುದನ್ನು ಕೂಡ ನಾವು ಮುಂದಕ್ಕೆ ಹಾಕ್ತಾ ಇದೀವಿ ಅಂತ ಹೇಳ್ಬೋದು ಮಾಸ್ಟರ್ಸ್. ಹಾಗಾದ್ರೆ 1 ಮಿನಿಟ್ ನಾವು ಮೆಡಿಟೇಷನ್ ಮಾಡ್ತಾ
ನಮ್ಮಲ್ಲಿ ಯಾವ ವೇದನೆಗಳು ನಮ್ಮನ್ನ ಮುಂದಕ್ಕೆ ಹೋಗ್ಲಿಕ್ಕೆ ತಡಿತಾ ಇದ್ದೀವಿ. ಇನ್ ಕೇಸ್ ನಾನು ಅದನ್ನ ದಾಟ್ಬಿಟ್ರೆ ಏನಾಗುತ್ತೆ ಅನ್ನೋ ಒಂದ್ ಎರಡು ಪ್ರಶ್ನೆಗೆ ನಾವು ಕ್ಲಾರಿಟಿಯನ್ನ 1 ಮಿನಿಟ್ ಮೆಡಿಟೇಷನ್ ಅಲ್ಲಿ ಮಾಡ್ಕೊಳ್ಳೋಣ ಮಾಸ್ಟರ್ಸ್. 1 ಮಿನಿಟ್ ಮೆಡಿಟೇಷನ್ ಸ್ಟಾರ್ಟ್ ಮಾಡಿ. ಮಾಸ್ಟರ್ಸ್, ನಾವು ಹಿಂದಿನ ಒಂದಿಷ್ಟು ದಿನಗಳನ್ನ ನೆನಪಿಸ್ಕೊಂಡ್ಬಿಟ್ರೆ ಆ ವೇದನೆಗಳು ನಮ್ಮನ್ನ ಇಲ್ಲಿವರೆಗೂ ಕರ್ತಂದಿದೆ. ಅದರಿಂದಾಗಿ ನಾವು ಎಷ್ಟೋ ಈ ಆಧ್ಯಾತ್ಮಿಕ ಜ್ಞಾನವನ್ನ, ಆತ್ಮಜ್ಞಾನವನ್ನ ಪಡಿತಾ ಇದ್ದೀನಿ. ಆ ಆತ್ಮಜ್ಞಾನದಿಂದ ನನ್ನ ಒಂದು ಸೋಲ್ ಜರ್ನಿ ಸುಗಮವಾಗಿ ಸಾಗೋದಲ್ಲದೆ ನನ್ನ ಭೌತಿಕ ಜೀವನ ಆಗಿರ್ಬೋದು, ಅದೇ ರೀತಿ ನನ್ನ ಕೌಟುಂಬಿಕ ಜೀವನ ಆಗಿರ್ಬೋದು, ನನ್ನ ಸಾಮಾಜಿಕ ಜೀವನ ಆಗಿರ್ಬೋದು, ಇನ್ನೂ ಚೆನ್ನಾಗಿ ಮೊದ್ಲಿನ್ಗಿಂತಲೇ ಚೆನ್ನಾಗೇ ನಡೀತಾ ಇದೆ ಮಾಸ್ಟರ್ಸ್. ಹಾಗಾಗಿ ಆ ವೇದನೆಗಳನ್ನ ನಾವು ಎದುರಿಸಿ ನಿಂತಾಗ ನಾವು ಏನಂತಂದ್ರೆ ಅವುಗಳಿಂದ ಒಳ್ಳೆಯ ಪಾಠಗಳನ್ನ ಕಲಿತು ಇನ್ನೂ ನಾವು ಉನ್ನತವಾದ ಒಂದು ಹಂತವನ್ನೇ ತಲುಪ್ತೀವಿ ಅನ್ನಕ್ಕೆ ನಮ್ ಜೀವನನೇ ನಮ್ಗೆ ಸಾಕ್ಷಿ ಮಾಸ್ಟರ್ಸ್. ಇದನ್ನ ಅಬ್ಸರ್ವ್ ಮಾಡ್ತಾ ಬಂದ್ರೆ ನಮ್ಗೆ ಇದು ಗೊತ್ತಾಗ್ತಾ ಹೋಗುತ್ತೆ. ಓಕೆ ಮಾಸ್ಟರ್ಸ್, ಲಾಸ್ಟ್ 3 ಸೆಕೆಂಡ್. 3, 2, 1. ಮಾಸ್ಟರ್ಸ್ ನಿಧಾನವಾಗಿ ಧ್ಯಾನದಿಂದ ಇಚ್ಛಾ ಸ್ಥಿತಿಗೆ ಬರೋಣ. ಹಾಗಾಗಿ ಅವ್ರು ಏನ್ ಹೇಳ್ತಿದ್ದಾರೆ ಅಂತಂದ್ರೆ, ಈ ವೇದನಾ ಕೇಂದ್ರಗಳು ಏನಿದಾವಲ್ಲ ಅವು ನಮ್ಮ ಸಾಮರ್ಥ್ಯವನ್ನ ವಿಸ್ತಾರ ಮಾಡ್ತವೆ ಅಂತ ಅವರು ಹೇಳ್ತಿದ್ದಾರೆ ಮಾಸ್ಟರ್ಸ್. ನಾವು ಅದನ್ನ ಆ ಒಂದು ವೇದನೆಗಳನ್ನ ನೋಡ್ಲಿಕ್ಕೆ, ಅದನ್ನ ಎದುರಿಸಲಿಕ್ಕೆ ನಾವು ಭಯ ಪಡಬಾರ್ದು. ಅದರಿಂದ ಬರುವಂತ ಅನುಭವಗಳನ್ನ ನಾವು ತೆಗೆದುಕೋಬೇಕು. ಇದರಿಂದ ನಮ್ಗೆ ಏನಾಗುತ್ತೆ ಅಂತಂದ್ರೆ ಒಂದು ಪ್ರಜ್ಞಾ ಸ್ಥಿತಿ ಜಾಗೃತ ಆಗತ್ತೆ. ಹಾಗಾದ್ರೆ ನಾನು ಈ ಒಂದು ಪರಿಸ್ಥಿತಿಯಿಂದ ಇಷ್ಟೊಂದು ಅನುಭವಗಳನ್ನ ತೆಗೆದುಕೊಂಡೆ, ಇದಕ್ ಪರಿಹಾರ ನಾನು ಏನ್ ಕಂಡಿಡ್ಕೋಬೇಕು ಅನ್ನುವಂತ ಪ್ರಜ್ಞೆ ನನ್ನಲ್ಲಿ ಜಾಗೃತ ಆಗಿ ಆ ಆತ್ಮ ಪ್ರಾಪ್ತಿ ಅಥವಾ ಆತ್ಮದ ಒಂದು ದಾರಿ ಏನಾಗುತ್ತೆ ಅಂತಂದ್ರೆ ನಮ್ಗೆ ಗೊತ್ತಾಗುತ್ತೆ. ಹೀಗಾಗಿ ನಾವು ಈ ಒಂದು ಸಮಯದಲ್ಲಿ ಜೀವಿಸ್ಬೇಕಾ ಅಥವಾ ಜೀವಿಸಬಾರ್ದ ಅಂತ ನಮ್ಗೆ ಅನಿಸ್ತಾ ಇರುತ್ತಲ್ಲ, ಅದಕ್ಕೊಂದು ಕ್ಲಾರಿಟಿ ಅನ್ನೋದು ಸಿಗ್ತಾ ಹೋಗುತ್ತೆ ಮಾಸ್ಟರ್ಸ್. ಇದಕ್ಕಾಗಿ ನಾವು ವೇದನೆಗಳನ್ನು ಕೂಡ ಅಪ್ರಿಶಿಯೇಟ್ ಮಾಡ್ಬೇಕು ಅಂತ ಅವರು ಹೇಳ್ತಿದ್ದಾರೆ ಮಾಸ್ಟರ್ಸ್. ಇದಕ್ಕೊಂದು ಎಕ್ಸಾಂಪಲ್ ಹೇಳ್ಬೇಕಂತಂದ್ರೆ, ನಾವು ಧ್ಯಾನಕ್ಕೆ ಪ್ರಾರಂಭಿಕವಾಗಿ ಯಾರು ಕುಂತ್ಕೊಳ್ತೀವಲ್ಲ, ನಮ್ ದೇಹದಲ್ಲಿ ನೋವು ಬರ್ತಾ ಇರುತ್ತೆ. ನೋವು ಬಂದಾಗ ನಾವೇನಾದ್ರೂ ಅವತ್ತು ಆ ಧ್ಯಾನ ಮಾಡೋದನ್ನ ಬಿಟ್ಬಿಟ್ಟು ನಾವ್ ಮತ್ತೆ ಅಲ್ಲಿಂದ ಹೊರಬಂದ್ಬಿಟ್ರೆ ಆ ಮುಂದಕ್ಕೆ ಅನುಭವಿಸುವಂತಹ ಒಂದು ಧ್ಯಾನದ ಅನುಭವಗಳನ್ನ ನಾವು ನೋಡ್ಲಿಕ್ಕೇನೆ ಸಾಧ್ಯ ಇಲ್ಲ. ಹಾಗಾಗಿ ಆ ಒಂದಿಷ್ಟು ಅನುಭೂತಿಗಳನ್ನ, ಆ ಒಂದು ಸಮಯದಲ್ಲಿ ಬರುವ ನೋವುಗಳನ್ನ ನಾವು ಆ ಒಂದು ಸ್ಮೈಲ್ ಇಂದ ಸ್ವೀಕಾರ ಮಾಡ್ಬಿಟ್ರೆ ಅವು ಆ ಟೆಸ್ಟಿಂಗ್ ಅಲ್ಲಿ ನಾವು ಪಾಸ್ ಆದಾಗೆ. ಹಾಗಾಗಿ ಮುಂದೆ ಬರುವಂತ ಅನುಭವಗಳು, ಉನ್ನತ ಅನುಭವಗಳನ್ನ ನಾವು ಆ ಡೀಪ್ ಸ್ಲೀಪ್ ಆಗಿರ್ಬೋದು, ಆ ಯೋಗ ನಿದ್ರಾ ಸ್ಥಿತಿ ಆಗಿರ್ಬೋದು, ಆ ಅವೇರ್ನೆಸ್ ಸ್ಥಿತಿ ಆಗಿರ್ಬೋದು, ಉನ್ನತ ಲೋಕಕ್ಕೆ ಕನೆಕ್ಟ್ ಆಗುವಂತ ಸ್ಥಿತಿ ಆಗಿರ್ಬೋದು, ನಮ್ಮಲ್ಲೇ ನಮ್ಗೆ ಉಂಟಾಗುವಂತ ಒಂದು ಸಂತೃಪ್ತಿ ಭಾವನೆ ಆಗ್ಬಹುದು, ರಿಲ್ಯಾಕ್ಸ್ ಸ್ಟೇಟ್ ಆಗಿರ್ಬೋದು, ಇವುಗಳನ್ನ ನಾವು ಅನುಭವಿಸ್ಬೇಕಂದ್ರೆ ಜಸ್ಟ್ ಒಂದ್ ಏನಂತಂದ್ರೆ ಆ ಒಂದು ಪೇನ್ ಅನ್ನ ನಾವು ಸಹಿಸ್ಕೊಂಡು ನೆಕ್ಸ್ಟ್ ಸ್ಟೆಪ್ ಹೋಗ್ಬಿಡೋದು. ಅದೇ ನಾವ್ ಒಂದ್ ಸ್ಟೆಪ್ ಅನ್ನ ಇದು ನನಗ್ ಆಗಲ್ಲ ಅನ್ಬಿಟ್ರೆ ಮುಂದಿನ ಒಂದು ಸಿಹಿ ಅನುಭವನ ನಾವು ನೋಡ್ಲಿಕ್ಕೇನೆ ಸಾಧ್ಯ ಇಲ್ಲ ಮಾಸ್ಟರ್ಸ್. ಒಂದ್ ಎಕ್ಸಾಂಪಲ್ ಹೇಳ್ಬೇಕಂತಂದ್ರೆ, ಸೃಷ್ಟಿಯಲ್ಲಿನ ಎಲ್ಲಾ ಹಣ್ಣುಗಳನ್ನ ನೋಡಿದ್ರೆ ಅದಕ್ಕೊಂದ್ ಲೇಯರ್ ಏನಿರುತ್ತೆ ಅಂತಂದ್ರೆ ಪ್ರೊಟೆಕ್ಷನ್ ಲೇಯರ್ ಅಂತ ಹೇಳ್ಬೋದು. ಆ ಒಂದು ಲೇಯರ್ ಅನ್ನ ನಾವು ತೆಗೆದ್ಬಿಟ್ರೆ ಒಳಗಿನ ಎಲ್ಲಾ ಸಿಹಿ ನಮ್ಗೆ ಗೊತ್ತಾಗ್ತಾ ಹೋಗುತ್ತೆ. ಆ ಲೇಯರ್ ಅನ್ನ ತೆಗೆದೇ ನಾವ್ ಕಷ್ಟ ಅಂತಂದ್ರೆ ಆ ಹಣ್ಣಿನ ಸಿಹಿಯನ್ನ ನಾವ್ ಏನ್ ಮಾಡಕ್ಕಾಗಲ್ಲ ಅಂತಂದ್ರೆ ನೋಡಕ್ಕಾಗಲ್ಲ. ಹಾಗಾಗಿ ಈ ಪ್ರಜ್ಞಾ ಸ್ಥಿತಿ, ಆತ್ಮ ಸ್ಥಿತಿ ನಮ್ಗೆ ಸಾಧ್ಯವಾಗ್ಬೇಕಂತಂದ್ರೆ ಆ ವೇದನೆಗಳಿಂದ ಬರುವ ಅನುಭೂತಿಗಳನ್ನ ನಾವೇನ್ ಮಾಡ್ಬೇಕು, ಆ ಒಂದು ವೇದನೆ ಅಂತ ಮೀನ್ಸ್ ಇಲ್ಲಿ ದುಃಖ ಆಗಿರ್ಬೋದು, ಇತರೆ ನಮ್ಮ ಪರಿಸ್ಥಿತಿಗಳಂತ ಹೇಳ್ಬೋದು ಮಾಸ್ಟರ್ಸ್. ಆ ಪರಿಸ್ಥಿತಿಗಳಿಂದ ಬರುವಂತ ಅನುಭವಗಳನ್ನ ನಾವೇನಾದ್ರೂ ಹಿಂದಕ್ ಹಾಕಿದ್ರೆ ಆ ಆತ್ಮಜ್ಞಾನ ಅನ್ನೋದು ನಮ್ಮಿಂದ ಕೂಡ ಮತ್ತೆ ದೂರ ಆಗ್ತಾ ಹೋಗುತ್ತೆ. ಭಯವನ್ನ ಬಿಟ್ಟು ಯಾವುದೋ ನ್ಯಾಯ ನಿರ್ಣಯಗಳನ್ನು ಮಾಡದೆ
ಅನುಭೂತಿಗಳನ್ನು ಅನುಭವಿಸಿದಾಗ ನಿಮಗೆಷ್ಟೋ ಒಳ್ಳೆಯದಾಗುತ್ತದೆ. ಅನುಭೂತಿಗಳ ಮೇಲೆ ಸವಾರಿ ಮಾಡುತ್ತಾ ನೀವು ಇತರ ನಿಜ ಅಂಶಗಳಿಗೆ ಹೋಗಲಿಕ್ಕಾಗುತ್ತದೆ. ನಿಮ್ಮ ಭಯಗಳೇ ಇತರ ನಿಜಾಂಶಗಳಲ್ಲಿ ನೀವು ಪ್ರವೇಶಿಸದಂತೆ ಅಡ್ಡಿಯಾಗುತ್ತಿವೆ. ಮಸ್ಟಸ್ ನಮ್ಗೆ ಯಾವ್ದೋ ಒಂದ್ ಸಮಸ್ಯೆ ಬಂದ ತಕ್ಷಣ ನಾವೇನ್ ಮಾಡ್ತೀವಿ ಅಂತಂದ್ರೆ, ಇತರರಿಗೆ ನಾ ಇನ್ನು ಇಷ್ಟೊಂದು ಒಳ್ಳೆ ಕರ್ಮಗಳನ್ನ ಮಾಡಿದ್ರು ಕೂಡ ನನ್ಗೆ ಯಾಕೆ ಬಂದಿದೆ, ಅವ್ರು ಇತರ ಇಷ್ಟೊಂದು ಅಕರ್ಮಗಳನ್ನ ಅಂದ್ರೆ ಮಾಡ್ತಾ ಇದ್ರು ಕೂಡ ಅವ್ರ ಜೀವನ ಎಷ್ಟೊಂದಾಗಿದೆ ಅಂತ ನಾವು ನ್ಯಾಯವನ್ನ ನಿರ್ಣಯ ಮಾಡ್ಲಿಕ್ಕೆ ಹೋಗ್ತೀವಿ. ನಮಗ್ ಬಂದಿರುವಂತ ಪರಿಸ್ಥಿತಿಯನ್ನ ನಾವು ಸರಿಯಾಗಿ ಅರ್ಥ ಮಾಡ್ಕೊಳ್ಳದೆ, ಅದರಿಂದ ಬರುವಂತ ಎಕ್ಸ್ಪೀರಿಯನ್ಸ್ಗಳನ್ನ ನಾವು ತೆಗೆದುಕೊಳ್ಳದೆ, ನಾವು ಕೇವಲ ಅವ್ರಿಗಿಲ್ದೆ ಇರೋದ್ ನನ್ಗೆ ಯಾಕೆ ಬಂದಿದೆ ಅಂತ ನಾವು ಜಡ್ಜ್ ಮಾಡ್ತಾ ಹೋಗ್ತೀವಿ, ಅಥವಾ ದೇವ್ರ ಎಲ್ಲಾ ನನ್ಗೆ ಕೊಟ್ಬಿಟ್ಟಿದಾನ ಅಂತ ನಾವು ಬ್ಲೇಮ್ ಮಾಡ್ತಾ ಹೋಗ್ತೀವಿ. ಆದ್ರೆ ಏನಂತಂದ್ರೆ, ಅಷ್ಟೊಂದು ಪರಿಸ್ಥಿತಿಗಳು ಯಾಕೆ ಬಂದಿದಾವೆ ಅಂತಂದ್ರೆ, ನಿನ್ನ ಒಂದು ಸಾಮರ್ಥ್ಯವನ್ನ ನೀನೇ ಓರಿಗೆ ಹಚ್ಚಬಹುದು. ಇದ್ರಿಂದ ನಿನ್ಗೆ ಎಷ್ಟೋ ಒಳ್ಳೇದಾಗುವಂತಹ ಪರಿಸ್ಥಿತಿಗಳು ಮುಂದೆ ಬರ್ತಾವೆ. ಹಾಗಾಗಿ ನೀನ್ ಏನ್ ಮಾಡ್ಬೇಕು ಅಂತಂದ್ರೆ, ಆ ವೇದನೆಗಳಿಂದ ಬರುವಂತ ಅನುಭೂತಿಗಳನ್ನ ಸ್ಟೆಪ್ ಬೈ ಸ್ಟೆಪ್ ಸವಾರಿ ಮಾಡ್ತಾ ಮಾಡ್ತಾ ನೀನ್ ಏನಾದ್ರೂ ಹೋದ್ರೆ ನಿನ್ಗೆ ನಿಜವಾದ ಸಿಹಿ ಅನ್ನೋದು ಏನಂತ ಗೊತ್ತಾಗುತ್ತೆ. ನಿಮ್ ಭಯಗಳೇ ಏನಂತಂದ್ರೆ, ನಾವು ಯಾಕಪ್ಪ ಅಲ್ಲಿ ಹೋಗ್ಬೇಕು, ಬೇಡ ಬಿಡು ಅಂತೇಳಿ ನಾವ್ ಏನ್ ಹಿಂದೇಟ್ ಹಾಕ್ತಿವಲ್ಲ, ಹಾಗಾಗಿ ಆ ಒಂದು ನಿಜ ಅಂಶಗಳಿಗೆ ಪ್ರವೇಶ ಮಾಡ್ಲಾರ್ದಂಗೆ ನಮ್ಗೆ ಏನ್ ಮಾಡಿದಾವೆ ಅಂತಂದ್ರೆ ನಮ್ಮನ್ನ ತಡೆದಿದಾವೆ. ಅನುಭವಗಳನ್ನು ಸ್ವೀಕರಿಸುವುದು ಹೇಗೋ ನಿಮಗೆ ತಿಳಿದಿದೆ ಎಂದಲ್ಲ, ಆದರೆ ಅನುಭೂತಿಗಳನ್ನು ಸ್ವೀಕಾರ ಮಾಡಬೇಕೆಂದರೇನೆ ನಿಮಗೆ ಭಯವಾಗುತ್ತದೆ. ಅಭಿವೃದ್ಧಿಯ ಪಥದಲ್ಲಿ ಮುಂದಕ್ಕೆ ಸಾಗಬೇಕೆಂದರೆ ಅನುಭೂತಿಯೊಳಕ್ಕೆ ನೀವು ಪ್ರವೇಶಿಸಬೇಕಾಗುತ್ತದೆ. ಮಸ್ಟಸ್ ನಾವು ಅವುಗಳನ್ನ ಸ್ವೀಕಾರ ಮಾಡ್ಬೇಕು, ಅವಾಗ ನಾವು ಮುಂದಕ್ಕೆ ಹೋಗ್ತೀವಿ ಅಂತ ಅವ್ರು ಹೇಳ್ತಿದ್ದಾರೆ. ನಿಮ್ಮ ನಂಬಿಕೆಗಳ ವ್ಯವಸ್ಥೆಯಲ್ಲಿರುವ ಬಲವಾದ ಪರಿಣಾಮದಿಂದ ಆವೇದನೆ, ಬಾಧೆ, ಕೋಪವು ನಿಮಗೆ ಒಳ್ಳೆಯದಲ್ಲ ಎನ್ನುವ ಅಭಿಪ್ರಾಯ ಬರುತ್ತಿರುತ್ತದೆ. ಅವುಗಳಿಂದ ತಪ್ಪಿಸಿಕೊಂಡು ಹೋಗುವ ಪ್ರಯತ್ನಗಳನ್ನು ನೀವೆಂದೂ ಮಾಡಕೂಡದು. ಕೋಪದಿಂದಲೂ ಸಹ ಲಾಭಗಳಿವೆ. ಕೋಪವನ್ನು ಬಿಡಬೇಕೆಂದು ನೀವಂದುಕೊಳ್ಳುತ್ತಾ ಇರುತ್ತೀರಿ, ಆದರೆ ಕೋಪಕ್ಕೂ ಭಯಕ್ಕೂ ಸಹ ಎಷ್ಟೋ ಪ್ರಾಮುಖ್ಯತೆ ಇದೆ ಎನ್ನುವ ವಿಷಯವನ್ನು ನಾವು ಮತ್ತೊಮ್ಮೆ ನಿಶ್ಚಯವಾಗಿ ಹೇಳುತ್ತಿರುತ್ತೇವೆ. ಮಾಸ್ಟರ್ಸ್ ಇಲ್ಲಿ ಏನಂತಂದ್ರೆ, ಪ್ರತಿಯೊಂದು ಅನುಭವವು ನಮ್ಮನ್ನ ಒಂದು ಉನ್ನತ ಹಂತಕ್ಕೆ ಒಯ್ತಾ ಇದೆ. ಅದನ್ನ ನಾವ್ ಏನ್ ಮಾಡ್ಬೇಕು ಅಂತಂದ್ರೆ, ಅದನ್ನ ಎದುರಿಸ್ತಾ ಹೋಗ್ಬೇಕು ಅಂತ ಅವ್ರು ಹೇಳ್ತಿದ್ದಾರೆ. ಉದಾಹರಣೆಗೆ ಇಲ್ಲೊಂದು ಉದಾಹರಣೆ ಕೊಡ್ತಿದ್ದಾರೆ ಅವರು, ಕೋಪದಿಂದ ಕೂಡ ಎಷ್ಟೊಂದು ಲಾಭಗಳಿದಾವೆ ಅಂತ ಹೇಳ್ಬಿಟ್ಟು. ಯಾಕೆ ಅಂತಂದ್ರೆ ಮಾಸ್ಟರ್ಸ್, ನಾವ್ ಹಿಂದಿನ ಒಂದು ಫಿಲ್ಮ್ಗಳಾಗಿರ್ಬೋದು, ಕತೆಗಳಲ್ಲಾಗಿರ್ಬೋದು, ಆ ಋಷಿ ಮುನಿಗಳಿಗೆ ಯಾರಾದ್ರೂ ಅವ್ರು ಒಂದು ಧ್ಯಾನಾವಸ್ಥೆಗೆ ಆಗ್ಲಿ, ಅವ್ರು ಒಂದು ಋತಕ್ಕೆ ಭಂಗ ತಂದ್ಬಿಟ್ರೆ ಏನ್ ಮಾಡ್ತಿದ್ರು ಅಂತಂದ್ರೆ, ಆ ನೀರುಗಳನ್ನ ಚುಮ್ಕಿಸಿ ಅವ್ರಿಗೊಂದು ಶಾಪ ಕೊಟ್ರು ಅಂತ ನಾವು ಹೇಳ್ಬಿಡ್ತಾ ಇದ್ವಿ. ಬಟ್ ಆ ಕೋಪದ ಹಿಂದೆ ಏನಾಗಿರ್ತಿತ್ತು ಅಂತಂದ್ರೆ, ಆ ಒಂದು ಆತ್ಮದ ಎಷ್ಟೋ ಕರ್ಮಗಳು ಏನಾಗ್ತಿದ್ವು ಅಂತಂದ್ರೆ ತೊಳೆದು ಹೋಗ್ಬಿಡ್ತಾ ಇದ್ವು. ನಾವು ಅಷ್ಟೊಂದು ಉದಾಹರಣೆಗಳನ್ನ ಕೂಡ ನಾವು ನೋಡಿದೀವಿ ಮಾಸ್ಟರ್ಸ್. ಆ ವ್ಯಕ್ತಿಯ ಕರ್ಮಗಳನ್ನೇ ಅವ್ರು ಏನ್ ಮಾಡ್ತಾ ಇದ್ರು ಅಂತಂದ್ರೆ ಕಳೆದ್ ಬಿಡ್ತಾ ಇದ್ರು ಅಂತ ಇಲ್ಲಿ ಅವರು ನಾವು ನೆನಪಿಸ್ಕೋಬಹುದು ಮಾಸ್ಟರ್ಸ್. ಅದಲ್ಲದೆ ಇನ್ನೂ ಒಂದು ವಿಷಯವನ್ನ ಅವ್ರು ನಮ್ಗೆ ಹೇಳ್ತಿದ್ದಾರೆ. ಕೋಪಕ್ಕೂ ಭಯಕ್ಕೂ ಸಹ ಎಷ್ಟೋ ಪ್ರಾಮುಖ್ಯತೆ ಇದೆ ಎನ್ನುವ ವಿಷಯವನ್ನು ನಾವು ಮತ್ತೊಮ್ಮೆ ನಿಶ್ಚಯವಾಗಿ ಹೇಳುತ್ತಿರುವೆವು. ಕೋಪದಿಂದಲೂ ಭಯದಿಂದಲೂ ನೀವೆಷ್ಟೋ ಕಲಿಯುತ್ತೀರಿ. ನಿಮ್ಮ ವ್ಯಕ್ತಿತ್ವಗಳ ಸುತ್ತಲೂ ನೀವು ನಿರ್ಮಿಸಿಕೊಂಡಿರುವ ಪರಿಮಾಣಗಳನ್ನು ದಾಟಲು ಸಹಾಯ ಮಾಡುತ್ತದೆ. ಆದ್ದರಿಂದ ನೀವು ಅವುಗಳನ್ನ ಸ್ವೀಕರಿಸಲಿಕ್ಕೆ ಭಯ ಕೂಡದು. ಮತ್ತೆ ಉದಾಹರಣೆಗೆ ಇನ್ನೊಂದು ಹೇಳೋದಾದ್ರೆ, ನಮ್ ಜೀವನದಲ್ಲಿ ನಾವು ಪ್ರತಿದಿನ ಯಾವುದೋ ಒಂದು ಆ ಮೇಡಮ್, ಧ್ವನಿ ತುಂಬಾ ಸೈಲೆಂಟ್ ಆಗಿ ಕೇಳಿಸ್ತಿದೆ ಮೇಡಮ್, ಲೋ ಆಗಿದೆ. ಇಲ್ಲ ಸರ್, ಕೇಳಿಸಿದೆ ಸರ್. ಓಕೆ ಸರ್. ಮೇಡಮ್ ನೀವೇ ಸ್ವಲ್ಪ ನಿಮ್ದು ಸೌಂಡ್ ಸಿಸ್ಟಮ್ ಅಲ್ಲಿ ಒಂದ್ ಸ್ವಲ್ಪ ಇನ್ಕ್ರೀಸ್ ಮಾಡ್ರಿ ಮೇಡಮ್, ವ್ಯಾಲ್ಯೂಮ್ ಅನ್ನ ಸ್ವಲ್ಪ ಸರಿ ಆಗ್ಬೋದೇನ್ರಿ ಅರುಣ ಮ್ಯಾಮ್. ಮಾಸ್ಟರ್ಸ್, ಮುಂದೆ ನಾವು ನೋಡೋದಾದ್ರೆ, ಉದಾಹರಣೆಗೆ ನಾವು ಪ್ರತಿದಿನ ಒಂದ್ ಕೆಲ್ಸದಲ್ಲಿ ಆಗಿರ್ಬೋದು, ಇತರೆ ಆಗಿರ್ಬೋದು, ಯಾರಾದ್ರೂ ನಮ್ಗೆ ಈಗ ಉದಾಹರಣೆಗೆ ನಾನು ಏನೊಂದು ಬಿಸ್ನೆಸ್ ಮಾಡ್ತಿದ್ದೀನಿ ಅಥವಾ ಯಾವ್ದೋ ಒಂದ್ ಕೆಲ್ಸ ಕೇಳಲು ಮತ್ತೊಬ್ರಲ್ಲಿ ಹೋಗಿರ್ತೇವೆ. ಅವ್ರವಾಗ ನಮ್ ಸಾಮರ್ಥ್ಯ ಅನುಸಾರ ಒಂದು ಮಾತಾಡದೆ ನಮ್ ಸಾಮರ್ಥ್ಯವನ್ನೇ ಓರ್ಗ್ ಹಚ್ಚುವಾಗೆ ನಮ್ಮಲ್ಲಿ ಕೋಪವನ್ನ ಕೆರಳಿಸ್ತಾರೆ. ನೀನ್ ಇದನ್ ಮಾಡಕ ಲಾಯಕಲ್ಲ ಅನ್ಬಿಟ್ಟು. ಇನ್ನು ಓದು ಹುಡುಗರಿಗಾಗಿರ್ಬೋದು ಅದೇ ರೀತಿ. ಬಟ್ ಆ ಕೋಪ ಅನ್ನೋದು ಜನಿಸಿ ಅದು ಯಾವ ಶಕ್ತಿ ರೂಪವನ್ನ ಪಡಿತದೆ ಅಂತಂದ್ರೆ, ಆ ಛಲ ಅನ್ನೋದು, ಕೋಪ ಅನ್ನೋದು, ಅವ್ರು ಏನ್ ಮಾಡಲ್ಲ ಅಂತಿರ್ತಾರಲ್ಲ ಅದಕ್ಕಿಂತ ಉನ್ನತವಾಗಿ ಸಾಧನೆ ಮಾಡಿ ತೋರ್ಸುವಷ್ಟು ಆ ಸ್ಥಿತಿಗೆ ಆ ವ್ಯಕ್ತಿ ಅನ್ನೋದು ಕರ್ಕೊಂಡು ಹೋಗ್ಬಿಡುತ್ತೆ.
ಹಾಗಾಗಿ ಅವ್ರು ಏನ್ ಹೇಳ್ತಿದ್ದಾರೆ ಅಂತಂದ್ರೆ, ನಿಮ್ಮ ಎಲ್ಲಾ ಲಿಮಿಟ್ಸ್ ನಾವು ಇಷ್ಟೇ ಇಷ್ಟೇ ಅಂತ ನಾವ್ ಏನ್ ಅನ್ಕೊಂಡಿದೀವಲ್ಲ, ಅದನ್ನೆಲ್ಲ ದಾಟ್ಲಿಕ್ಕೆ ಈ ಕೋಪ ನಿಜವಾಗ್ಲೂ ನಿಮ್ಗೆ ಸಹಾಯ ಮಾಡುತ್ತೆ. ಆದ್ರಿಂದ ಸ್ವೀಕರಿಸ್ಬೇಕು ಅಂತ ಹೇಳ್ತಿದ್ದಾರೆ ಮಾಸ್ಟರ್ಸ್. ಇಲ್ಲಿ ಏನು ಅಂತಂದ್ರೆ, ನಾವು ಉದ್ದೇಶಪೂರ್ವಕವಾಗಿ ಅವ್ನ್ ತೆಗೆದುಕೊಳ್ಳಲ್ಲ. ನಾವು ಪ್ರತಿ ಸಾರಿ ಧ್ಯಾನ ಮಾಡುವಾಗ ಹೇಳ್ತಿರ್ತೀವಿ, ಈ ಲೋ ಫ್ರೀಕ್ವೆನ್ಸಿಯಲ್ಲಿ ಇರಬಾರ್ದು, ಕೋಪ ಇವೆಲ್ಲ ಮಾಡಬಾರ್ದು ಅಂತ. ಯಾವಾಗ ಮಾಡಬಾರ್ದು ಅಂತಂದ್ರೆ, ಆ ಒಂದು ಎಕ್ಸ್ಪೀರಿಯನ್ಸ್ ಅನ್ನ, ನಾನು ಕೋಪದಿಂದ ಹೋಗ್ತಾ ಇರುವಂತ ಎಕ್ಸ್ಪೀರಿಯನ್ಸ್ ಅನ್ನ ನಾನು ಪಡೆದ್ಮೇಲೆ ಅದನ್ನ ಮತ್ತೆ ನಾನು ಪುನರಾವರ್ತಿಸೋ ಅಗತ್ಯ ಇಲ್ಲ. ಅದಲ್ಲದೆ ಇನ್ನೊಂದು ಹೇಳ್ತಿದ್ವಿ, ನಾವು ದೇವಾನು ದೇವತೆಗಳನ್ನ ಪೂಜೆ ಮಾಡಬಾರ್ದು ಅಂತ. ಆದ್ರೆ ಇನ್ನೊಂದು ಕ್ಲಾರಿಟಿಯಾಗಿ ಹೇಳ್ಬೇಕಂತಂದ್ರೆ ಮಾಸ್ಟರ್ಸ್, ಇಲ್ಲಿ ಎಲ್ಲಾ ದೇವಾನು ದೇವತೆಗಳಲ್ಲ. ಯಾಕಂತಂದ್ರೆ ಎಷ್ಟೋ ದೇವಾನು ದೇವತೆಗಳು ಕೂಡ ನಮ್ಗೆ ಏನಂತಂದ್ರೆ, ಈಗ ಮೇಲಿನ ಒಂದು ಉನ್ನತ ಲೋಕದಿಂದ ಸರಸ್ವತಿ ಮಾತಾ ಆಗಿರ್ಬಹುದು, ಈಗ ನಾವು ಏನಂತಂದ್ರೆ ಇನ್ನಂತ ಲಕ್ಷ್ಮೀ ದೇವಿ ಆಗಿರ್, ಪಾರ್ವತಿ, ಈ ಏನ್ ದೇವಾನು ದೇವತೆಗಳಿದಾರಲ್ಲ, ಅವರು ತಮ್ಮ ಜ್ಞಾನವನ್ನ ಎಷ್ಟೋ ಒಂದು ಪೋರ್ಟಲ್ಗಳ ಮುಖಾಂತರ ಅಥವಾ ಯಾವ್ದೋ ಒಂದು ಬುಕ್ ಮುಖಾಂತರ ನಮ್ಗೆ ತಲುಪಿಸುವಂತ ಕೆಲಸವನ್ನ ಮಾಡ್ತಿದ್ದಾರೆ ಮಾಸ್ಟರ್ಸ್. ಹಾಗಾಗಿ ದ ಥೌಸಂಡ್ ಸೀಡ್ಸ್ ಆಫ್ ಜಾಯ್ ಅನ್ನುವಂತ ಪುಸ್ತಕದಲ್ಲಿ ಅಲ್ಲಿರೋದೇ ಏನಂತಂದ್ರೆ, ಎಲ್ಲಾ ದೇವಾನು ದೇವತೆಗಳಂದ್ರೆ ಅದರಲ್ಲಿ ಕೆಲವೊಂದಿಷ್ಟು ಜನ ಏನ್ ಮಾಡ್ತಿದ್ದಾರೆ ಅಂತಂದ್ರೆ, ನಮ್ಮ ಭಯವನ್ನ, ನಮ್ಮ ಅದನ್ನ ಆ ಒಂದು ಸ್ಥಿತಿಗೆ ತಲುಪಿಸಿ ನಮ್ಮನ್ನ ಮುಂದುವರಿದ ಸ್ಥಿತಿಗೆ ತಲುಪಿಸಿದ್ದಾರೆ. ಆದ್ರೆ ಇನ್ನು ಕೆಲವು ದೇವಾನು ದೇವತೆಗಳು, ನೀವು ಸ್ವೀಕಾರ ಮಾಡ್ಲಿಕ್ಕೆ, ಈ ಜ್ಞಾನವನ್ನ ಸ್ವೀಕಾರ ಮಾಡ್ಲಿಕ್ಕೆ ರೆಡಿ ಇದ್ದೀರಾ, ತೆಗೆದುಕೊಳ್ರಿ, ಇದನ್ನ ಸತ್ಯ ತಿಳಿದುಕೊಳ್ರಿ ಅಂತ ಆ ಪುಸ್ತಕದ ಮುಖಾಂತರ, ದ ಥೌಸಂಡ್ ಸೀಡ್ಸ್ ಆಫ್ ಜಾಯ್ ಅನ್ನುವಂತ ಪುಸ್ತಕದಲ್ಲಿ ನಾವು ಹೋದ್ರೆ, ಆ ಸರಸ್ವತಿ ಮಾತಾ ಕೊಡುವಂತ ಒಂದಿಷ್ಟು ಬೋಧನೆಗಳಿದಾವೆ, ಆ ಲಕ್ಷ್ಮೀ ಮಾತೆ ಕೊಡುವಂತ ಒಂದಿಷ್ಟು ಬೋಧನೆಗಳಿದಾವೆ. ಅವುಗಳನ್ನ ನಾವು ಕೇಳ್ತಾ ಹೋದ್ರೆ ನಮ್ಗೆ ಗೊತ್ತಾಗುತ್ತೆ, ಇದರಲ್ಲಿ ಕೆಲವು ದೇವಾನು ದೇವತೆಗಳು ನಮ್ಮ ಶಕ್ತಿಯನ್ನ ಹೆಚ್ಚು ಮಾಡ್ತಾ ಇದ್ದಾರೆ. ಹಾಗಾಗಿ ನಾವು ಪೂಜೆ ಮಾಡುವಾಗ್ಲಿ ಅಥವಾ ನಾವು ಅವ್ರನ್ನ ಕನೆಕ್ಟ್ ಆಗುವಾಗ್ಲಿ, ನಾವು ಯಾವ ಸ್ಥಿತಿಯಲ್ಲಿ ಇದೀವಿ, ಒಂದು ಪ್ರೀತಿ ಭಾವನೆಯಿಂದ ಇದೀವ ಅಥವಾ ಈ ಭಾವನೆಯಿಂದ ಇದೀವ ಅಂತ ಚೆಕ್ ಮಾಡ್ಕೊಂಡ್ರೆ, ನಾವು ಯಾವ ಭಾವನೆಯಿಂದ ಅವ್ರನ್ನ ರೀಚ್ ಆಗ್ತೀವಿ ಅನ್ನೋದ್ರ ಮೇಲೆ ನಾವು ಅದನ್ನ ತಿಳಿದುಕೋಬಹುದು ಮಾಸ್ಟರ್ಸ್. ಯಾಕೆಂದ್ರೆ ನಾವು ಕೊಡ್ತಾ ಇರೋ ಸಂದೇಶದಲ್ಲಿ ಎಲ್ಲಾ ದೇವಾನು ದೇವತೆಗಳನ್ನು ಅದ್ರಲ್ಲಿ ಸೇರಿಸಬಾರ್ದು. ಎಷ್ಟೋ ದೇವಾನು ದೇವತೆಗಳು ಕೂಡ ನಮ್ಗೆ ಒಳ್ಳೆ ಮಾರ್ಗವನ್ನೇ ತೋರಿಸ್ತಾ ಇದ್ದಾರೆ. ಇನ್ನೊಂದು ಹೇಳ್ಬೇಕು ಅಂತಂದ್ರೆ ಮಾಸ್ಟರ್ಸ್, ಹೇಳಿದ್ವಲ್ಲ, ಈ ಕೋಪ ಅಂತಂದ್ರೆ ನಮ್ಮ ಒಂದು ಲಿಮಿಟ್ಸ್ ಇಷ್ಟೇ ಅಂತ ನಾವು ಹೇಳೋದನ್ನ ತೆಗೆದುಹಾಕಿ, ನನ್ ಲಿಮಿಟ್ ಇನ್ನೂ ತುಂಬಾ ಇದೆ ಅನ್ನೋದನ್ನ ನಮ್ಗೆ ಪರಿಚಯ ಮಾಡಿಕೊಡುತ್ತೆ. ಉದಾಹರಣೆಗೆ ನಾವು ನೋಡ್ತೀವಿ ಮಾಸ್ಟರ್ಸ್, ಎಷ್ಟೋ ಅಂಗವಿಕಲ ಮಹಿಳೆಯರಾಗಿರ್ಬೋದು, ಪುರುಷರಾಗಿರ್ಬಹುದು, ಆಕ್ಚುಲಿ ಸ್ಪೋರ್ಟ್ಸ್ ಅಂದ್ರೇನೆ ಏನಂತಂದ್ರೆ ಒಂದು ಆರೋಗ್ಯವಂತ ವ್ಯಕ್ತಿಗೆ, ಅವ್ರು ಯಾವಾಗ್ಲೂ ದೇಹವನ್ನ ಫಿಟ್ ಆಗಿ ಇಟ್ಕೊಂಡಿರ್ಬೇಕು ಅಂತವ್ರಿಗೆ ಅಂತೀವಿ. ಬಟ್ ಅವರು ಎಷ್ಟೋ ಚಾಲೆಂಜಸ್, ಈಗ ಅಂಗವಿಕಲ ಇರ್ತಾರೆ ಅಥವಾ ಯಾವ್ದೇ ಆಕ್ಸಿಡೆಂಟ್ ಅಲ್ಲಿ ಕಾಲು ಕೈಗಳನ್ನ ಕಳೆದ್ಕೊಂಡಿರ್ತಾರೆ, ಈ ಅರುಣಿಮಾ ಸಿನ್ಹಾ ಆಗಿರ್ಬೋದು, ಅವ್ರನ್ನೆಲ್ಲಾ ನೋಡದೆ ನಮ್ಗೆ ಗೊತ್ತಾಗುತ್ತೆ ಅವ್ರು ನಮ್ಗೆ ಏನ್ ಸಾಧಿಸಿ ತೋರ್ಸಿದ್ದಾರೆ ಅಂತಂದ್ರೆ, ಆ ಅಂಗವೈಕಲ್ಯವು ನಾವು ಶಕ್ತಿಯನ್ನಾಗಿ ಪರಿವರ್ತಿಸ್ಕೊಳ್ತೀವಿ ಅನ್ನೋದನ್ನ ನಮ್ಗೆ ಅವ್ರು ತೋರಿಸಿ, ಮೌಂಟ್ ಎವರೆಸ್ಟ್ ಶಿಖರವನ್ನ ಏರಿದ್ದಾಗಿರ್ಬಹುದು, ಇಂಥ ಸಾಧನೆಗಳನ್ನ ಮಾಡಿದವ್ರು ಏನ್ ಮಾಡ್ತಿದ್ದಾರೆ ಅಂತಂದ್ರೆ, ಅವ್ರ ಲಿಮಿಟ್ಸ್ ಗಳು ಅದರಾಚೆ ಇದಾವೆ. ಈ ಕೈಕಾಲುಗಳಿಗಿನ್ ಮಾಡುವಂತ ಕೆಲಸವನ್ನ ನಾವು ಅವು ಇಲ್ದೇನು ಕೂಡ ನಾವು ಮಾಡ್ಬೋದು ಅನ್ನೋದನ್ನ, ಅದು ಇಲ್ದೇನು ನಾವು ನಮ್ಮ ಒಂದು ಲಿಮಿಟ್ಸ್ ಗಳನ್ನ ನಾವು ದಾಟಿ ನಾವು ಉನ್ನತ ಹಂತಕ್ಕೆ ಏರ್ಬಹುದು ಅನ್ನೋದನ್ನ ನಮ್ಗೆ ಕೊಟ್ಟಿದ್ದಾರೆ ಮಾಸ್ಟರ್ಸ್. ಅದಲ್ದೆ ನಾವು ನೋಡ್ತಿರ್ತೀವಿ ಎಷ್ಟೋ ವಿಡಿಯೋಗಳಲ್ಲಿ, ಅದು ನೋಡ್ತಿರ್ಬೇಕಾದ್ರೆ, ಕಾಲು ಕೈ ಇಲ್ದೇ ಇರೋರು ಬರೆಯುವಂತ ಮಕ್ಕಳು, ಆ ಕೈ ಇಲ್ದೇ ಇದ್ರು ಕೂಡ ಕಾಲಿನಲ್ಲಿ ಪೆನ್ ಹಿಡ್ಕೊಂಡು ನಮ್ಗಿಂತ ನೀಟಾಗಿ ಹ್ಯಾಂಡ್ ರೈಟಿಂಗ್ ಬರೆಯುವಂತ ಜನರನ್ನ ನಾವು ನೋಡ್ತೀವಿ. ತಮ್ಮ ದಿನನಿತ್ಯದ ಕೆಲಸಗಳನ್ನ ಮಾಡ್ಕೊಳ್ತಾ ಇರ್ತಾರೆ. ಹೀಗಾಗಿ ನಮ್ ಲಿಮಿಟ್ಸ್ ಗಳು ಇಷ್ಟೇ ಅಂತ ನಾವು ಭಯ ಪಡಬಾರ್ದು. ಅದನ್ನ ನಾವು ಒಂದ್ಸಾರಿ ದಾಟಿ ನೋಡ್ಬೇಕು ಅಲ್ಲಿ ಏನಿದೆ ಅಂತ ಹೇಳ್ಬಿಟ್ಟು. ಆವಾಗ ನಮ್ಮ ಆ ಒಂದು ಕೋಪದ ಒಂದು ಇಫೆಕ್ಟ್ ಅನ್ನೋದು, ಅದ್ರ ಜೊತೆ ಭಯ ಅನ್ನೋದು ಏನು ಅಂತ ಎದುರಿಸಿದ್ಮೇಲೆ ಮತ್ತೆ ಅದು ನಮ್ಗೆ ರಿಪೀಟ್ ಆಗ್ತಾ ಹೋಗೋದಿಲ್ಲ. ಯಾಕೆಂತಂದ್ರೆ ಒಂದ್ಸಾರಿ ಕಲ್ತಂತ ವಿಷಯವನ್ನ ನಾವು ಕಲಿಯೋ ಅವಶ್ಯಕತೆ ಇಲ್ಲ. ಒಂದ್ಸಾರಿ ಉಸಿರು ತೆಗೆದುಕೊಂಡಂತದನ್ನ ಮತ್ತೆ ಅಂದ್ರೆ ಆ ಬಿಟ್ಟಂತ ಉಸಿರನ್ನ ಮತ್ತೆ ತೆಗೆದುಕೊಳಕ್ ಆಗಲ್ಲ. ಹೊಸದನ್ನ ನಾವು ಮತ್ತೆ ಏನ್ ಮಾಡ್ಬೇಕು ಅಂತಂದ್ರೆ ತೆಗೆದುಕೋಬೇಕು. ಹಾಗಾಗಿ ಒಂದ್ಸಾರಿ ಇದನ್ನ ನಿಮ್ಮ ಒಂದು ಲಿಮಿಟ್ಸ್ ಗಳನ್ನ ದಾಟ್ರಿ ಅಂತ ಅವ್ರು ಹೇಳ್ತಿದ್ದಾರೆ ಮಾಸ್ಟರ್ಸ್. ಹಂಗಾದ್ರೆ ನಮ್ಗೆ ಧ್ಯಾನ ಮಾಡಕ್ ಆಗಲ್ಲ ಅಂತ ನಾವೇನ್ ಅಂತಿದೀವಲ್ಲ, ಸರಿ ನನ್ಗ ಆಗುತ್ತೆ, ನಾನು ಒಂದೇ ಸ್ಟೇಟ್ ಅಲ್ಲಿ ನನಗ ಆಗಲ್ಲ ಅಂದ್ಬಿಟ್ರೆ ನನ್ ಮಾಸ್ಟರ್ ಒಂದೇ ಸ್ಟೇಟ್ ಅಲ್ಲಿ ಕುಳಿತ್ಕೊಂಡ್ಬಿಟ್ರೆ ಸಾಕು. ನಾವ್ ಆಗ್ಲೇ ಹೇಳಿದ್ವಲ್ಲ ಮಾಸ್ಟರ್ಸ್, ಈಗ ನಾನ್ ಕುಂತ್ಕೊಂತೀನಿ ಅಂತಂದ್ರೆ ಏನಂತಂದ್ರೆ, ನನ್ ದೇಹ ಮತ್ತೆ ನನ್ಗೆ ಆ ಸತ್ಯ ತಿಳ್ಕೊಳ್ಳುವವರೆಗೂ ಬಿಡೋದಿಲ್ಲ. ನಾನ್ ಯಾವಾಗ ಒನ್ನೆಸ್ ಭಾವನೆಯಲ್ಲಿ ಕುಳಿತುಕೊಳ್ತಾ ಹೋಗ್ತೀನೋ, ಆ ಧ್ಯಾನ ಅನ್ನೋದು ಕೂಡ ಸಲೀಸಾಗಿ ನಡ್ಕೊಂಡು ಹೋಗ್ಬಿಡುತ್ತೆ. ಹಾಗಾಗಿ ನಾವೇನಂತಂದ್ರೆ ನಮ್ಮ ಲಿಮಿಟ್ಸ್ ಗಳನ್ನ ನಾವಿಲ್ಲಿ ದಾಟ್ಬೇಕು ಅಂತ ಅವರು ಹೇಳ್ತಿದ್ದಾರೆ ಮಾಸ್ಟರ್ಸ್. ಎಲ್ಲರೂ ನಿಮ್ಮನ್ನು ಗುರುತಿಸಬೇಕೆಂದು ನೀವು ಆಶಿಸುತ್ತಾ ಇರುತ್ತೀರಿ. ಆವೇಶ ತಾಪಗಳಿಂದ ಭಯದಿಂದ ತುಂಬಿದ್ದರೆ ಆ ಗುರುತಿಸುವಿಕೆ ಲಭ್ಯವಾಗುವುದಿಲ್ಲವೇನೋ ಎಂದು ನೀವು ಅಂದುಕೊಳ್ಳುತ್ತಾ ಇರುತ್ತೀರಿ.
ಆದ್ದರಿಂದ ಅಂತಹ ಆಲೋಚನೆಗಳನ್ನು ನೀವು ಮಾಡುವುದನ್ನೇ ಬಿಡುತ್ತೀರಿ. ಕೋಪವು ಅದರಿಂದಲೇ ನಿಮ್ಮಲ್ಲಿ ಜನಿಸುತ್ತದೆ. ಉದಾಹರಣೆಗೆ ಅವರು ಕೂಡ ಹೇಳ್ತಿದ್ದಾರೆ, ನಾವೊಂದ್ ಯಾವುದೇ ಕೆಲಸವನ್ನ ಮಾಡಿದ್ರೆ ನಮ್ಮನ್ನ ಎಲ್ರು ಗುರುತಿಸ್ಕೋಬೇಕು ಅಂತ ನಾವು ಅನ್ಕೊಂಡಿರ್ತೀವಿ. ಹಾಗಾಗಿ ಆದ್ರೆ ನಮ್ಮಲ್ಲಿ ಒಂದು ಇದನ್ ಪ್ರಯತ್ನ ಮಾಡುವಾಗ ಅಲ್ಲಿ ಆವೇಶ ಅನ್ನೋದು, ಭಯ ಅನ್ನೋದು ಇತ್ತು ಅಂತಂದ್ರೆ ನಾವು ಅದನ್ನ ತಲುಪಲಿಕ್ಕೆ ಆಗೋದಿಲ್ವೇನೋ ಅಂತ ಹೇಳ್ಬಿಟ್ಟು ಆ ಕೆಲಸ ಮಾಡೋದನ್ನೇ ಬಿಟ್ಬಿಡ್ತೀವಿ. ಅದರಿಂದಾಗಿ ನಮ್ಗೆ ಏನಾಗುತ್ತೆ ಅಂತಂದ್ರೆ ಕೋಪ ಅನ್ನೋದು ಬರುತ್ತೆ. ಉದಾಹರಣೆಗೆ ಮಾಸ್ಟರ್ಸ್, ನಾನು ಈಗ ಒಂದು ಒಳ್ಳೆ ಡ್ರಾಯಿಂಗ್ ಆರ್ಟಿಸ್ಟ್ ಆಗ್ಬೇಕು ಅಂತ ನಾನಿದ್ದೇನೆ. ಆದ್ರೆ ನನ್ನಲ್ಲೇ ನನಗೆ ಡೌಟ್ಸ್ ಬರಕ್ ಚಲೋ ಆಗ್ತವೆ. ಏನಂತಂದ್ರೆ ನಾನು ಈ ಹಿಂದೆಲ್ಲೂ ಕಲ್ತಿಲ್ಲ, ಈ ಏಜ್ ಅಲ್ಲಿ ನಾನು ಅದನ್ನ ಕಲಿಬಹುದಾ, ಅದನ್ನ ಕಲಿಬೇಕಂತಂದ್ರೆ ಎಕ್ಸ್ಪರ್ಟ್ಸ್ ಹತ್ರನೇ ಹೋಗ್ಬೇಕು. ಹಾಗಾಗಿ ಆ ಒಂದು ಅನುಕೂಲ ನನ್ನಲ್ಲಿಲ್ಲ. ಹೀಗೆ ಏನಂತಂದ್ರೆ ನನ್ ಕೈಲಿ ಆಗದೆ ಇದ್ರೆ ಇಷ್ಟೊಂದು ಭಯದ ಒಂದು ಪ್ರಶ್ನೆಗಳು ನನಗ್ ಕಾಡ್ತವೆ. ಅವಾಗ ಏನಾಗುತ್ತೆ, ಆ ಕೋಪ ಅನ್ನೋದು ನನ್ನಲ್ಲಿ ಜನಿಸ್ತಾ ಹೋಗುತ್ತೆ. ಅಯ್ಯೋ, ನಾನು ಇದನ್ನೆಲ್ಲಾ ಮಾಡ್ಲಿಕ್ ಆಗ್ಲಿಲ್ಲಲ್ಲ ಅಂತ ನನ್ ಮೇಲೆ ಆ ಒಂದ್ ಮತ್ತೆ ಪರಿಸ್ಥಿತಿಯನ್ನ ನಾವು ಬ್ಲೇಮ್ ಮಾಡ್ತಿರ್ತೀವಿ. ನಾನು ಇನ್ ಕೇಸ್ ನಾನು ಇಲ್ಲಿರದೆ ಬೇರೆ ಪ್ಲೇಸ್ ಅಲ್ಲಿ ಇದ್ರೆ ಖಂಡಿತ ಕಲಿತಿದ್ದೆ. ನಾನು ಈ ಚಿಕ್ಕ ವಯಸ್ಸಲ್ಲೇ ಪ್ರಾರಂಭಿಸಿದ್ರೆ ನಾನು ಖಂಡಿತ ಕಲಿತಿದ್ದೆ, ನನ್ಗೆ ಈಗ ಅದು ನೆನಪಾಯ್ತು ಅಂತ ಹೇಳ್ಬಿಟ್ಟು ಆ ಕೋಪ ಜನಿಸ್ಲಿಕ್ಕೆ ನಾವು ಕಾರಣ ಆಗ್ತೀವಿ. ಆದ್ರೆ ಇನ್ ಕೇಸ್ ನಾನು ಆ ಡ್ರಾಯಿಂಗ್ ಅನ್ನ ನನ್ ಸಾಧ್ಯವಾದ ಮಟ್ಟಿಗೆ ನಾನು ಏನಂತಂದ್ರೆ ಟ್ರೈ ಮಾಡ್ತಾ ಹೋದ್ರೆ ಅದ್ರ ಜೊತೆ ಒಂದು ಮಾರ್ಗಗಳು ಸಿಗ್ತಾ ಹೋಗ್ತವೆ. ಈಗ ಉದಾಹರಣೆಗೆ ನಾವು ಫೋನ್ ಅಲ್ಲಿ ಒಂದ್ ವಿಷಯಗಳನ್ನ ಸರ್ಚ್ ಮಾಡಿದ್ರೆ ಅದ್ರ ರಿಲೇಟೆಡ್ ಸಾವಿರಾರು ವಿಡಿಯೋಗಳು ನಮ್ಗೆ ಬರ್ತಾ ಹೋಗ್ತಾವಲ್ಲ. ಹಾಗೆ ನಾನು ಒಂದ್ ವಿಷಯವನ್ನ ಕಲಿಯಕ್ ರೆಡಿ ಆಗ್ಬಿಟ್ರೆ ಏನಾಗುತ್ತೆ ಅಂತಂದ್ರೆ ಯೂನಿವರ್ಸ್ ನನ್ಗೆ ಸಾವಿರಾರು ಮಾರ್ಗಗಳನ್ನ ತೋರ್ಸ್ಲಿಕ್ಕೆ ರೆಡಿ ಆಗುತ್ತೆ. ನಾವು ಫಸ್ಟ್ ಸ್ಟೆಪ್ ಇಟ್ಬಿಟ್ರೆ ಸಾಕು. ಆ ಒಂದಿಷ್ಟು ನಾನೇನಾದ್ರೂ ಅದನ್ನ ಚಾಲೆಂಜ್ ಆಗಿ ತಗೊಂಡ್ಬಿಟ್ಟು ನಾನು ಆ ಡ್ರಾಯಿಂಗ್ ಅನ್ನ ಕಲಿಲೇಬೇಕು ಅಂತ ನನ್ಗೆ ಆದಂತಹ ಒಂದಿಷ್ಟು ಪ್ರಯತ್ನವನ್ನ ನಾನು ಮಾಡ್ತಾ ಹೋದ್ರೆ ಮುಂದೆ ಅದ್ರ ಒಂದಿಷ್ಟು ದಾರಿಗಳು ಸಿಗ್ತಾ ಹೋಗ್ತವೆ. ಆಮೇಲೆ ರೀಚ್ ಆಗಿದಂತಹ ಮಾರ್ಗವು ನನಗೆ ತೃಪ್ತಿ ಕೊಡುತ್ತೆ. ಅವಾಗ ನಾವ್ ಹೇಳ್ತೀವಿ, ಅಟ್ಲೀಸ್ಟ್ ನಾನು ಈ ಡ್ರಾಯಿಂಗ್ ಕಲಿಬೇಕು ಅನ್ನೋದ್ರಲ್ಲಿ ಪ್ರಯತ್ನ ಪಡ್ತಾ ಪಡ್ತಾ ಈ ಹಂತಕ್ ಬಂದಿದ್ದೀನಲ್ಲ, ಅದ್ರ ಬಗ್ಗೆ ನನ್ಗೆ ತೃಪ್ತಿ ಮನೋಭಾವನೆ ಬರುತ್ತೆ. ಹಂಗಾದ್ರೆ ನಮ್ಗೆ ಯಾವ್ದನ್ನ ಆಶಿಸ್ತೀವೋ ಅದನ್ನ ಅಟ್ಲೀಸ್ಟ್ ನಾವು ಪ್ರಯತ್ನ ಪಡ್ಬೇಕು. ಆ ಪ್ರಯತ್ನ ಪಡೋದ್ರಿಂದ ಏನಾಗುತ್ತೆ ಅಂತಂದ್ರೆ ನಮ್ಮಲ್ಲಿ ಇನ್ನು ಮುಂದೆ ಹುಟ್ಟತಿರ್ತಾವಲ್ಲ ಕೋಪಗಳು, ನಾನ್ ಮಾಡದೇ ಇದ್ರೆ ಏನಾಗ್ತಿತ್ತು, ಅಯ್ಯೋ ಇಷ್ಟು ವರ್ಷ ಸುಮ್ನೆ ವೇಸ್ಟ್ ಆಗಿ ಕಳೆದ್ಬಿಟ್ಟೆ, ನನ್ ಜೊತೆನೆ ಪ್ರಾರಂಭಿಸಿದವ್ರು, ನನ್ನ ಏಜ್ ನಲ್ಲೇ ಪ್ರಾರಂಭಿಸಿದವ್ರು ಏನ್ ಮಾಡಿದ್ರು, ಅಟ್ಲೀಸ್ಟ್ ಇಲ್ಲಿವರೆಗೂ ರೀಚ್ ಆದ್ರು, ನಾನ್ ಹಿಂಗ್ ಮಾಡ್ದೆ ಅಂತ ನನ್ ಮೇಲೆನೆ ನನ್ ಕೋಪ ಅನ್ನೋದು ಹುಡ್ತಿತ್ತಲ್ಲ. ಹಾಗಾಗಿ ಹಾಗಾಗಿ ನಾನು ಏನ್ ಮಾಡ್ಬೇಕು ಅಂತಂದ್ರೆ ಅಟ್ಲೀಸ್ಟ್ ಆ ಪ್ರಯತ್ನವನ್ನಾದ್ರೂ ಪಡ್ಬೇಕು. ಅದು ಒಂದಿಲ್ಲ ಒಂದಿನ ನಮ್ಮನ್ನ ಒಂದ್ ಹಂತಕ್ಕಾದ್ರೂ ತಲುಪಿಸುತ್ತೆ. ಇದು ಧ್ಯಾನ ಸ್ಥಿತಿಗೂ ಕೂಡ ಅನ್ವಯಿಸುತ್ತೆ ಮಾಸ್ಟರ್ಸ್. ನನ್ಗೆ ಇವತ್ ಕೂತ್ಕೊಳಕ್ ಆಗ್ತಿಲ್ಲ ನೋಡಿ, ಇವ್ರು ಇಷ್ಟೊಂದು ಮಾಸ್ಟರ್ಸ್ಗಳು ಇಷ್ಟೊಂದು ಏಜ್ ನಲ್ಲೂ ಹೀಗ್ ಕೂತ್ಕೊಂಡ್ ಧ್ಯಾನ ಮಾಡ್ತಿದ್ದಾರೆ, ನನ್ಗ ಆಗ್ತಿಲ್ಲ 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 ಅಂತ ಅನ್ನೋದ್ಕಿಂತ ಸರಿ ಇವ್ರು ಎಲ್ಲರೂ ಕ್ಯಾಮ್ರಾಗಳನ್ನ ಆನ್ ಮಾಡಿ ಇಷ್ಟ ನೀಟಾಗಿ ಕುಂತ್ಕೊಂಡಿದಾರಲ್ಲ, ನಾನು ಕೂಡ ಇವ್ರನ್ನ ಇನ್ಸ್ಪೈರ್ ಆಗಿ ತೆಗೆದುಕೊಂಡು ಇವತ್ತ ಇಷ್ಟು ಒಂದ್ 3 ಗಂಟೆ ಕುಂತೆ, ಮತ್ತೆ ನಾಳೆಯಿಂದ ಒಂದ್ 4 ಗಂಟೆ ಕುಂತೆ, 5 ಗಂಟೆ ಕುಂತೆ, ಹಿಂಗೆ ನಾನ್ ಮಾಡ್ಕೊಂತ ಹೋದ್ರೆ ಒಂದು ತಿಂಗಳ ಅವಧಿಯಲ್ಲಿ ನನ್ನ ಒಂದಿಷ್ಟು ಗಂಟೆಗಳನ್ನ ನೆನೆಸ್ಕೊಂಡ್ರೆ ಇಷ್ಟು ದಿನಗಳನ್ನ ನಾನು ಇಷ್ಟು ಗಂಟೆ ಧ್ಯಾನ ಮಾಡಿದಿನ ಅನ್ನೋ ತೃಪ್ತಿ ಮನೋಭಾವನೆ ಆದ್ರೂ ನಮ್ಗೆ ಇರುತ್ತೆ. ಆಗದೆ ಇದ್ರೆ ಪ್ರತಿದಿನ ಏನಾಗುತ್ತೆ ಅಂತಂದ್ರೆ ಅಯ್ಯೋ ಇವ್ರು ಮಾಡ್ತಿದ್ದಾರೆ ನಾನ್ ಮಾಡ್ತಿಲ್ಲ, ನನ್ ದೇಹ ಹೊಟ್ಟೆ ಸಪೋರ್ಟ್ ಮಾಡ್ತಿಲ್ಲ, ನನ್ಗೆ ಹೇಗೆ ನಾನು ಇನ್ನೂ ಕರ್ಮ ಕ್ಲಿಯರ್ ಆಗಿದೆ, ಈ ರೀತಿ ಕೋಪ ಅನ್ನೋದು ನಮ್ಮ ಮೇಲ್ ಬರುತ್ತೆ. ಹಾಗಾಗಿ ಇಲ್ಲಿ ಒಂದು ಕ್ಲಾರಿಟಿ ಏನಂತಂದ್ರೆ ಮಾಸ್ಟರ್ಸ್, ನಾವು ಯಾವ್ದನ್ನ ಆಶಿಸ್ತೀವೋ ಅಂದ್ರೆ ಯಾವ್ದನ್ನ ಮಾಡ್ಬೇಕು ಅಂತ ಬಯಸ್ತೀವೋ ಅದನ್ನ ಅಟ್ಲೀಸ್ಟ್ ಟ್ರೈ ಮಾಡಿ ನೋಡ್ರಿ ಅಂತ ಅವ್ರು ಹೇಳ್ತಾರೆ. ಇದರಿಂದ ನಮ್ಮನ್ನ ಬೇರೆದವ್ರು ಗುರ್ತಿಸ್ತಾರೋ ಇಲ್ಲೋ ಅನ್ನುವಂಥದ್ದು ಬೇಕಾಗಿಲ್ಲ. ಆ ಆಲೋಚನೆಗಳನ್ನ ಬಿಡ್ರಿ. ನೀವ್ ಯಾವಾಗ ಒಂದು ಪ್ರಯತ್ನವನ್ನ ಮಾಡ್ತಿರೋ ನೆಕ್ಸ್ಟ್ ಏನಂತಂದ್ರೆ ಆ ಒಂದು ನಿಮ್ಮಲ್ಲಿ ಏನು ಆ ಕೋಪ ಅನ್ನೋದು ಜನಿಸ್ತದಲ್ಲ ಅದನ್ನ ನೀವು ಬಿಟ್ಟು ಬಿಡ್ಬೋದು ಅಂತ ಹೇಳ್ಬೋದು. ಮಾಸ್ಟರ್ಸ್, ಅದ್ರ ಜೊತೆಗೆ ಇಲ್ಲಿ ಶಶಿಕಲಾ ಮೇಡಮ್ ಅವರು ಒಂದ್ ಪ್ರಶ್ನೆ ಕೇಳಿದಾರೆ, ಒನ್ನೆಸ್ ಅಂತಂದ್ರೆ ಏನು ಅಂತ ಹೇಳ್ಬಿಟ್ಟು. ಮೇಡಮ್, ಇದು ಏನಂತಂದ್ರೆ ಅಹಂ ಬ್ರಹ್ಮಾಸ್ಮಿ ತತ್ವಮಸಿ ಅಂತ ನಾವೇನ್ ಹೇಳ್ತೀವಲ್ಲ ಆ ಸ್ಥಿತಿ, ಏಕತ್ವ ಸ್ಥಿತಿ. ಯಾಕೆ ಅಂತಂದ್ರೆ ಈ ಮೂಲ ಸೃಷ್ಟಿಕರ್ತನು ಬೇರೆ ಅಲ್ಲ, ಅವನಿಂದ ಬಂದಿರುವಂತಹವ್ರು ನಾವು ಕೂಡ ಬೇರೆ ಅಲ್ಲ. ಈ ನಾವು ಎಷ್ಟೊಂದು ಅನುಭವಗಳನ್ನ ಈಗ ಎಷ್ಟೊಂದು ವಿಷಯಗಳನ್ನ ತೆಗೆದುಕೊಳ್ತಿದೀವಲ್ಲ, ಅಂತಿಮವಾಗಿ ಇದು ಎಲ್ಲಿಗೆ ಹೋಗುತ್ತೆ ಅಂತಂದ್ರೆ ಆ ಮೂಲ ಸೃಷ್ಟಿಕರ್ತನ್ಗೆ ಹೋಗುತ್ತೆ. ಯಾಕೆ ಅಂತಂದ್ರೆ ಅವನು ತನ್ನ ಜ್ಞಾನವನ್ನ ನಾವು ಒಂದು ದೇಹಕ್ಕೆ ಹೋಲಿಸ್ಬಿಟ್ರೆ, ಈಗ ದೇಹನೇ ಮೂಲ ಸೃಷ್ಟಿಕರ್ತ ಅಂತಂದ್ರೆ ಈ ಒಂದು ದೇಹದಲ್ಲಿ ಇತರ ಅಂಗಾಂಗಗಳಿದಾವಲ್ಲ ಅವು ಮಾಡುವಂತ ಕೆಲಸ ಎಲ್ಲ ಆ ಮೂಲ ಸೃಷ್ಟಿಕರ್ತನ್ಗೆ ತಲುಪುತ್ತೆ. ಈಗ ಈ ದೇಹದಲ್ಲಿ ನಾನೊಂದ್ ಕೈ ಆಗಿ ಬಂದಿದ್ದೀನಿ ಅಂತಂದ್ರೆ ಈ ಕೈಗಳಿಂದ ಮಾಡುವಂತ ಎಕ್ಸ್ಪೀರಿಯನ್ಸ್, ಅದರ ಜ್ಞಾನ ಆ ಒಂದು ಮೂಲ ಸೃಷ್ಟಿಕರ್ತ ಆತ್ಮಕ್ಕೆ ಸೇರುತ್ತೆ. ನಾನ್ ನಡೆದಾಡುವಂತಹದ್ದು, ಬೇರೆ ಬೇರೆ ಪ್ಲೇಸ್ಗೆ ವಿಸಿಟ್ ಮಾಡುವಂತದ್ದು, ಅಲ್ಲಿ ನೋಡುವಂತ ದೃಶ್ಯಗಳು, ಇಲ್ಲಿ ಓದುವಂತ ವಿಷಯಗಳಾಗಿರ್ಬೋದು, ಕೇಳುವಂತ ವಿಷಯಗಳಾಗಿರ್ಬೋದು, ಈ ದೇಹದ ಅಂಗಾಂಗಗಳ ಮೂಲಕ ಮತ್ತೆ ಅಂತಿಮವಾಗಿ ಆ ಆತ್ಮಕ್ಕೆ ತಲುಪೋದ್ರಿಂದ ಮೇಡಮ್ ಈ ಒನ್ನೆ ಸ್ಟೇಟ್ ಏನಂತಂದ್ರೆ
ಆ ಮೂಲ ಸೃಷ್ಟಿಕರ್ತನೇ ನಾವು ಅನ್ಕೊಂಡಾಗ ಈ ಸಣ್ಣ ಸಣ್ಣ ವಿಷಯಗಳು ಏನಂತಂದ್ರೆ ಅವು ದೊಡ್ಡ ವಿಷಯಗಳಾಗಿ ನಮಗ್ ಕಾಣೋದಿಲ್ಲ ಮೇಡಮ್. ಇದು ನನ್ ತಿಳಿದ ಮಟ್ಟಿಗೆ. ಅದ್ರ ಜೊತೆಗೆ ಮತ್ತೆ ನಾವು ಸೀನಿಯರ್ ಮಾಸ್ಟರ್ ಶ್ರೀನಿವಾಸ್ ಸರ್ ಆಗಿರ್ಬೋದು, ಶಿವ್ ಸರ್ ಆಗಿರ್ಬೋದು, ಮತ್ತೆ ಜಾಯಿನ್ ಆದಾಗ ಕೂಡ ಇದನ್ನ ನೀವು ಈ ಒಂದು ಪ್ರಶ್ನೆಯನ್ನ ಕೇಳಿ ಇನ್ನೂ ಕ್ಲಾರಿಟಿಯಾಗಿ ಉತ್ತರವನ್ನ ಪಡೆದುಕೋಬಹುದು ಮೇಡಮ್. ಅನುಭೂತಿಗಳೇ ನಿಮ್ಮನ್ನು ಜೀವನಕ್ಕೆ ಅನುಸಂಧಾನ ಮಾಡುತ್ತವೆ. ಅನುಭೂತಿಗಳನ್ನು ನೀವು ನಂಬಿ ಸ್ವೀಕರಿಸಬೇಕು. ಅನುಭೂತಿಗಳಿಂದಲೇ ನೀವು ನಿಜಾಂಶಗಳ ಇತರ ಪರಿಮಾಣದೊಳಗೆ ಪ್ರವೇಶ ಹೊಂದುತ್ತೀರಿ. ಬಹುಮುಖ ಪರಿಮಾಣಗಳ ನಿಜಾಂಶಗಳಲ್ಲಿ ನಿಮ್ಮ ಭಿನ್ನ ಜೀವನಗಳೊಂದಿಗೆ ಏಕಕಾಲದಲ್ಲಿ ನೀವು ಅರಿವನ್ನು ಸಾಧಿಸಬಲ್ಲಿರಿ. ಕೆಲವು ಅನುಭೂತಿಗಳ ಮೇಲೆ ವಿಶ್ವಾಸವು, ಮತ್ತೆ ಕೆಲವು ಅನುಭೂತಿಗಳ ಮೇಲೆ ಅವಿಶ್ವಾಸವು ನಿಮಗಿರುತ್ತದೆ. ಮತ್ತೆ ಕೆಲವು ಅನುಭೂತಿಗಳು ನಿಮ್ಮನ್ನು ಎಲ್ಲಿಗೇ ತೆಗೆದುಕೊಂಡು ಹೋಗುತ್ತವೆ. ಅದನ್ನು ಗುರುತಿಸುವುದರ ಮುಂಚೆ ಅವುಗಳನ್ನು ಕುರಿತು ಒಳ್ಳೆಯವೆಂದು ಕೆಟ್ಟವೆಂದು ನಿರ್ಣಯಗಳನ್ನು ತೀರ್ಮಾನಗಳನ್ನು ತೆಗೆದುಕೊಳ್ಳಲು ನೀವು ಪ್ರಾರಂಭಿಸುತ್ತೀರಿ. ಮಸಸ್ ಯಾಕೆ ಅಂತಂದ್ರೆ ಇಲ್ಲಿ ಕೆಲವು ಅನುಭೂತಿಗಳು ನಮ್ಮಲ್ಲಿ ವಿಶ್ವಾಸವನ್ನ ಹುಟ್ಟಿಸ್ತವೆ. ಅದ್ರ ಜೊತೆಗೆ ನಮ್ಮನ್ನ ಇನ್ನೂ ಎಷ್ಟೋ ಉನ್ನತ ಹಂತಕ್ಕೆ ಹೋಗ್ತವೆ. ಹಾಗಾಗಿ ಅವು ಒಳ್ಳೆವು ಕೆಟ್ಟವು ಅನ್ನುವಂತ ನಾವು ತೀರ್ಮಾನವನ್ನ ಮಾಡಬಾರ್ದು. ಆ ವೇದನೆಗಳಿಂದ ಬರುವಂತ ಎಕ್ಸ್ಪೀರಿಯನ್ಸ್ಗಳನ್ನ ನಾವು ಗುರುತಿಸಿ ಇದನ್ನ ಒಂದು ಏನಂತಂದ್ರೆ ಆ ಅನುಭೂತಿಗಳನ್ನ ಅನುಭವಿಸ್ತಾ ಹೋಗ್ಬೇಕು. ಯಾವುದರ ಕುರಿತು ನೀವು ಭಯ ಪಡುತ್ತಿರುವಿರೋ ಅಂತಹ ಅನುಭೂತಿಗಳನ್ನ ಅನುಭವಿಸುವುದಕ್ಕೂ ಅರ್ಥ ಮಾಡಿಕೊಳ್ಳಲಕ್ಕೂ ನೀವು ಸಮ್ಮತಿಸುವುದಿಲ್ಲ. ಅವುಗಳನ್ನು ಹತೋಟಿಗೆ ತರುವ ಪ್ರಯತ್ನಗಳನ್ನೇ ಮಾಡುತ್ತೀರಿ. ಸರಿಯಾಗಿ ಅಂತಹ ಪ್ರಯತ್ನಗಳಿಂದ ಮತ್ತು ಆ ಭಯದ ಅನುಭೂತಿಗಳಿಂದಲೇ ನಿಮ್ಮ ಸ್ವಭಾವವನ್ನು ರಚಿಸುವ ಕೆಲಸವನ್ನು ಅಂತರ್ಲೀನವಾಗಿ ಮಾಡುತ್ತದೆ. ನಿಜಾಂಶಗಳ ವಿಸ್ಮೃತಿಯೊಳಗೆ ನಿಮ್ಮನ್ನು ಪ್ರವೇಶಿಸದಂತೆ ಅವು ನಿಲ್ಲಿಸುತ್ತವೆ. ಮಸ್ಟರ್ಸ್ ನಾವ್ ಎಷ್ಟೋ ಒಂದು ಎಕ್ಸ್ಪೀರಿಯನ್ಸ್ಗೆ ಭಯ ಪಡ್ತಿರ್ತೀವಿ. ಆ ಭಯ ಅನ್ನೋದು ಏನಂತಂದ್ರೆ ನಮ್ಮನ್ನ ಆ ಸ್ಥಿತಿಗೆ ಹೋದ ತಕ್ಷಣ ನಾವ್ ಏನ್ ಮಾಡ್ತೀವಿ, ಅದ್ರಲ್ಲಿ ಎಂತದೇ ಆಗ್ಲಿ ನಾನು ಅದರಿಂದ ತಪ್ಪಿಸ್ಕೋಬೇಕು ಅಂತ ಪ್ರಯತ್ನ ಮಾಡ್ತಾ ಮಾಡ್ತಾ ಇರ್ತೀನಿ. ಆದ್ರೆ ನಮ್ಮನ್ನ ಅದರಿಂದ ಪ್ರಯತ್ನ ಮಾಡ್ತಾ ಇರ್ತೀನಿ ಖರೆ ಅದನ್ನ ಏನಂತಂದ್ರೆ ಅದನ್ನ ನಾನು ಎದುರಿಸಿರೋದಿಲ್ಲ. ಹೀಗಾಗಿ ನಾವು ಅದನ್ನ ಅಂತರ್ಲೀನವಾಗಿ ನೋಡ್ಬಿಟ್ರೆ ಅದ್ರಲ್ಲಿ ಏನಿದೆ ನಿಜಾಂಶ ಅನ್ನೋದು ನಮಗ್ ಗೊತ್ತಾದ್ಮೇಲೆ ನಾವು ಅದನ್ನ ಮತ್ತೆ ಅದಕ್ಕೆ ಭಯ ಪಡೋ ಅಗತ್ಯನೇ ಇಲ್ಲ. ಮಸ್ತ್ ಇಲ್ಲೊಂದು ಎಕ್ಸಾಂಪಲ್ ಹೇಳ್ಬೇಕು ಅಂತಂದ್ರೆ ನಾವ್ ಚಿಕ್ಕವರಿದ್ದಾಗ ಎಲ್ರು ಏನಂತಂದ್ರೆ ಆ ಒಂದು ಕತ್ತಲಿಗೆ ಭಯ ಪಡ್ತಾ ಇದ್ವಿ. ಕತ್ತಲಿಗೆ ಭಯ ಪಡ್ತಾ ಇದ್ದಾಗ ಎಲ್ಲಾದ್ರೂ ಯಾರಾದ್ರೂ ಮನೆಯಲ್ಲಿ ಯಾರು ಇರ್ದೇ ಇದ್ರೆ ನಾವು ಹೋಗ್ಲಿಕ್ಕೆ ಇಷ್ಟ ಪಡ್ತಿರ್ಲಿಲ್ಲ. ಒಂದ್ ಕರೆಂಟ್ ಹೋದ ತಕ್ಷಣನು ಕೂಡ ನಾವು ಆ ಒಂದು ಕಣ್ಣುಗಳನ್ನ ಮುಚ್ಕೊಂಡ್ಬಿಟ್ಟು ಆ ಕತ್ಲನ್ನ ನೋಡ್ಲಿಕ್ಕೆ ಇಷ್ಟ ಪಡ್ತಾ ಇರ್ಲಿಲ್ಲ. ಬಟ್ ಒಂದಿನ ಯಾರು ಇಲ್ದೇ ಇರೋ ಸ್ಥಿತಿ ಅನ್ಬೋದು, ಅಥವಾ ನಾವ್ ಒಂದಿನ ಆ ಕತ್ತಲಲ್ಲಿ ನಾವ್ ಏನಾಗ್ಬಿಟ್ಟಿವಿ ಅಂತಂದ್ರೆ ಕಳೆದ್ ಬಿಟ್ಟಿವಿ ಅಂದ್ರೆ ಅಯ್ಯೋ ಈ ಒಂದ್ ಕತ್ತಲದಲ್ಲಿ ಏನೂ ಆಗುತ್ತಿಲ್ಲಲ್ಲ ಅಂತ ಗೊತ್ತಾದ ತಕ್ಷಣ ಆ ಕತ್ಲ ಅನ್ನೋದೇ ನಮ್ಗೆ ಒಂದ್ ಏನಂತಂದ್ರೆ ಒಳ್ಳೆಯ ಅನುಭೂತಿ ಆಗ್ಬಿಡುತ್ತೆ. ಈಗ ಉದಾಹರಣೆಗೆ ನಾವ್ ಈಗ ಎಲ್ಲ ಇದೀವಿ ಮಾಸ್ಟರ್ಸ್, ನಾವು ಮತ್ತೆ ಕತ್ತಲದಲ್ಲೇ ಕುಳಿತ್ಕೊಂಡು ಧ್ಯಾನ ಮಾಡ್ತೀವಿ. ಹಾಗಾಗಿ ಆ ಕತ್ಲನು ಕೂಡ ನಮ್ಗೆ ಅನುಭೂತಿ ಅನಿಸ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಅಂತ ಅವರು ಹೇಳ್ತಿದ್ದಾರೆ ಮಾಸ್ಟರ್ಸ್. ನಿಮ್ಮ ಕೋಪಕ್ಕೂ ಬಾಧೆಗೂ ಸಹ ಪರಮಾರ್ಥವಿದೆ. ಅವು ಸಹ ನಿಮ್ಮನ್ನೆಲ್ಲಿಗೂ ಒಯ್ಯುತ್ತವೆ. ಅವು ನಿಮ್ಮನ್ನು ಒಯ್ಯುವ ಪರಿಸ್ಥಿತಿಯೊಳಕ್ಕೆ ನೀವು ಹೋಗಲು ಸಮ್ಮತಿಸಿದರೂ ಪರಿಸ್ಥಿತಿ ಮಾತ್ರ ಬದಲಾಗದು. ನೀವು ಒಪ್ಪಿದರೂ ಒಪ್ಪದೇ ಇದ್ದರೂ ನಡೆಯುವುದು ಮಾತ್ರ ನಡೆದೇ ತೀರುತ್ತದೆ. ನಿಮ್ಮ ಅನುಭೂತಿಗಳು ಇತರರಿಗೆ ಆಹಾರವಾಗಿರುವುದಲ್ಲದೆ ನಿಮ್ಮ ಆತ್ಮಗಳಿಗೂ ಸಹ ಪೋಷಣೆಯನ್ನು ಕೊಡುತ್ತಲೇ ಇರುತ್ತವೆ. ನಿಮ್ಮ ವ್ಯಕ್ತಿತ್ವಗಳು ಇವುಗಳಿಂದಲೇ ಏರ್ಪಾಡಾಗುತ್ತಾ ಇರುತ್ತವೆ. ಮಾಸ್ಟರ್ಸ್ ಅದ್ರ ಜೊತೆ ಮತ್ತೆ ಅವ್ರು ನಮ್ಗೆ ಹೇಳ್ತಿದ್ದಾರೆ, ನಾವು ಈ ಒಂದು ಕೋಪ ಭಯ ಸ್ಥಿತಿಯಲ್ಲಿ ಇರಬಾರ್ದು ಅಂತ ನಮ್ಗೆ ಮೊದ್ಲಿನ ಅಧ್ಯಾಯದಲ್ಲಿ ಪ್ಲೇಡಿಯನ್ಸರು ತಿಳಿಸಿದ್ರು. ಆ ಒಂದು ಸ್ಥಿತಿಯೊಳಗಿದ್ರೆ ಅವು ಏನಂತಂದ್ರೆ ಬೇರೆ ಒಂದು ಗ್ರಹವಾಸಿಗಳಿಗೆ ಅಥವಾ ಎನರ್ಜಿಗೆ ಆಹಾರ ಆಗುತ್ತೆ ಅಂತ ಹೇಳ್ಬಿಟ್ಟು ಅಂತಿಮವಾಗಿ ಮತ್ತೆ ಅವ್ರು ನಮ್ಗೆ ಸತ್ಯವನ್ನ ತಿಳಿಸ್ತಾ ಇದ್ದಾರೆ. ಸರಿ, ಆ ಒಂದ್ಸರಿ ನೀನ್ ಎಕ್ಸ್ಪೀರಿಯನ್ಸ್ ಮಾಡಿದ್ಮೇಲೆ ಆ ಸ್ಥಿತಿಗೆ ಹೋಗ್ಬಾರ್ದು. ಯಾಕೆ ಅಂತಂದ್ರೆ ಜಾಣರಾದವ್ರು ಏನ್ ಮಾಡ್ತಾರೆ ಅಂತಂದ್ರೆ ಒಂದ್ಸಾರಿ ಅದನ್ನ ಕಲ್ತ್ ಬಿಟ್ರೆ ಅದರಿಂದ ಆಗುವ ಪರಿಣಾಮಗಳನ್ನ ತಿಳಿದ ತಕ್ಷಣ ಯಾವ ಪರಿಣಾಮಗಳನ್ನ ಉಂಟು ಮಾಡ್ಕೋಬೇಕನ್ನೋ ಒಂದು ಕ್ಲಾರಿಟಿ ನಮ್ಗೆ ಬಂದಿರುತ್ತೆ ಮಾಸ್ಟರ್ಸ್. ಹಾಗಾಗಿ ಅವ್ರು ನಮ್ಗೆ ಏನ್ ಹೇಳ್ತಿದ್ದಾರೆ ಅಂತಂದ್ರೆ ನೀವೇನು ಆ ಒಂದಿಷ್ಟು ಎಕ್ಸ್ಪೀರಿಯನ್ಸ್ ಪಡೆದ್ಕೊಂಡ್ಮೇಲೆ ನೀವು ಆ ಒಂದು ಅನುಭೂತಿಯನ್ನ ಕೂಡ ನಮ್ಮ ಆತ್ಮ ಕೂಡ ಅದರಿಂದ ಒಂದು ಲೆಸನ್ ಅನ್ನ ಕಲಿತ್ ಬಿಟ್ಟಿರುತ್ತೆ. ಆವಾಗ ಏನಾಗುತ್ತೆ ಅಂತಂದ್ರೆ ನೀವು ಖಂಡಿತ ಆ ಒಂದಿಷ್ಟು ಲೆಸನ್ಗಳನ್ನ ಕಲಿತ ಮೇಲೆ ನಿಮ್ಮ ಆತ್ಮಕ್ಕೆ ಒಂದು ವ್ಯಕ್ತಿತ್ವ ಆಗ್ಬೋದು, ಜ್ಞಾನ ಅನ್ಬೋದು, ಅದು ಬಂದ ಮೇಲೆ ನೀವ್ ಏನ್ ಮಾಡ್ತೀರಾ ಅಂತಂದ್ರೆ ಆ ಕಡೆ ಹೋಗೋದಿಲ್ಲ. ಇನ್ ಕೇಸ್ ನಾವು ಒಂದಿಷ್ಟು ಎಕ್ಸ್ಪೀರಿಯನ್ಸ್, ಈ ಕೋಪ ನನ್ನಲ್ಲಿ ಇದೆ, ನಾನು ಅಂತ ತಕ್ಷಣ ಆ ಕೋಪ ಇದ್ದಿದ್ದನ್ನ ನಾನು ಒಪ್ಕೊಳ್ದೇ ಒಪ್ಕೊಂಡ್ರು ಸಹ ಅದು ನನ್ನೊಳಗೆ ಇರೋದಂತೂ ನಿಜ. ಅಥವಾ ನಾನು ಒಪ್ದೇ ಇರ್ಲಿ,
ಅದು ಮಾತ್ರ ಆ ಕೋಪದ ಪರಿಣಾಮ ಉಂಟಾಗೋದು ನಿಜ. ನಾನ್ ಮುಂದೂಡಿದ್ರು ಕೂಡ ಒಂದಿಲ್ಲ ಒಂದು ದಿನ ಅದು ಸ್ಫೋಟ ಆಗೋದು ನಿಜ. ಹಾಗಾಗಿ ಅವ್ರು ನಮ್ಗೆ ಏನ್ ಹೇಳ್ತಿದ್ದಾರೆ ಅಂತಂದ್ರೆ ಒಂದ್ಸಾರಿ ಅದನ್ನ ಎಕ್ಸ್ಪೀರಿಯನ್ಸ್ ಮಾಡ್ಬಿಟ್ರೆ ಅದು ನಿಮ್ಗೆ ಮತ್ತೆ ರಿಪೀಟ್ ಆಗಲ್ಲ. ಇದರಿಂದ ನಿಮ್ಮ ಒಂದು ಆತ್ಮಕ್ಕೆ ಎಕ್ಸ್ಪೀರಿಯನ್ಸ್ ಆಗ್ಬಿಟ್ಟಿರುತ್ತೆ, ಕೋಪ ಅಂದ್ರೆ ಹೇಗಿರುತ್ತೆ ಅನ್ಬಿಟ್ಟು. ಅದ್ರಿಂದ ಎಕ್ಸ್ಪೀರಿಯನ್ಸ್ ಆದ್ಮೇಲೆ ಅದನ್ನ ರಿಪೀಟ್ ಮಾಡಬಾರ್ದು ಅಂತ ಅವ್ರು ಹೇಳ್ತಿದ್ದಾರೆ ಮಾಸ್ಟರ್ಸ್. ಅಂದ್ರೆ ಈ ಮಾಸ್ಟರ್ಸ್ ಇಲ್ಲ ಅವ್ರು ನಮ್ಗೆ ಏನ್ ಹೇಳ್ಕೊಡ್ತಿದ್ದಾರೆ ಅಂತಂದ್ರೆ, ಇಲ್ಲಿ ಎಲ್ಲ ಮೂಲ ಸೃಷ್ಟಿಕರ್ತ ನಮ್ಮನ್ನ ಸೃಷ್ಟಿ ಮಾಡಿ ವಿವಿಧ ಅನುಭವಗಳಕ್ಕೋಸ್ಕರ ಈ ಎಲ್ಲಾ ಎನರ್ಜಿಗಳು ಇದಾವೆ. ಅವುಗಳನ್ನ ನಮ್ಮ ಆತ್ಮಕ್ಕೆ ಈ ಒಂದು ಪರಿಣಾಮ ಆಗುತ್ತೆ ಅಂತ ಒಂದ್ಸಾರಿ ತೋರಿಸುವವರೆಗೂ ಮಾತ್ರ ಅದನ್ನ ಬಿಡೋದೇ ಇಲ್ಲ. ಯಾಕೆ ಅಂತಂದ್ರೆ ಆ ಒಂದು ಲೆಸನ್ ಅನ್ನ ನಾವು ಕಲಿದೇ ಇದ್ರೆ ಮತ್ತೆ 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 ಏನಾಗುತ್ತೆ ಅಂತಂದ್ರೆ ರಿಪೀಟ್ ಆಗ್ತಾ ಹೋಗುತ್ತೆ. ಉದಾಹರಣೆಗೆ ನಾವೊಂದು ಸೈನ್ಸ್ ಲ್ಯಾಬ್ ಅಲ್ಲಿ ಏನೋ ಒಂದು ಪ್ರಯೋಗ ಮಾಡ್ತಿರ್ತೀವಿ ಮಾಸ್ಟರ್ಸ್. ಆ ಪ್ರಯೋಗ ಈ ಒಂದು ಯಾವ್ದೋ ಒಂದು ಆ ಕೆಮಿಕಲ್ಸ್ ಗಳನ್ನ ನಾವು ಕೂಡಿಸಿದಾಗ ಈ ಒಂದು ಹೊಸ ಕೆಮಿಕಲ್ ಬರುತ್ತೆ ಅಂತ ಹೇಳಿ ಗೊತ್ತಾಗೋವರೆಗೂ ನಾವ್ ಎಷ್ಟೋ ಕೆಮಿಕಲ್ ಗಳನ್ನ ಮಿಕ್ಸ್ ಮಾಡ್ತಾನೆ ಇರ್ತೀವಿ. ಒಂದ್ಸಾರಿ ಆ ಒಂದು ಕರೆಕ್ಟ್ ಆಗಿ ಮಿಕ್ಸ್ ಆಗ್ಬಿಟ್ರೆ ಅದು ಒಂದು ನಮ್ಗೆ ಬರ್ಬೇಕಾದ ಕೆಮಿಕಲ್ ಬಂದ್ರೆ ನಾವ್ ಮತ್ತೆ ಆ ಒಂದು ಏನಂತಂದ್ರೆ ಅದೇ ಕೆಮಿಕಲ್ ಗಾಗಿ ನಾವ್ ಏನ್ ಮಾಡಲ್ಲ, ಆ ಕೆಲ್ಸವನ್ನ ಮುಂದುವರ್ಸಲ್ಲ. ಹಾಗಾಗಿ ಅವ್ರು ಏನ್ ಹೇಳ್ತಿದ್ದಾರೆ ಅಂತಂದ್ರೆ ಒಂದ್ಸಾರಿ ನಿಮ್ಗೆ ಬಂದಿರುವಂತಹ ಅನುಭೂತಿಗಳನ್ನ ನೀವು ಆ ಕಂಪನಗಳನ್ನ ನೀವು ಅನುಭವಿಸಿದಾಗ ನಿಮ್ಮ ಆತ್ಮಕ್ಕೆ ಏನು ಒಂದು ಎಕ್ಸ್ಪೀರಿಯನ್ಸ್ ಆಗತ್ತಲ್ಲ, ಅದರಿಂದ ನಿಮ್ಮ ವ್ಯಕ್ತಿತ್ವ ನಿರ್ಮಾಣ ಆಗತ್ತಲ್ಲ, ಆಮೇಲೆ ನೀವು ಏನಂತಂದ್ರೆ ಅವುಗಳನ್ನ ಅನುಭವಿಸುವಷ್ಟು ಅವಶ್ಯಕತೆ ಇರೋದಿಲ್ಲ ಅಂತ ಅವರು ಹೇಳ್ತಿದ್ದಾರೆ ಮಾಸ್ಟರ್ಸ್. ನೀವು ಸ್ವತಃ ನಿರ್ಮಿಸಿಕೊಂಡ ಅನುಭೂತಿ ಪರಿಣಾಮಗಳನ್ನು ತೊಲಗಿಸಬೇಕು. ಆ ಅನುಭೂತಿ ಕೇಂದ್ರದೊಳಗೆ ನೀವು ನೇರವಾಗಿ ಪ್ರವೇಶಿಸಿ ತಿಳುವಳಿಕೆಯನ್ನು ಸಂಪಾದಿಸಿಕೊಳ್ಳಬೇಕು. ನೀವು ನಿಮ್ಮ ಅನುಭೂತಿ ಶರೀರಗಳಿಂದಲೇ ಆಧ್ಯಾತ್ಮಿಕ ಶರೀರಗಳನ್ನು ಧರಿಸಬೇಕಾಗುತ್ತದೆ. ಅನುಭೂತಿಗಳೇ ಆ ಮುತ್ತು ಮತ್ತು ವಜ್ರ ವೈಢೂರ್ಯಗಳಾಗಿವೆ. 1,00,000 1,000 ಪರಿಣಾಮಗಳನ್ನು ನೀವು ಗುರುತಿಸಲಿಕ್ಕಾದರೂ ನಿರಾಶೆ ಹೊಂದಬೇಡಿರಿ. ಅವುಗಳಿಂದ ತಪ್ಪಿಸಿಕೊಳ್ಳುವ ಪ್ರಯತ್ನಗಳನ್ನು ಮಾಡದೆ ಅವುಗಳನ್ನೇ ಗಮನಿಸುವುದನ್ನು ಕಲಿಯಿರಿ, ಅನುಭವಗಳನ್ನು ಹೊಂದಿರಿ. ಅವ್ರು ಮತ್ತೆ ಮತ್ತೆ ನಮ್ಗೆ ಹೇಳ್ತಿದ್ದಾರೆ ಮಾಸ್ಟರ್ಸ್, ಅವೆಲ್ಲವುಗಳ ಅನುಭೂತಿಗಳು ಏನಿದಾವಲ್ಲ ಆ ಮುತ್ತು ವಜ್ರ ವೈಡೂರ್ಯದ ಹಾಗೆ ಅವು ನಮ್ಗೆ ಒಳ್ಳೆಯ ಒಂದು ರಿಸಲ್ಟ್ ಅನ್ನ ಒಳ್ಳೆಯ ಒಂದು ಮೌಲ್ಯವನ್ನ ನಮ್ಗೆ ತಂದ್ಕೊಡುತ್ತೆ. ಅದಕ್ಕಾಗಿ ನೀವು ನಿರಾಶೆ ಆಗ್ಬೇಡ್ರಿ, ಅದರಿಂದ ತಪ್ಪಿಸ್ಕೊಳ್ಳಿಕ್ಕೆ ಹೋಗ್ಬೇಡ್ರಿ ಅಂತ ಅವ್ರು ಹೇಳ್ತಿದ್ದಾರೆ ಮಾಸ್ಟರ್ಸ್. ಯಾಕೆ ಅಂತಂದ್ರೆ ನಮ್ಮ 7 ಶರೀರಗಳಿದಾವಲ್ಲ, ಅದರಲ್ಲಿ ಅನುಭೂತಿ ಶರೀರ ಅನ್ನೋದು ಆ ಒಂದು ಎಕ್ಸ್ಪೀರಿಯನ್ಸ್ ಇಂದಲೇ ನೆಕ್ಸ್ಟ್ ನಮ್ಮ ಆಧ್ಯಾತ್ಮಿಕ ಶರೀರ ಏನನ್ನೋದು ಇಂಪ್ರೂವ್ಮೆಂಟ್ ಆಗೋದ್ರಿಂದ ನಾವ್ ಈ ಎಲ್ಲಾ ಅನುಭೂತಿಗಳನ್ನ ಒಂದ್ಸಾರಿ ಎದುರಿಸ್ಬೇಕು ಅಂತ ಅವ್ರು ಹೇಳ್ತಿದ್ದಾರೆ ಮಾಸ್ಟರ್ಸ್. ಈಗ ನಾವು ಕೋಪ ಮಾಡ್ಕೋಬಾರ್ದು ಅಂತ ನಾವ್ ಅಂತೀವಿ. ಒಂದ್ಸಾರಿ ಕೋಪ ಮಾಡ್ಕೊಂಡಿರ್ತೀವಿ, ಅದ್ರ ಪರಿಣಾಮವನ್ನ ನಾವು ನೋಡ್ಬಿಟ್ಟಿರ್ತೀವಿ. ನೆಕ್ಸ್ಟ್ ಟೈಮ್ ನಾವ್ ಅದಕ್ಕೆ ಹೋಗಲ್ಲ, ಓಹೋ ಈ ಕೋಪ ಮಾಡ್ಕೊಂಡ್ರೆ ಈ ತರ ಆಗುತ್ತೆ ಅಂತೇಳಿ. ಮಾಸ್ಟರ್ಸ್ ಅದೇ ರೀತಿ ಗುಡಾಕೇಶ್ ಬುಕ್ದಲ್ಲಿ ಪ್ರಬೋಧ್ ಮಾಸ್ಟರ್ ಕೂಡ ಒಂದು ಎಕ್ಸ್ಪೀರಿಯನ್ಸ್ ಅನ್ನ ಶೇರ್ ಮಾಡಿದ್ದಾರೆ. ಮೊನ್ನೆ ಕೂಡ ನಾನು ಹೇಳಿದ್ದೀನಿ ಅನ್ಸುತ್ತೆ ಮಾಸ್ಟರ್ಸ್, ರಿಪೀಟ್ ಆದ್ರೂ ಪರವಾಗಿಲ್ಲ, ಇನ್ನೊಂದ್ಸಾರಿ ಹೇಳ್ತೀನಿ. ಅವ್ರು ಏನಂತಂದ್ರೆ ಆ ಧ್ಯಾನ ಸ್ಥಿತಿಯಲ್ಲಿ ಕುಳಿತಾಗ ಅವ್ರಿಗೆ ಎತ್ತರದಿಂದ ಬೀಳುವ ಒಂದು ಭಯ ಇತ್ತಂತೆ. ನಾನು ಎತ್ತರದಲ್ಲಿ ಧ್ಯಾನ ಕೂತಾಗ ಎತ್ತರದಿಂದ ಬೀಳ್ತೀನಿ ಅಥವಾ ಈ ರೀತಿ ಭಯಗಳಿದ್ದಾಗ ಅವ್ರು ಒಂದ್ಸಾರಿ ಧ್ಯಾನದಲ್ಲಿ ಕುಳಿತಾಗ ಆ ಎತ್ತರದಿಂದ ಬಿದ್ರೆ ಹೇಗಾಗುತ್ತೆ ಅನ್ನೋದನ್ನ ಎಕ್ಸ್ಪೀರಿಯನ್ಸ್ ಪಡೆದ್ರಂತೆ. ಅದೇ ರೀತಿ ಒಂದಿಷ್ಟು ಕೆಳಗಿನ ಲೋಕಗಳಿಗೆ ಹೋದಾಗ ಆ ಭಯ ಅನ್ನೋದು ಕೂಡ ಹೇಗ್ ಹೋತು ಅಂತಂದ್ರೆ ಕೆಲವೊಂದಿಷ್ಟು ಲೋ ಎನರ್ಜಿಗೆ ಕನೆಕ್ಟ್ ಆಗಿ ಅವ್ರ ಜೊತೆ ಹೋರಾಟ ಮಾಡ್ಬೇಕಾದ್ರೆ ಆ ಭಯ ಅನ್ನೋದು ತಮ್ಮಲ್ಲಿರೋ ಶಕ್ತಿ ಅನ್ನೋದು ಗೊತ್ತಾಗ್ಬಿಡ್ತು. ಇಷ್ಟೊಂದು ಶಕ್ತಿ ಇದೆಯಲ್ಲ, ನಾನು ಅದರಿಂದ ಉನ್ನತ ಲೋಕದ ಮಾಸ್ಟರ್ಗಳನ್ನ ಕೂಡ ಹೆಲ್ಪ್ ತಗೋಬಹುದು ಅಂದ್ಬಿಟ್ಟು ಅವೇರ್ನೆಸ್ ಆಗಿ ಆ ಒಂದು ಧೈರ್ಯವನ್ನ ತೆಗೆದುಕೊಂಡು ಆ ಭಯವನ್ನು ಕೂಡ ಹೋಗಿಸಿದ್ರು. ಅದೇ ರೀತಿ ಆ ಲೋ ಎನರ್ಜಿ ಜೊತೆ ಹೋರಾಡುವಂತ ಧೈರ್ಯವನ್ನ ಕೂಡ ಅವರು ಮಾಡಿದ್ರು. ಹೀಗಾಗಿ ಅವ್ರ ಏನ್ ಹೇಳ್ತಿದ್ದಾರೆ ಅಂತಂದ್ರೆ ಒಂದ್ಸಾರಿ ಅದನ್ನ ಗಮನಿಸ್ರಿ, ಆ ಅನುಭವವನ್ನ ಪಡೆದುಕೊಳ್ರಿ. ಯಾವುದನ್ನಾದ್ರೂ ಸ್ವೀಕರಿಸಿ ಗುರುತಿಸಿ ಬಿಡುವುದಕ್ಕೆ ಸಿದ್ಧರಾಗಿರಿ. ಯಾವುದನ್ನು ಹಿಡಿದು ಜೋತಾಡಿತರು, ಯಾವುದಕ್ಕೋ ಭಯಪಟ್ಟರು ನಿಮ್ಮನ್ನು ಸಂಕುಚಿತರನ್ನಾಗಿಗೊಳಿಸ್ತೀರಿ. ಹಾಗಾಗಿ ನಮಗ್ ಬಂದಿದೆ ಅಲ್ಲಿ ಯಾವುದೇ ಒಂದ್ ಬರ್ಲಿ, ಅದನ್ನ ಸ್ವೀಕರಿಸಿ ಒಂದ್ಸಾರಿ ಮಾತ್ರ ನಾವ್ ಏನ್ ಮಾಡ್ಬೇಕು ಅಂತಂದ್ರೆ ಗುರುತಿಸಿ ಬಿಡ್ಬೇಕು. ಅದಕ್ಕೆ ನಾವು ಜೋತಾಡ್ತಾ ಇರಬಾರ್ದು. ನಾನು ಇದನ್ನ ನೆಕ್ಸ್ಟ್ ಪೋಸ್ಟ್ಪೋನ್ ಮಾಡ್ತೀನಿ, ಇದು ಕತ್ಲ ಅನ್ನೋದು ಹೇಗಿರುತ್ತೆ ನಾಳೆ ತಿಳ್ಕೊಳ್ತೀನಿ, ಇವತ್ತು ಬೆಳಕಿನಲ್ಲಿ ಇದ್ರೆ ಸಾಕಪ್ಪ, ಯಾರೋ ನನ್ ಜೊತೆಗೆ ಇದ್ರೆ ಸಾಕಪ್ಪ ಅಂತ ನಾನು ಪೋಸ್ಟ್ಪೋನ್ ಮಾಡ್ತಾ ಹೋದ್ನಂತಂದ್ರೆ ನನ್ನ ಆತ್ಮಕ್ಕೆ ಸಿಗುವ ಎಕ್ಸ್ಪೀರಿಯನ್ಸ್ ಕೂಡ ಮುಂದ್ ಹೋಗ್ತಾ ಹೋಗುತ್ತೆ. ಅದರಿಂದ ನನಗೆ ದೊರೆಯುವಂತ ಆತ್ಮಜ್ಞಾನ ಕೂಡ ಮುಂದ್ ಹೋಗ್ತಾ ಹೋಗುತ್ತೆ. ಹಾಗಾಗಿ ಅದಕ್ಕೆ ಹಿಡಿದು ಕೊಂಡಿರುವುದಕ್ಕಿಂತ ನೀವ್ ಒಂದ್ಸಾರಿ ಅದನ್ನ ಎದುರಿಸಿ ನೋಡ್ರಿ ಅಂತ ಅವರು ನಿಮ್ಗೆ ಹೇಳ್ತಿದ್ದಾರೆ ಮಾಸ್ಟರ್ಸ್. ನಿಮ್ಮ ಅನುಭೂತಿಗಳನ್ನು ನೀವು ಪ್ರೇಮಿಸುವುದನ್ನು ಕಲಿಬೇಕು. ಯಾವುದಾದರೂ ಕಷ್ಟವೆಂದು ನೀವು ಅಂದುಕೊಂಡರೆ ಅದು ಹಾಗೇ ತಯಾರಾಗುವುದು. ಹತೋಟಿ ಎನ್ನುವುದು ಸರಿಯಾದ ಪ್ರದೇಶದಲ್ಲಿ
ಸರಿಯಾದ ಸಮಯದಲ್ಲಿ ಮಾಡಬೇಕು. ಇಲ್ಲದಿದ್ದರೆ ಅವಕ್ಕೆ ನೀವು ಬಂದಿಗಳಾಗಿ ಹೋಗುವಿರಿ. ನೀವು ಯಾವ ಬಂಧನಗಳಲ್ಲಿಯೂ ಸಿಲುಕಿಕೊಂಡು ಹೋಗಬಾರದು. ಇನ್ ಕೇಸ್ ನಾವು ಅವನನ್ನ ಸರಿಯಾಗಿ ಎದುರಿಸದೇ ಇದ್ರೆ ಏನಾಗ್ತವೆ ಅಂತಂದ್ರೆ ನಮ್ಮನ್ನೇ ಅವು ಬಂಧನಗಳಾಗಿ ಮಾಡ್ಕೊಂಡ್ಬಿಡ್ತವೆ. ನಾನು ಇಲ್ಲಿ ಹೋದ್ರು ಕೂಡ ಆ ಭಯ ಅನ್ನೋದು ಅಲ್ಲಿ ಇರುತ್ತೆ. ಅಯ್ಯೋ ನಾನು ಇಲ್ಲಿ ಒಬ್ಬಳೇ ಇದ್ದೀನಿ, ಮತ್ತೆ ಒಂದ್ ಕಡೆ ಹೋದ್ರು ಕೂಡ ಅಲ್ಲೂ ಕೂಡ ಅದಕ್ಕೆ ನಾನು ಹೆದರ್ತಾ ಇರ್ತೇನೆ. ಹೀಗೆ ನಾವೇ ಅವ್ರ ಕಂಟ್ರೋಲ್ ಆಗ್ಬಿಡ್ತೀವಿ. ಕಾಂತಿ ಕುಟುಂಬರಾದ ನಿಮಗೆ ಅನುಭೂತಿಗಳು ಅತ್ಯಂತ ಅವಶ್ಯಕ. ಅವುಗಳಿಂದ ನೀವು ಸಹಜೀವನ ಮಾಡಬೇಕು. ಅವುಗಳಿಂದಲೇ ನೀವು ನಿಮ್ಮ 12 ಚಕ್ರ ಕೇಂದ್ರಗಳನ್ನು ಏರಿ ಬಹುಮುಖ ಪರಿಣಾಮಗಳ ಸಾಮರ್ಥ್ಯವನ್ನು ಸಾಧಿಸಬಲ್ಲವರಾಗುತ್ತೀರಿ. ಮೂಢನಂಬಿಕೆಯಿಂದ ಪರಿವರ್ತಿಸುವ ಮನಸ್ಸು ಪರಿವರ್ತಿಸುವ ಕಂಪನಗಳನ್ನು ಸ್ವೀಕರಿಸುವುದಿಲ್ಲ. ಅನುಭೂತಿಗಳೇ ಆ ಕಂಪನಗಳನ್ನು ಗುರುತಿಸಿ ನಿಲ್ಲಿಸಿಕೊಳ್ಳುತ್ತವೆ. ಅವುಗಳಲ್ಲೇ ತದಾತ್ಮತೆಯನ್ನು ಹೊಂದುತ್ತವೆ. ಹಾಗಾಗಿ ಮಾಸ್ಟರ್ಸ್, ಆ ಅನುಭೂತಿಗಳು ನಮಗೆ ತುಂಬಾ ಅವಶ್ಯಕ ಅಂತ ಅವರು ಹೇಳ್ತಿದ್ದಾರೆ ಮಾಸ್ಟರ್ಸ್. ನಾವ್ ಯಾಕೆ ಅಂತಂದ್ರೆ ಆ 12 ಚಕ್ರ ಕೇಂದ್ರಗಳನ್ನ ಏರ್ಕೊಂಡು ಹೋಗ್ಬೇಕಾತಂದ್ರೆ ಇವೆಲ್ಲವುಗಳು ನಮ್ಗೆ ಅವಶ್ಯ ಅಂತ ಅವರು ಹೇಳ್ತಿದ್ದಾರೆ. ಪರಿವರ್ತಿಸುವ ಕಂಪನಗಳನ್ನು ನೀವು ಅನುಭವಗಳಿಂದಲೇ ಅನುಭವಿಸಿ ಅರ್ಥ ಮಾಡಿಕೊಳ್ಳುತ್ತೀರಿ. ನಿಮ್ಮಲ್ಲಿ ಎಷ್ಟೋ ಬದಲಾವಣೆಗಳು ನಡೆಯುತ್ತವೆ. ಅವುಗಳಿಗೆ ಅಡ್ಡಿ ಮಾಡುವ ಪ್ರಯತ್ನಗಳನ್ನ ಮಾಡಬೇಡಿರಿ. ಪರಿಸ್ಥಿತಿಯು ಕೈಮೀರಿ ಹೋಗುತ್ತಿದೆ ಎಂದು ಚಿಂತೆ ಮಾಡಬೇಡಿರಿ. ನಡೆಯುವುದೆಲ್ಲ ನಿಮಗೆ ಅರ್ಥವಾಗದೇ ಇರಬಹುದು. ನಿಮ್ಮ ಅನುಭೂತಿಗಳು ಇವುಗಳಿಗೆ ಅಡ್ಡ ಆಗುತ್ತಿದ್ದ ಹಾಗೆಯೂ ಸಹ ಅನ್ನಿಸಬಹುದು. ಹಾಗೆ ಅನುಭೂತಿಗಳು ನಿಮ್ಗೆ ಎಷ್ಟೋ ವಿಷಯಗಳನ್ನು ಕಲಿಸುವ ಪ್ರಯತ್ನಗಳನ್ನು ಮಾಡುತ್ತಿವೆ ಎಂದು ತಿಳಿಯಿರಿ. ನಿಮ್ಮ ಬುದ್ಧಿವಂತಿಕೆಯನ್ನು ಬೆಳೆಸಿಕೊಳ್ಳಿರಿ. ಸಂಕ್ಲಿಷ್ಟವಾದ ಪರಿಸ್ಥಿತಿಗಳು ಎದುರಾದರೆ ಅವುಗಳನ್ನು ಪ್ರತಿಘಟಿಸಬೇಡಿ. ಒಳ್ಳೆಯದು ಏನಾಗುತ್ತದೆಯೋ ನನಗೆ ತಿಳಿಯುತ್ತದೆ, ಅದರಲ್ಲಿ ನಾನು ಸಿಲುಕುವುದಿಲ್ಲ. ಅದರಲ್ಲಿ ನಾನು ಕಲಿಯುವುದು ಏನೋ ಇದೆ. ಯಾವ ಪರಿವರ್ತನೆಯೂ ನನ್ನಲ್ಲಿ ಬರಬೇಕು. ಆ ಮಾರ್ಗದಲ್ಲಿಯೇ ನನಗೆ ಮಾರ್ಗದರ್ಶನ ಲಭಿಸುತ್ತಿದೆ. ನನ್ನ ಆತ್ಮದ ಪ್ರಣಾಳಿಕೆಯಲ್ಲಿಯೇ ನಾನು ಮುಂದುವರಿಯುತ್ತಿದ್ದೇನೆ. ಆಗುತ್ತಿರುವುದನ್ನು ನಾನು ಗಮನಿಸಿ ನೋಡುತ್ತೇನೆ. ಅದು ತಪ್ಪು ಸರಿ ನಿರ್ಣಯಗಳನ್ನು ನಿರ್ಣಯಿಸುವುದಿಲ್ಲ. ಅದರೊಂದಿಗೆ ಹೋಗಿ ನೋಡುವೆನು. ಒಂದು ಆನಂದವನ್ನು, ಭದ್ರತೆಯನ್ನು, ಶ್ರುತಿಯನ್ನು ಸಾಧಿಸುತ್ತೇನೆ. ಹೊಸ ಶಕ್ತಿಯಿಂದ ಚಲಿಸಿ ನನ್ನಲ್ಲಿ ಆಗುವ ಬದಲಾವಣೆಗಳನ್ನು ಗಮನಿಸುತ್ತೇನೆ. ಯಾವುದನ್ನು ಬಿಡಬೇಕೋ ಆಮೇಲೆ ನಿರ್ಣಯಿಸಿಕೊಳ್ಳುತ್ತೇನೆ ಎನ್ನಿರಿ. ಮಾಸ್ಟರ್ಸ್ ಅವ್ರು ಹೇಳ್ತಿದ್ದಾರೆ, ನಾವೀಗ ಒಂದು ಉದಾಹರಣೆ ಹೇಳ್ಬೇಕು ಅಂತಂದ್ರೆ ನಾವು ಈ ಒಂದು ಆತ್ಮದ ಸ್ಥಿತಿಯಲ್ಲಿ ಎಷ್ಟೋ ಚಾಲೆಂಜಸ್ ಗಳನ್ನ ತೆಗೆದುಕೊಂಡು ಬಂದಿರ್ತೀನಿ. ಉದಾಹರಣೆಗೆ ನನ್ನ ಮಗುವಿನಿಂದ ಆಗಿರ್ಬೋದು, ನನ್ನ ತಾಯಿಯಿಂದ ಆಗಿರ್ಬೋದು, ತಂದೆಯಿಂದ ಆಗಿರ್ಬೋದು, ಗಂಡನಿಂದ ಆಗಿರ್ಬೋದು. ಅವಾಗ ನಾವ್ ಏನ್ ಅನ್ಕೊಳ್ತೀವಿ ಅಂತಂದ್ರೆ ಇವೆಲ್ಲ ನನ್ನನ್ನು ಯಾಕೆ ನಾನು ತೆಗೆದುಕೊಂಡು ಬಂದಿದ್ದೀನೋ ಗೊತ್ತಿಲ್ಲ ಅಂತ ಹೇಳ್ಬಿಟ್ಟು. ಬಟ್ ಅದ್ರ ನನ್ನ ಆತ್ಮ ಪ್ರಣಾಳಿಕೆ, ನನ್ನ ಲೈಫ್ ಡಿಸೈನ್ ಅಲ್ಲಿ ಅದು ಅವಶ್ಯ ಆಗಿರುತ್ತೆ. ಅದ್ರಿಂದ ನಾನು ಏನ್ ಮಾಡ್ಬೇಕು ಅಂತಂದ್ರೆ, ಓಹೋ ನನ್ಗೆ ಇದ್ರೊಂದು ಏನೋ ಪರಿವರ್ತನೆ ಇದೆ, ಇದರಿಂದ ನಾನು ಏನೋ ಕಲಿಯೋದಿದೆ, ಅಥವಾ ಇಲ್ಲಿ ಕರ್ಮ ಅನ್ನೋದು ಬ್ಯಾಲೆನ್ಸ್ ಆಗ್ತಿದೆ. ಯಾಕೆಂತಂದ್ರೆ ಹಿಂದಿನ ಒಂದು ಜನ್ಮಗಳಲ್ಲಿ ನಾವು ಕೂಡ ಅವ್ರಿಗೆ ಒಂದು ಆ ಸ್ಥಿತಿಯನ್ನೇ ಕೊಟ್ಟಿರ್ತೀವಿ. ಈಗ ಆ ಸ್ಥಿತಿಯನ್ನ ಕಳೆದುಕೋಬೇಕು ಅಂತಂದ್ರೆ ಅವ್ರು ನಮ್ಗೆ ಮತ್ತೆ ಆ ಸ್ಥಿತಿಯನ್ನ ಪುನಃ ಅದನ್ನ ಕ್ರಿಯೇಟ್ ಮಾಡಿ ಅದನ್ನ ನಾನು ಅನುಭವಿಸಿದಾಗ ಆ ಕರ್ಮ ಅನ್ನೋದಲ್ಲಿಗೆ ಕ್ಲಿಯರ್ ಆಗುತ್ತೆ. ಹಾಗಾಗಿ ಅವ್ರು ಏನ್ ಹೇಳ್ತಿದ್ದಾರೆ ಅಂತಂದ್ರೆ ಒಂದ್ಸಾರಿ ನೀವು ನಿಮ್ ಬದಲಾವಣೆ ತಂದ್ಕೊಂಡು ಅದೇನಾಗುತ್ತೋ ಆಗ್ಲಿ ಅಂತ ಒಂದ್ಸಾರಿ ನಿರ್ಣಯ ಮಾಡ್ರಿ ಅಂತ ಅವರು ಹೇಳ್ತಿದ್ದಾರೆ. ಆವಾಗ ನಮ್ಗೆ ಏನಂತಂದ್ರೆ ನಾನು ಆ ಒಂದು ಪ್ರಣಾಳಿಕೆಯನ್ನು ಅಥವಾ ನನ್ಗೆ ಒಂದು ಪರಿವರ್ತನೆ ಅನ್ನೋದು ಆ ಪ್ರಣಾಳಿಕೆಗಳಲ್ಲಿ ಪರಿವರ್ತನೆ ಅನ್ನೋದು ಬರ್ತಾ ಹೋಗುತ್ತೆ. ನಿಮ್ಮಲ್ಲಿ ಕ್ಷೋಭೆಯನ್ನು ಉಂಟು ಮಾಡುವ ಅನುಭೂತಿಗಳ ಆಳಗಳಿಗೆ ನೀವು ಪ್ರವೇಶಿಸಿ ಅವುಗಳನ್ನು ನಿಶ್ಚಿತವಾಗಿ ಪರಿಶೀಲಿಸಿ ಅಧ್ಯಯನ ಮಾಡಿರಿ. ಮುಗಿಯದ ಗಣಿಗಳು ಅವಾಗಿವೆ. ನಿಮ್ಮನ್ನು ಆಧ್ಯಾತ್ಮಿಕದ ಎತ್ತರಗಳಿಗೆ ತೆಗೆದುಕೊಂಡು ಹೋಗುವ ಮೆಟ್ಟಿಲುಗಳು ಅವಾಗಿವೆ. ಅವುಗಳನ್ನು ತಿರಸ್ಕರಿಸಬಾರದು. ನಿಜಾಂಶಗಳನ್ನು ದರ್ಶಿಸುತ್ತಿರುವನು ಅಂದರೆ ನಿಮ್ಮನ್ನು ನೀವೇ ಈ ಪದ್ಧತಿಯಿಂದ ಬದಲಾಯಿಸಿಕೊಳ್ಳಬಹುದು ಎಂದರ್ಥ. ನಿಮ್ಮನ್ನು ನೀವು ತಿಳಿದುಕೊಳ್ಳುವ ಪರಿಜ್ಞಾನವು ಈ ಸಾಧನೆಯಿಂದಲೇ ಏರ್ಪಾಡಾಗುತ್ತದೆ. ಈ ಉನ್ನತಿಯು ನಿಮ್ಮಲ್ಲಿ ಸ್ಥಿರವಾದ ಮೇಲೆ ಪುನರಾವಲೋಚನೆಯಿಂದ ಇಲ್ಲಿವರೆಗೆ ನೀವು ಹೇಗೆ ಇರುತ್ತಿದ್ದೀರೋ ನೀವು ತಿಳಿದುಕೊಳ್ಳಬಹುದು. ನಿರಂತರವಾಗಿ ಮುಂದುವರಿಸಬೇಕಿರುವ ಆತ್ಮ ಅಧ್ಯಯನವಿದೆ. ಈ ಪ್ರಯತ್ನವನ್ನೇ ನಾವೆಲ್ಲರೂ ಮಾಡುವುದನ್ನು ನೀವು ನೋಡುವಿರಿ. ಮಾಸ್ಟರ್ಸ್ ಇವೇನಂತಂದ್ರೆ ನಾವು ಆಧ್ಯಾತ್ಮಿಕದ ಎತ್ತರಕ್ಕೆ ಹೋಗ್ಬೇಕಾದ್ರೆ ಇವೆಲ್ಲವೂ ನಮ್ಗೆ ಮೆಟ್ಟಿಲುಗಳು ಅಂತ ಅವರು ಹೇಳ್ತಿದ್ದಾರೆ. ಹಾಗಾಗಿ ನಮ್ಮನ್ನ ನಾವು ಈ ಪದ್ಧತಿಯಿಂದ ಬದಲಾಯಿಸ್ಕೊಳ್ತಾ ಹೋಗ್ಬೇಕು. ನಿಮ್ಮ ಹಾಗೆ ತಮ್ಮ ಅವಸ್ಥೆಗಳಿಂದ ತೊಂದರೆಗಳನ್ನು ಅನುಭವಿಸುತ್ತಿರುವ ನಿಮ್ಮ ಸ್ನೇಹಿತರನ್ನು ನೀವು ಗೌರವಿಸಿರಿ. ಆದರೆ ಅವರ ತೊಂದರೆಗಳನ್ನು ನೀವು ಸ್ವೀಕಾರ ಮಾಡಬೇಡಿರಿ. ನಿಮ್ಮ ಅವಸ್ಥೆಗಳನ್ನು ನೀವು ಅನುಭವಿಸುತ್ತಿರುವ ಹಾಗೆಯೇ ಅವರ ಅವಸ್ಥೆಗಳನ್ನು ಅವರೇ ಅನುಭವಿಸಲಿ. ಒಂದು ಸಹಾಯವನ್ನು ಕೊಟ್ಟು ಅವರ ಅವಸ್ಥೆಗಳನ್ನು ಮುಂದುವರಿಸುವ ಕೆಲಸ ಮಾಡಬೇಡಿರಿ. 2-3 ಬಾರಿ ನಿಮ್ಮ ಅನುಭವಗಳಿಂದ ಅವರಿಂದ ಚರ್ಚಿಸಿ ಅಷ್ಟಕ್ಕೆ ನಿಲ್ಲಿಸಿರಿ. ನಿಮ್ಮ ಬಾಧೆಗಳೆಲ್ಲದರ ಕುರಿತು ಅವರಿಗೆ ಹೇಳುವ ಅವಶ್ಯಕತೆ ಇಲ್ಲ. ಅರ್ಥವಾಗುತ್ತಿದೆಯಾ? ನಿಮ್ಮ ಬಾಧೆಗಳನ್ನು ನೀವು ಹೇಳುತ್ತಿರುವ ಸಮಯದಲ್ಲಿಯೇ
ನೀವು ಅತಿ ಮುಖ್ಯವಾದ ವಿಷಯವನ್ನು ಮರೆಯುತ್ತಿದ್ದೀರಿ. ಮಾಸ್ಟರ್ಸ್, ಹಾಗಾಗಿ ಪತ್ರಿಸಿ ಸರ್ ಒಂದ್ ಮಾತು ನನ್ಗಿಲ್ಲೇ ನೆನ್ಪಾಗ್ತಿದೆ ಮಾಸ್ಟರ್ಸ್. ಅವ್ರು ಹೇಳ್ತಾ ಇದ್ರು, ಧ್ಯಾನಕ್ಕೆ ಯಾರಿಗಾದ್ರೂ ಕರಿಬೇಕಾದ್ರೆ ಒಂದ್ ಸಾರಿ ಮತ್ತೆ 2 ಸಾರಿ ಬಿಟ್ಟು ಹೇಳ್ರಿ ಅಂತ ಹೇಳ್ಬಿಟ್ಟು, ಅದ್ರಾಚೆ ಮತ್ತೆ ನೀವು ಹೇಳಿಕೆ ಹೋಗ್ಬೇಡ್ರಿ. ಅದ್ರ ಜೊತೆಗೆ ಮೊನ್ನೆ ಗೀತಾ ಮೇಡಮ್ ಅವ್ರು ಕೂಡ ಒಂದು ಪ್ರಶ್ನೆಯನ್ನ ಕೇಳಿದ್ರು ಮಾಸ್ಟರ್ಸ್. ನಾವು ನಮ್ ದೇಹದ ಅಂಗಾಂಗಗಳನ್ನ ನಾವು ನಮ್ ಮಣ್ಣಲ್ಲಿ ಮಣ್ಣಾಗೋ ಶರೀರದಲ್ಲಿರುವಂತ ಈ ದೇಹದ ಅಂಗಾಂಗಗಳನ್ನ ನಾವು ಬೇರೆದವ್ರಿಗೆ ದಾನವಾಗಿ ಮಾಡಿ ಹೋಗ್ಬೋದಾ? ಉದಾಹರಣೆಗೆ ನಾನ್ ಸತ್ ಮೇಲೆ ನಮ್ ಕಣ್ಣುಗಳನ್ನ ದಾನ ಮಾಡೋದಾಗಿರ್ಬೋದು, ಅಥವಾ ಕಿಡ್ನಿ ಈ ತರ ಮಾಡ್ಬೋದಾ ಅಂತ ಅವರು ಕೇಳಿದ್ರು ಮಾಸ್ಟರ್ಸ್. ಆದ್ರೆ ಇಲ್ಲಿ ಸ್ಪಷ್ಟವಾಗಿ ಅವ್ರು ಹೇಳ್ತಿದ್ದಾರೆ, ನಮ್ ತೊಂದರೆಗಳನ್ನ ನಾವೇ ಅನುಭವಿಸ್ಬೇಕು. ಆದ್ರೆ ನಮ್ ಸ್ನೇಹಿತರೇ ಇರ್ಲಿ, ನಮ್ಮ ಬಂಧು ಬಳಗದವರೇ ಇರ್ಲಿ, ಅವರು ಅನುಭವಿಸುವಂತಹ ಒಂದು ಅನುಭವಗಳನ್ನ ಅಥವಾ ತೊಂದರೆಗಳನ್ನ ನಾವು ಸ್ವೀಕಾರ ಮಾಡಬಾರ್ದಂತೆ. ಆ ಅವಸ್ಥೆಗಳನ್ನ ನೀವು ಅನುಭವಿಸ್ತಿರೋ ಹಾಗೆ ಅವುಗಳನ್ನ, ಅಂದ್ರೆ ನಾವ್ ಈಗ ಒಂದು ಎಕ್ಸಾಂಪಲ್, ನಾನೊಂದು ಏನೋ ಒಂದು ಅಂಗಹೀನನಾಗಿ ನಾ ಹುಟ್ಟಿದ್ದೀನಿ. ಯಾಕೆ ಅಂತಂದ್ರೆ ನಾನು ಆ ಎಕ್ಸ್ಪೀರಿಯನ್ಸ್ ಮಾಡ್ಲಿಕ್ಕೆ ಬಂದಿದ್ದೀನಿ. ಈಗ ಕಾಲ್ ಇರ್ದೇ ಇದ್ರೆ, ಆ ಕಾಲ್ ಇರ್ದೇ ಇರೋರು ಹೇಗೆ ಇರ್ತಾರೆ, ಅದರಿಂದ ಆ ಒಂದು ಅನುಭವಗಳು ಹೇಗಿರ್ತವೆ ಅಂತ ನನ್ ತಿಳ್ಕೊಳ್ಳೋ ಕುತೂಹಲದಿಂದ ಈ ಲೈಫ್ ಅಲ್ಲಿ ನಾನು ಆ ಚಾಲೆಂಜಸ್ ನ ತೆಗೆದುಕೊಂಡ್ ಬಂದಿರ್ತೇನೆ. ಹಾಗಾಗಿ ನಾನು ಇನ್ ಕೇಸ್ ಆ ಕಾಲನ್ನ ನಾನು ಬೇರೆ ಯಾರಿಂದಾನೋ ಪಡೆದ್ಕೊಂಡ್ಬಿಟ್ಟು ಮತ್ತೆ ಅದು ಇನ್ ಕೇಸ್ ಆ ಲೈಫ್ ಡಿಸೈನ್ ಅಲ್ಲಿ ಕರ್ಮ ಬ್ಯಾಲೆನ್ಸ್ ಆಗಿದ್ರೆ ಬರ್ಬೋದು. ಆದ್ರೆ ಒತ್ತಾಯ ಪೂರ್ವಕವಾಗಿ ನಾನು ಅದನ್ನ ಬೇರೆದ್ರಿಂದ ತೆಗೆದುಕೊಂಡು ಮತ್ತೆ ನಾನು ಬಿಟ್ಬಿಟ್ನಂದ್ರೆ ಈ ಒಂದು ಅಂಗಹೀನತೆಯ ಒಂದು ಅನುಭವ ನನಗಾಗಲ್ಲ. ಹಾಗಾಗಿ ಆಲ್ಮೋಸ್ಟ್ ಏನಂತಂದ್ರೆ, ಪತ್ರಿಸಿ ಸರ್ ಕೂಡ ಹೇಳಿದ್ದಾರೆ, ಆ ಒಂದು ಅಂಗಗಳ ದಾನಗಳನ್ನ ನಾವು ಆಲ್ಮೋಸ್ಟ್ ಮಾಡದೇ ಇರೋದೇ ಒಳ್ಳೇದು ಅಂತ ಹೇಳ್ಬಿಟ್ಟು. ಯಾಕೆ ಅಂತಂದ್ರೆ ಅವ್ರ ಎಕ್ಸ್ಪೀರಿಯನ್ಸ್ಗೆ ನಾವು ಅಡ್ಡ ಮಾಡ್ದಾಗತ್ತೆ. ಅವ್ರು ಅದೇ ಒಂದು ಎಕ್ಸ್ಪೀರಿಯನ್ಸ್ಗೆ ಮತ್ತೆ ಎಷ್ಟೋ ಲೈಫ್ಗಳನ್ನ ತೆಗೆದುಕೋಬೇಕಾಗತ್ತೆ. ಹಾಗಾಗಿ ಈ ಒಂದಿಷ್ಟು ಅಂಶಗಳನ್ನ ನಾವಿಲ್ಲಿ ಅಬ್ಸರ್ವ್ ಮಾಡ್ತಾ ಹೋಗ್ಬೇಕು. ಬಹುಶಃ ನಾವು ಅವ್ರಿಗೆ ಏನಂತಂದ್ರೆ, ಅವ್ರು ಅದನ್ನು ಹೇಳ್ತಿದ್ದಾರೆ, ಒಂದು ಸಹಾಯವನ್ನು ಕೊಟ್ಟು ಅವರ ಅವಸ್ಥೆಗಳನ್ನ ಮುಂದುವರಿಸುವ ಕೆಲಸಗಳನ್ನ ಮಾಡ್ಬೇಡ್ರಿ. ಅವರವರ ಅವಸ್ಥೆಗಳನ್ನ ಅವರವರೇ ಅನುಭವಿಸ್ಲಿ. 2-3 ಬಾರಿ ನಿಮ್ಮ ಅನುಭವಗಳನ್ನು ಅವರಿಂದ ಚರ್ಚಿಸಿ ಅಷ್ಟಕ್ಕೆ ನಿಲ್ಲಿಸಿರಿ. ನಿಮ್ಮ ಬಾಧೆಗಳಲ್ಲದ ಕುರಿತು ಅವರಿಗೆ ಹೇಳುವ ಅವಶ್ಯಕತೆ ಇಲ್ಲ. ಅರ್ಥವಾಗುತ್ತಿದೆಯಾ ಅಂತ ನಮ್ಮನ್ನೇ ಅವರು ಪ್ರಶ್ನೆ ಮಾಡ್ತಿದ್ದಾರೆ ಮಾಸ್ಟರ್ಸ್. ಏನಂತಂದ್ರೆ, ಅದ್ರ ಜೊತೆಗೆ ನಾವು ನೋಡ್ತಿರ್ತೀವಲ್ಲ ಮಾಸ್ಟರ್ಸ್, ಈಗ ಯಾವುದೇ ಒಂದು ಪ್ರಾಣಿ ಜನ್ಮ ಅಂದ್ರೆ ಮರಣ ಹೊಂತಿರ್ಬೇಕಾದ್ರೆ ನಾವು ಅದನ್ನ ನೋಡಿ ಸಂಕಷ್ಟ ಪಡ್ತಿರ್ತೀವಿ. ಆದ್ರೆ ಅಲ್ಲಿ ಏನಂತಂದ್ರೆ ಅದ್ರ ಕರ್ಮ ತೀರೋದ್ರಿಂದ ಅದು ಆ ಖುಷಿಯನ್ನ ಅನುಭವಿಸ್ತಾ ಇರುತ್ತೆ. ಅಯ್ಯೋ, ನನ್ಗೆ ಈ ಒಂದು ಶರೀರದಿಂದ ಮುಕ್ತಿ ಸಿಕ್ತು, ನಾನು ಮತ್ತೆ ಉನ್ನತ ಒಂದು ಲೋಕದಲ್ಲಿ ಜನ್ಮ ತೆಗೆದುಕೊಳ್ಬಹುದಾ ಅಂತ ಹೇಳ್ಬಿಟ್ಟು. ಯಾಕೆಂತಂದ್ರೆ ಆ ಸಂಪೂರ್ಣವಾದ ಆತ್ಮದ ಒಂದು ಜರ್ನಿ ನಮಗ್ ಗೊತ್ತಿರಲ್ಲ. ನಾವ್ ಅಲ್ಲಿ ಅಂದ್ರೆ ಮಧ್ಯಸ್ಥಿಕೆಯನ್ನ ತೂರ್ಬಾರ್ದು. ನಾವು ಏನಂತಂದ್ರೆ ನಮ್ಮ ಇಂಟರ್ಫಿಯರೆನ್ಸ್ ಅನ್ನ, ಮಧ್ಯಸ್ಥಿಕೆಯನ್ನ ಹೋಗ್ಬಿಟ್ಟು ಅವ್ರಲ್ಲಿ ತೂರಿದ್ರೆ ಏನಾಗುತ್ತೆ ಅಂತಂದ್ರೆ ಅವರ ಒಂದು ಮಾರ್ಗಕ್ಕೆ ನಾವು ಅಡೆತಡೆ ಮಾಡ್ದಾಗತ್ತೆ. ಹಾಗಾಗಿ ಅವ್ರು ಹೇಳ್ತಿದ್ದಾರೆ, ಇದೊಂದು ಮುಖ್ಯ ವಿಷಯ ಅಂತ ಅವರು ಹೇಳ್ತಿದ್ದಾರೆ ಮಾಸ್ಟರ್ಸ್. ಹಾಗಾಗಿ ಪತ್ರಿಸಿ ಸರ್ ಈ ರೇಖಿ ಹೀಲಿಂಗ್ ಅನ್ನ ಮಾಡ್ತಿದ್ರಲ್ಲ, ಆ ರೇಖೆ ಹೀಲಿಂಗ್ ಮಾಡೋರ್ಗು ಕೂಡ ಹೇಳ್ಬಿಟ್ರು, ಅವ್ರ ಏನ್ ಮಾಡ್ತಾ ಇದ್ರು ಅಂತಂದ್ರೆ ಎನರ್ಜಿಯನ್ನ ರಿಸೀವ್ ಮಾಡಿ ಆ ರೋಗಗಳನ್ನ ವಾಸಿ ಮಾಡ್ತಾ ಇದ್ರು. ಹಾಗಾದ್ರೆ ಆ ಎನರ್ಜಿಯನ್ನ ಅವ್ರು ಕೊಡ್ತಾ ಇದ್ರೆ ಅವ್ರ ಎನರ್ಜಿಯನ್ನ ಇವ್ರು ತೆಗೆದುಕೊಳ್ತಾ ಇದ್ರು. ಅಂದ್ರೆ ಇಲ್ಲದೆ ಇರುವಂತ ಕರ್ಮಗಳನ್ನ ಮತ್ತೆ ಏನ್ ಮಾಡ್ತಾ ಇದ್ರು ಅಂತಂದ್ರೆ ತಮ್ಮಲ್ಲಿ ತೆಗೆದುಕೊಳ್ತಾ ಇದ್ರು. ಹಾಗಾಗಿ ಆ ರೇಖಿ ಹೀಲಿಂಗ್ ಆಗ್ಲಿ ಇದ್ರೆ ನಾವು ಏನ್ ಮಾಡ್ತೀವಲ್ಲ ಮಾಸ್ಟರ್ಸ್, ಅದನ್ನು ಕೂಡ ಮಾಡಬಾರ್ದು ಅಂತ ಹೇಳಿದ್ರು ಮಾಸ್ಟರ್ಸ್. ಆದ್ರೆ ಈಗ ನಾವ್ ಅಂತೀವಿ, ಎಷ್ಟೋ ವೈದ್ಯಕೀಯ ವೃತ್ತಿಗಳಲ್ಲಿ ಇರ್ತೀವಿ ಅಥವಾ ಇತರೆ ಇದ್ರೆ ಅಲ್ಲಿ ಏನಂತಂದ್ರೆ ನಮ್ಮ ಒಂದು ಕರ್ತವ್ಯ ಪಾಲನೆ ಅನ್ನೋದು ಕೂಡ ಇರುತ್ತೆ ಮಾಸ್ಟರ್ಸ್. ಕರ್ತವ್ಯ ಪಾಲನೆನೂ ಬೇರೆ, ನಾವು ಉದ್ದೇಶ ಪೂರ್ವಕವಾಗಿ ಮಾಡುವಂತ ಕೆಲ್ಸನೇ ಬೇರೆ. ನೀನ್ ಇನ್ ಕೇಸ್ ಆ ಒಂದು ವೈದ್ಯಕೀಯ ವೃತ್ತಿಯಲ್ಲಿ ನೀನ್ ಅದನ್ನ ಮಾಡ್ತಿದ್ರೆ ಅದು ಪರವಾಗಿಲ್ಲ, ಈ ತರ ಕೂಡ ಹೇಳಿದ್ದಾರೆ ಮಾಸ್ಟರ್ಸ್. ಅದಲ್ಲದೆ ಕೆಲವೊಂದಿಷ್ಟು ನಾವು ಹಾಸ್ಪಿಟ್ಲಿಗೆ ನೋ ಡಾಕ್ಟರ್ ನೋ ಮೆಡಿಸಿನ್ ಅಂತ ಹೇಳಿದ್ವಿ. ಆದ್ರೆ ಇಲ್ಲಿ ಕಣ್ಣುಗಳಿಗಾಗಿರ್ಬೋದು, ಹಲ್ಲುಗಳಿಗಾಗಿರ್ಬಹುದು, ಅವುಗಳಿಗೆ ನಾವ್ ಏನಂತಂದ್ರೆ ನಮ್ಮನ್ನ ಮತ್ತೆ ಒಂದಿಷ್ಟು ದಿನ ಶಾರ್ಪ್ ಆಗಿ ಇಟ್ಕೊಳ್ಳಿಕ್ಕೆ ಆ ಕಣ್ಣು ಮತ್ತು ಹಲ್ಲುಗಳ ಚಿಕಿತ್ಸೆಯನ್ನ ನಾವು ಪಡಿಬಹುದು ಅಂತ ಕೂಡ ಅವರು ನಮ್ಗೆ ಹೇಳ್ಕೊಟ್ರು. ನೀವು ಮಾಡುತ್ತಿರುವ ಕೆಲಸವನ್ನು ಬಿಟ್ಟು ಕೃತಿಯಲ್ಲಿ ತೋರಿಸದೆ ಬರೀ ಮಾತುಗಳನ್ನು ಮಾತ್ರ ಆಡುತ್ತಿದ್ದೀರಿ. ನಿರಂತರವಾಗಿ ಎದುರಾಗುವ ಸಮಸ್ಯೆಗಳಿಂದಲೇ ನಿಮ್ಮನ್ನು ನೀವು ಕಲಿಯುವಂತೆ ಮಾಡಿಕೊಳ್ಳಬೇಕು. ಒಂದು ಬಾರಿ ಒಂದು ಸಮಸ್ಯೆಯೊಳಗೆ ಆಳವಾಗಿ ಪ್ರವೇಶಿಸಿ ಶೋಧನೆಗೈದರೆ ಮತ್ತೊಂದು ಬಾರಿ ಅವು ಎದುರಾದಾಗ ಅವುಗಳಿಂದ ನಿಮ್ಮ ಆಲೋಚನೆಯು ಭಿನ್ನವಾಗಿರುವುದನ್ನು ನೀವು ದರ್ಶಿಸುವಿರಿ. ಇದುವರೆಗಿಲ್ಲದ ಒಂದು ಕರುಣೆಯು ನಿಮ್ಮಲ್ಲಿ ಆಗ ಕಾಣಿಸುತ್ತದೆ. ಪರಿಸ್ಥಿತಿಯು ಇಲ್ಲಿವರೆಗಿಂತ ಭಿನ್ನವಾಗಿರುವುದು ಎಂದು ನಿಮಗೆ ಅನಿಸುತ್ತದೆ. ಮಾಸ್ಟರ್ಸ್, ಅಂತಂದ್ರೆ ನಮ್ಮ ಎದುರಾಗುವಂತ ಸಮಸ್ಯೆಗಳಿಂದ ನಾವು ಕಲಿಬೇಕು. ಆ ಒಂದು ಸಮಸ್ಯೆ ಒಳಗೆ ಹೋಗಿ ನಾವು ಅದನ್ನ ನೋಡಿದಾಗ
ಅದರಿಂದ ಬರುವಂತ ಆಲೋಚನೆ, ಅಲ್ಲಿಂದ ರಿಸಲ್ಟ್ ಅನ್ನ ನಾನು ತೆಗೆದುಕೊಂಡ್ಬಿಟ್ರೆ ನಮ್ಗೆ ಅಲ್ಲಿ ಒಂದು ನಿಜವಾಗ್ಲೂ ಗೊತ್ತಾಗುತ್ತೆ ನನ್ಗೆ ಯಾಕಿದು ಸಮಸ್ಯೆ ಬಂದಿತ್ತು ಅಂತ ಹೇಳ್ಬಿಟ್ಟು. ನಿಜಾಂಶಗಳನ್ನು ಸರಿಯಾಗಿ ದರ್ಶಿಸದೆ ಇಲ್ಲಿವರೆಗೆ ನಡೆದ ವಿಷಯಗಳೇ ಇಂದು ಪುನರಾವರ್ತಿಯಾಗುತ್ತಿವೆ. ನಿಮ್ಮ ಅನುಭೂತಿ ಶರೀರಗಳು ಪ್ರತಿಸ್ಪಂದಿಸದೆ ರಾಜಮಾರ್ಗದಲ್ಲಿ ನಿಮ್ಮನ್ನು ಪ್ರವೇಶಿಸದಂತೆ ಅಡ್ಡಿ ಮಾಡುತ್ತಿವೆ. ಬಂದ ಸಮಾಚಾರವನ್ನು ಪ್ರಸರಿಸದಂತೆ ಅಡ್ಡಿಯಾಗಿದ್ದವೆಲ್ಲವೂ ಮತ್ತೊಮ್ಮೆ ತಿರುಗಿ ಬರುವಂತೆ ಮಾಡುತ್ತವೆ. ವರ್ಷ ಅದನ್ನೇ ನಮ್ಗೆ ಇಲ್ಲಿ ಹೇಳ್ತಿದ್ದಾರೆ. ನಾವು ಇಲ್ಲಿವರೆಗೂ ನಾವು ಯಾವ ಸಮಸ್ಯೆಗಳಿಂದ ಓಡ್ ಹೋಗಿದೀವೋ ಆ ಸಮಸ್ಯೆಗಳು ಒಂದಿಲ್ಲ ಒಂದಿನ ನಾನು ಫೇಸ್ ಮಾಡ್ಲೇಬೇಕು ಮಾಸ್ಟರ್ಸ್. ಉದಾಹರಣೆಗೆ ಮೊನ್ನೆ ಹೇಳ್ದಾಗೆ ಒಂದು ಈಗ ನಾನು ಮೋಕ್ಷ ಅಂತ ಹೇಳ್ತೀವಿ, ಅಥವಾ ಪೂರ್ಣಾತ್ಮ ಆಗುವ ಸ್ಥಿತಿ ಅಂತ ಹೇಳ್ತೀವಿ, ಮೂಲ ಸೃಷ್ಟಿಕರ್ತ ಆಗುವಂತ ಸ್ಥಿತಿ ಅಂತ ನಾವ್ ಏನೋ ಒಂದ್ ಲಿಮಿಟ್ ಹೇಳ್ತಿದೀವಲ್ಲ ಮಸ್ಟರ್ಸ್. ಅಲ್ಲಿವರೆಗೂ ಏನಂತಂದ್ರೆ ಒಂದ್ 10 ಸ್ಟೆಪ್ ಇದಾವೆ ಅಂತಂದ್ರೆ ನಾನೀಗ ಈ ಎಲ್ಲಾ ಸ್ಟೆಪ್ಗಳನ್ನ ಸ್ಟೆಪ್ ಬೈ ಸ್ಟೆಪ್ ಏರ್ತಾನೆ ಹೋಗ್ಬೇಕು. ಇದ್ರಲ್ಲಿ ನಾನು ಒಂದ್ ಸ್ಟೆಪ್ ಮಿಸ್ ಮಾಡಿ ಮತ್ತೊಂದ್ ಸ್ಟೆಪ್ಗೆ ಹೋಗ್ತೀನಿ ಅಂತ ಇಲ್ಲ. ಹಾಗಾಗಿ ಅವ್ರು ಏನ್ ಹೇಳ್ತಿದ್ದಾರೆ ಅಂತಂದ್ರೆ ನಾವು ಇಲ್ಲಿ ಬಂದಿರುವಂತಹ ಎಕ್ಸ್ಪೀರಿಯನ್ಸ್ ಗಳನ್ನ ಅವ್ನು ಫೇಸ್ ಮಾಡದೇ ಇದ್ರೆ ಅದಕ್ಕಾಗಿ ಮತ್ತೆಷ್ಟೋ ನಾವು ಜನ್ಮಗಳನ್ನ ತೆಗೆದುಕೊಂಡ್ ಬರ್ತೀವಿ. ಹಾಗಾಗಿ ಮತ್ತೆ ಮತ್ತೆ ಅವು ತಿರುಗಿ ಬರ್ಲಿಕ್ಕೆ ನೀವು ಅವಕಾಶ ಕೊಡ್ಬೇಡ್ರಿ. ಬಂದಿರುವಂತಹಗಳನ್ನ ನಮ್ಗೆ ಅನ್ಕೊಂತೀವಲ್ಲ ನಾವು ಧ್ಯಾನಕ್ ಬಂದ್ಮೇಲೆ ನನಗ್ ಬಂದಿರುವಂತಹ ಒಂದೆಲ್ಲ ಈ ಒಂದು ಸೋಲ್ ನಲ್ಲಿ ಬರುವ ಎಕ್ಸ್ಪೀರಿಯನ್ಸ್ ಅಂತ ತಿಳ್ಕೊಂಡ್ಬಿಡ್ತೀನಿ ಈ ಅಂತ ಹೇಳ್ತೀವಲ್ಲ ಮಾಸ್ಟರ್ಸ್. ಇದು ಕೂಡ ಒಂದು ಒಂದೇ ಸ್ಟೇಟೆ. ಯಾಕೆಂತಂದ್ರೆ ಇಲ್ಲಿ ಎಕ್ಸ್ಪೀರಿಯನ್ಸ್ ಅನ್ನು ಸ್ವತಃ ಮೂಲ ಸೃಷ್ಟಿಕರ್ತ ನಮ್ ಮುಖಾಂತರ, ಅಂದ್ರೆ ನಾವು ಅವನ ಅಂಶಾತ್ಮ ಆಗಿ ಏನ್ ಬಂದಿದೀವಲ್ಲ ಅವ್ನ್ ನಮ್ ಮುಖಾಂತರ ತೆಗೆದುಕೊಳ್ತಾ ಇದ್ದೇನೆ. ಇದ್ರಲ್ಲಿ ನನ್ಗೆ ಯಾವ್ದು ಅಂಟ್ಕೊಳ್ಳುವಂಥದ್ದು ಏನು ಇಲ್ಲ ಅಂತ ಇಲ್ಲಿ ಹೇಳ್ಬಹುದು ಮಾಸ್ಟರ್ಸ್. ಹಾಗಾಗಿ ಇಲ್ಲಿ ಏನಂತಂದ್ರೆ ಮರಣವು ಮಧುರ ಮತ್ತೆ ಜನನವು ಮಧುರ ಅಂತ ಹೇಳ್ಬಹುದು. ನಿಮ್ಮ ಶರೀರಗಳನ್ನು ಪೂರ್ತಿಯಾದ ರೀತಿಯಲ್ಲಿ ಕೆಲಸ ಮಾಡಿಸಿರೆಂದು ನಾವು ನಿಮಗೆ ಹಿತವನ್ನು ಹೇಳುತ್ತಿದ್ದೇವೆ. ಬ್ರಹ್ಮಾಂಡದಿಂದ ಶಕ್ತಿಯನ್ನು ಕೂಡಿಸಿಕೊಳ್ಳಬೇಕು. ಭೌತಿಕ ಮತ್ತು ಮಾನಸಿಕ ಶರೀರಗಳಲ್ಲಿ ನಿಲ್ಲಿಸಿಕೊಳ್ಳಬೇಕು. ಅನುಭೂತಿ ಮತ್ತು ಆಧ್ಯಾತ್ಮಿಕ ಶರೀರಗಳಲ್ಲೂ ನಿಲ್ಲಿಸಿಕೊಳ್ಳಿ. ನಿಮ್ಮ ಜೀವಕಣಗಳನ್ನ ಆ ಜ್ಞಾಪಕಗಳನ್ನು ಶಕ್ತಿಗಳು ಪ್ರೇರೇಪಿಸಿ ನಿಮ್ಮನ್ನು ನಿಮ್ಮ ಎಲ್ಲಾ 12 ಚಕ್ರಗಳಿಗೂ ತಲುಪಿಸಿ ಸಮಾಚಾರವನ್ನು ತೆಗೆದುಕೊಳ್ಳಲಿಕ್ಕೆ ನಿಮ್ಮನ್ನು ಅರ್ಹರನ್ನಾಗಿಸುತ್ತವೆ. ನಿಮ್ಮ ಶರೀರದ ಸಮಾಚಾರದ ವ್ಯವಸ್ಥೆ ಪೂರ್ಣವಾಗಿ ಸರಿಯಾದ ಕಂಪನಗಳನ್ನು ಚೆನ್ನಾಗಿ ಪ್ರಸಾರ ಮಾಡುತ್ತವೆ. ಭಯದಿಂದ ನೀವು ಸಂಕುಚಿತವಾದರೆ ಆ ಶಕ್ತಿಗಳು ನಿಮ್ಮನ್ನು ಒಳಕ್ಕೆ ಪ್ರವೇಶಿಸುತ್ತವೆ. ನಿಮ್ಮ ಜೀವಕಣಗಳು ಅವನ್ನು ತೆಗೆದುಕೊಂಡರೂ ಅರ್ಥ ಮಾಡಿಕೊಳ್ಳಲಾಗುವುದಿಲ್ಲ. ಇದರಿಂದ ತೋಚದ ಸ್ಥಿತಿಯು ನಿಮಗಾಗುತ್ತದೆ. ನಿಮ್ಮಿಂದ ಬಿಭತ್ಸವಾದ ಕಂಪನಗಳೇ ಪ್ರಸರಿಸುತ್ತವೆ. ಆದ್ದರಿಂದ ಯಾರೂ ನಿಮ್ಮ ಹತ್ತಿರಕ್ಕೆ ಬರುವುದಿಲ್ಲ. ನೀವು ಅವಿತುಕೊಳ್ಳಬೇಕೆಂದರೆ ಅದಕ್ಕೆ ಮೀರಿದ ಸ್ಥಿತಿ ಮತ್ತೊಂದಿರುವುದಿಲ್ಲ. ಹೇಗಾದರೂ ಅದರಲ್ಲೇ ಸ್ಥಿರವಾಗಿದ್ದು ಹೋಗಬೇಕೆಂದು ಮಾತ್ರ ಅಂದುಕೊಳ್ಳಬೇಡಿರಿ. ಮಸಸ್ ನಾವ್ ಇವೆಲ್ಲವುಗಳನ್ನ ತೆಗೆದುಕೋಬೇಕು ಅಂತಂದ್ರೆ ಅನುಭವಗಳನ್ನ ಎಕ್ಸ್ಪೀರಿಯನ್ಸ್ ಮಾಡ್ಬೇಕು. ಅದ್ರ ಜೊತೆಗೆ ನಾವು ಸರಿಯಾದ ಕಂಪನಗಳನ್ನ ತೆಗೆದುಕೋಬೇಕು ಅಂತಂದ್ರೆ ನಮ್ಮ ಈ ಎಲ್ಲಾ 12 ಚಕ್ರಗಳು ಸುವ್ಯವಸ್ಥಿತವಾಗಿ ಕೆಲಸ ಮಾಡ್ಲಿಕ್ಕೆ ನಾವು ಆ ಒಂದಿಷ್ಟು ಕಾಸ್ಮಿಕ್ ಎನರ್ಜಿಯನ್ನ ಹೆಚ್ಚು ಹೆಚ್ಚು ಬಳಸ್ತಾ ಹೋದಾಗೆ ಇಡೀ ಬ್ರಹ್ಮಾಂಡದಿಂದನೇ ನೇರವಾಗಿ ನಾನು ಮೆಸೇಜ್ ಗಳನ್ನ ರಿಸೀವ್ ಮಾಡುವಂತ ಹಂತಕ್ಕೆ ಬರ್ಬೇಕು ಅಂತ ಅವರು ಹೇಳ್ತಿದ್ದಾರೆ ಮಾಸ್ಟರ್ಸ್. ಅನುಭೂತಿಗಳನ್ನು ನಿರಾಕರಿಸಲು ಇದ್ದುತ್ತೀರೆಂದರೆ ಇದಕ್ಕೆ ಅರ್ಥ ಭೂಮಿಯ ಮೇಲೆ ಸಂಕ್ಷೋಭಗಳನ್ನು ನೀವು ಕೋರಿಕೊಳ್ಳುತ್ತಿದ್ದೀರಿ ಎಂದರ್ಥ. ಅಲ್ಲೊಂದು ಚಂಡಮಾರುತ, ಇಲ್ಲೊಂದು ಆಪತ್ತು, ಮತ್ತಿನ್ನೆಲ್ಲೋ ಒಂದು ಜ್ವಾಲಾಮುಖಿ ವಿಸ್ಫೋಟನೆ ನಡೆಯಲು ನೀವು ಅನುಭವಿಸುತ್ತಾ ಇದ್ದೀರೆಂದರ್ಥ. ಇದಕ್ಕೆ ಕಾರಣ ನಿಮ್ಮ ಅನುಭೂತಿಗಳು ನಿಮ್ಮಲ್ಲಿ ನಿರಾತಂಕವಾಗಿ ವಿಹಾರ ಮಾಡುತ್ತಿವೆ. ಮಾಸ್ಟರ್ಸ್ ನಾವ್ ಈ ಅನುಭೂತಿಗಳನ್ನ ನಾವೇನಾದ್ರೂ ಸ್ವೀಕಾರ ಮಾಡದೇ ಇದ್ರೆ, ನಮಗ್ ಬರುವಂತ ಎಕ್ಸ್ಪೀರಿಯನ್ಸ್ಗಳನ್ನ ನನ್ಗೆ ಬಂದಿರುವಂತಹ ಅನುಭವಗಳನ್ನ ನಾನು ನಿರಾಕರಣೆ ಮಾಡದೇ ಇದ್ರೆ ಅದೇನಾಗ್ಬಿಡುತ್ತೆ ಅಂತಂದ್ರೆ ಭೂಮಿ ಮೇಲೆ ಆ ಎಲ್ಲಾ ಶಕ್ತಿ ಎಲ್ಲರೂ ತಮಗ್ ಬಂದಂತ ಎಕ್ಸ್ಪೀರಿಯನ್ಸ್ಗಳನ್ನ ಅವರು ಕೇವಲ ಹೊರಗ್ ತಳ್ತಾ ಹೋದ್ರೆ ಅದು ಕೂಡ ಒಂದು ಎನರ್ಜಿ ಫಾರ್ಮ್ ಆಗಿ ಈ ಭೂಮಿ ಮೇಲೆ ಏನಾಗುತ್ತೆ ಅಂತಂದ್ರೆ ಚಂಡಮಾರುತ ಉಂಟಾಗೋದು, ಆಪತ್ತು ಉಂಟಾಗೋದು, ಮತ್ತೊಂದು ಎಲ್ಲೋ ಭೂಮಿ ಮೇಲೆ ಆ ಜ್ವಾಲಾಮುಖಿ ವಿಸ್ಫೋಟನೆ ನಡಿಲಿಕ್ಕೆ ನಾವು ಅವಕಾಶ ಕೊಡ್ತಾ ಇದ್ದೀವಿ ಅಂತ ಅವರು ಹೇಳ್ತಿದ್ದಾರೆ ಮಾಸ್ಟರ್ಸ್. ಹೇಗೆ ನಾವು ಒಂದು ಉದಾಹರಣೆಯನ್ನ ಹೇಳ್ಬೇಕು ಅಂತಂದ್ರೆ ನಮ್ಮ ಪಾಲಿನ ಆ ಅದು ವಿಷ ಆಗಿರ್ಬೋದು, ಅಮೃತವಾಗಿರ್ಬೋದು, ನಾವು ಸ್ವೀಕಾರ ಮಾಡದೆ ಇಲ್ಲಿ ಹೊರಗ್ ಹಾಕ್ಬಿಟ್ರೆ ಅದು ಇಷ್ಟೊಂದು ಸೃಷ್ಟಿಗೆ ತೊಂದರೆ ಕೊಡೋದ್ರಿಂದ ಇಲ್ಲಿ ನಮ್ಮ ಕರ್ಮಗಳನ್ನ ನಾವೇ ಅನುಭವಿಸ್ಬೇಕು ಅಂತ ಇಲ್ಲಿ ಅವ್ರು ನಮ್ಗೆ ಸಂದೇಶವನ್ನ ಕೊಡ್ತಿದ್ದಾರೆ ಮಾಸ್ಟರ್ಸ್. ಉದಾಹರಣೆಗೆ ನೀಲಕಂಠ ಹೇಗೆ ತನ್ನ ವಿಷಯವನ್ನ ಗಂಟಲಲ್ಲೇ ಹಿಡಿದುಕೊಂಡ್ಬಿಟ್ಟು ಸೃಷ್ಟಿಯನ್ನ ರಕ್ಷಣೆ ಮಾಡಿದ್ನೋ ಹಾಗೆ ನಮ್ಮ ಕರ್ಮಗಳನ್ನ ನಮ್ಮ ಅನುಭೂತಿಗಳನ್ನ ನಾವೇ ಅನುಭವಿಸ್ಬೇಕು. ಅನುಭೂತಿಗಳು ಮಾನವತ್ವದಿಂದ ನಿಮ್ಮನ್ನು ಅನುಸಂಧಿಸುತ್ತವೆ. ಅನುಭೂತಿಗಳೇ ನಿಮ್ಮ ಆವೇಶಗಳಿಗೆ ಅನುಸಂಧಾನಗಳು. ಈ ಸೃಷ್ಟಿಯಲ್ಲಿ ನಿಮ್ಮ ಅನುಭೂತಿಗಳೇ ನಿಮ್ಮ ಆಧ್ಯಾತ್ಮಿಕ ಶರೀರಗಳಿಂದ ಅನುಸಂಧಿಸುತ್ತಾ ಇವೆ. ಇತರ ವಾಸ್ತವಗಳಲ್ಲಿ ಇಂತಹ ಅನುಭೂತಿಗಳೇ ಇರುವುದಿಲ್ಲ.
ಈ ಅನುಭೂತಿಗಳು ಪರಿಪೂರ್ಣ ಸ್ವಾತಂತ್ರ್ಯ ಇರುವ ಈ ಪ್ರಪಂಚಗಳಲ್ಲಿ ಮತ್ತು ಈ ಕರ್ಮಭೂಮಿಯಲ್ಲೇ ಸಾಧ್ಯವಾಗುತ್ತವೆ. ಆ ಅನುಭೂತಿಗಳೇ ನಿಮ್ಮ ಸಂಪತ್ತು ಮತ್ತೆ ನಿಮಗೆ ಲಭಿಸಿದ ವರಗಳು. ಅವನ್ನು ಈ ಜನ್ಮದಲ್ಲಿ ನೀವು ಆಸ್ವಾದಿಸದೇ ಬಿಟ್ಟರೆ ಅವನ್ನು ಕೊಲ್ಲುತ್ತಿದ್ದ ಹಾಗೆ ಲೆಕ್ಕ. ಅವನ್ನು ಉಪಯೋಗಿಸಿಕೊಳ್ಳಲಾರದ ನೀವು ಎಂದೂ ಆಟದಲ್ಲಿ ಪಾಲ್ಗೊಳ್ಳಲಿಕ್ಕೆ ಆಗುವುದಿಲ್ಲ. ಆಟ ನೋಡುವವರಾಗಿ ನೀವು ತಯಾರಾಗಿರುವಿರಿ. ಟಿವಿ ಪ್ರಸಾರಗಳನ್ನು ನಿರಂತರವಾಗಿ ನೋಡುತ್ತಾ ಇರುವ ಮೂರ್ಖರ ಹಾಗೆ ನೀವಿರುತ್ತೀರಿ. ಸೃಷ್ಟಿಯಲ್ಲಿ ಬಲಿಪಶುಗಳಾಗುತ್ತೀರಿ. ಒಂದು ಕಷ್ಟ, ವೇದನೆ ಮತ್ತು ಒಂದು ದುಃಖ ನೀವಾಗಬಹುದು. ಒಂದು ಕ್ಷೋಭೆ, ಒಂದು ಆವೇಶ ನಿಮಗಾದರೆ ಆ ಅನುಭವದ ಅವಶ್ಯಕತೆ ಏನು ತಿಳಿದುಕೊಳ್ಳುವ ಪ್ರಯತ್ನವನ್ನು ನೀವು ಮಾಡಿರಿ. ಆ ಕಷ್ಟವನ್ನು ನೀವು ಏಕೆ ಪಡಬೇಕು ತಿಳಿದುಕೊಳ್ಳಿರಿ. ಅವುಗಳಿಂದ ಹೇಗೆ ಹೊರಬೀಳಬಹುದೋ, ಅದನ್ನು ನಿಮ್ಮ ಬೆಳವಣಿಗೆಗೆ ಹೇಗೆ ಕ ಮರಳಿಸಬಹುದೋ ಕಲಿಯಿರಿ. ಕಷ್ಟಪಡಬೇಕೋ ಅವುಗಳಿಂದ ವಿಮುಕ್ತಿ ಹೊಂದಬೇಕೋ ನಿರ್ಣಯಿಸಿಕೊಳ್ಳುವ ಸ್ವಾತಂತ್ರ್ಯ ನಿಮಗಿದೆ. ಆದರೆ ಆ ಸತ್ಯವನ್ನು ನಿಮಗೆ ತಿಳಿಸುವ ಅವಶ್ಯಕತೆ ನಮಗಿದೆ. ಆ ಸ್ವಾತಂತ್ರ್ಯ ನಿಮಗಿಷ್ಟ ಬಂದ ಹಾಗೆ ವಿನಿಯೋಗಿಸಿಕೊಳ್ಳಿರಿ. ಮಾಸ್ಟರ್ಸ್ ಅವ್ರು ಹೇಳ್ತಿದ್ದಾರೆ, ನಾವಂತೂ ಈ ರೀತಿ ಸತ್ಯವನ್ನ ನಿಮ್ಗೆ ಹೇಳಿದೀವಿ. ನಮ್ಮ ಅನುಭವಗಳನ್ನ ನಾವೇ ಸ್ವತಃ ಎದುರಿಸಬೇಕು. ಇತರರ ಅನುಭವ ಅಂದ್ರೆ ಇತರರ ಅನುಭೂತಿಗಳಿಗೆ ನಾವು ಮಧ್ಯಸ್ಥಿಕೆಯನ್ನ ಹೋಗ್ಬಾರ್ದು, ಮಧ್ಯಸ್ಥಿಕೆಯಲ್ಲಿ ನಿಲ್ಬಾರ್ದು ಅಂತ ಅವರು ಹೇಳ್ತಿದ್ದಾರೆ. ಯಾಕೆ ಅಂತಂದ್ರೆ ಅವರ ಒಂದು ಸೋಲ್ ಜರ್ನಿಯಲ್ಲಿ ಆ ಒಂದು ಲೆಸನ್ ಅನ್ನ ಅವ್ರು ಕಲಿಲೇಬೇಕು. ಇಲ್ದೇ ಇದ್ರೆ ನಾನು ಹೋಗಿ ಅಲ್ಲಿ ಮಧ್ಯಸ್ಥಿಕೆ ಮಾಡ್ಬಿಟ್ರೆ ಅವರಿಗೆ ಮತ್ತೆ ಒಂದಿಷ್ಟು ಜನ್ಮಗಳನ್ನ ನಾನು ತೆಗೆದುಕೊಳ್ಳಿಕ್ಕೆ ಕಾರಣ ಆಗುವಂತ ಕರ್ಮವನ್ನ ನಾನು ತೆಗೆದುಕೊಳ್ಬೇಕಾಗತ್ತೆ. ಮತ್ತೆ ನನಗ್ ಬಂದಿರುವಂತಹ ಒಂದಿಷ್ಟು ಕಷ್ಟಗಳನ್ನ ನಾನು ಸ್ವೀಕಾರ ಮಾಡದೇ ಇದ್ರು ಕೂಡ ಅದೇನಾಗುತ್ತೆ, ನಾನು ಹೊರಗೆ ಬಿಟ್ಬಿಡ್ತೇನೆ. ಅದನ್ನ ನನ್ಗೆ ಈ ಕಷ್ಟಗಳನ್ನ ನನ್ ತೆಗೆದುಕೊಳ್ಳಿಕ್ ಇಷ್ಟ ಆಗಲ್ಲ ಅನ್ನೋದ್ರಿಂದ ಆ ಶಕ್ತಿಯನ್ನು ಹೊರಗೆ ಹಾಕಿದ್ರೆ ಎಷ್ಟೋ ಲೋಕದಲ್ಲಿರುವಂತಹ ಅಂದ್ರೆ ಈ ಭೂಮಿ ಮೇಲಿರುವಂತ ಎಷ್ಟೋ ಜನರು ಆ ರೀತಿ ಮಾಡಿದ್ರೆ ಆ ಶಕ್ತಿ ಅನ್ನೋದು ಒಂದ್ ಕಡೆ ಸೇರ್ಕೊಂಡ್ಬಿಟ್ಟು ಅದು ಭೂಮಿ ಮೇಲೆ ಕೂಡ ಚಂಡಮಾರುತ ಆಗ್ಲಿ, ಜ್ವಾಲಾಮುಖಿ ಆಗ್ಲಿ, ಈ ರೀತಿ ಒಂದು ದುಷ್ಪರಿಣಾಮಗಳನ್ನ ಉಂಟು ಮಾಡ್ತಾ ಇದೆ. ಹಾಗಾಗಿ ನಾವ್ ಇದನ್ನೆಲ್ಲ ಮಾಡಬಾರ್ದು ಅಂತಂದ್ರೆ ಅವ್ರು ಹೇಳ್ಬಿಟ್ಟಿದ್ದಾರೆ. ಹಾಗಾದ್ರೆ ನಮಗ್ ಬಂದಿರುವಂತಹ ಕಷ್ಟಗಳಿಂದ ನಾವು ವಿಮುಕ್ತಿ ಹೊಂದ್ಬೇಕಂದ್ರೆ ಅವುಗಳನ್ನ ನಾವ್ ಎಕ್ಸ್ಪೀರಿಯನ್ಸ್ ಮಾಡ್ಬೇಕು. ಅಲ್ಲ ನಾವ್ ಮಾಡಲ್ಲ, ನಾವು ಮುಂದೆ ಇದನ್ನ ನಾವು ಈಗ ಈ ಜನ್ಮದಲ್ಲಿ ಮಾಡ್ಲಿಕ್ ಆಗಲ್ಲ, ನಾವು ಅದರಿಂದ ವಿಮುಕ್ತಿ ಹೊಂತೀವಿ ಅಂದ್ರೂ ಕೂಡ ಅದು ನಿಮ್ ಇಷ್ಟ ಅಂತ ಅವರು ಹೇಳ್ತಿದ್ದಾರೆ. ನಾವು ಸತ್ಯವನ್ನ ಹೇಳಿದೀವಿ, ಅದನ್ನ ಹೇಗ್ ಉಪಯೋಗಿಸ್ಕೋಬೇಕೋ ನಿಮಗ್ ಬಿಟ್ಟಿದ್ದು. ಇನ್ ಕೇಸ್ ನೀವ್ ಈ ಜನ್ಮದಲ್ಲಿ ಸ್ವೀಕಾರ ಮಾಡದೇ ಇದ್ರೆ ನೀವ್ ಅದನ್ನ ನೆಕ್ಸ್ಟ್ ಜನ್ಮದಲ್ಲಾದ್ರೂ ಅನುಭವಿಸ್ಲೇಬೇಕು. ಇದಕ್ಕೆ ನೀವು ಇನ್ನೊಂದೆರಡು ಜನ್ಮಗಳನ್ನ ಕೊಡ್ತೀರಾ ಅಥವಾ ಈ ಲೈಫ್ ಅಲ್ಲಿ ಬಂದಿರುವಂತ ಈ ಸಮಸ್ಯೆಗಳನ್ನ ಇಲ್ಲಿಗೆ ಕ್ಲಿಯರ್ ಮಾಡಿ ಅನುಭವಿಸಿ ಮತ್ತೆ ಹೊಸ ಜನ್ಮದಲ್ಲಿ ಮತ್ತೊಂದು ಹೊಸ ಅನುಭವಕ್ಕಾಗಿ ಬರ್ತಿರೋ ನಿಮಗ್ ಬಿಟ್ಕೊಟ್ಟಿದ್ದು ಅಂತ ಅವ್ರು ನಮ್ಗಿಲ್ಲಿ ಹೇಳ್ತಿದ್ದಾರೆ. ಮಾಸ್ಟರ್ಸ್, ಇಲ್ಲಿವರೆಗೂ ಉದ್ವಿಗ್ನತೆಗಳು ಮತ್ತು ಸಮಯದ ಚಾರಿತ್ರ್ಯ ರಹಸ್ಯಗಳು ಅನ್ನುವಂತಹ ವಿಷಯದಡಿಯಲ್ಲಿ ನಮ್ಗೆ ಈ ಎಲ್ಲಾ ಅಂಶಗಳನ್ನ ತಿಳಿಸಿರುವಂತಹ ಪ್ಲೇಡಿಯನ್ಸರ್ಗೂ ಮತ್ತು ಇಲ್ಲಿವರೆಗೂ ಕೇಳಿದಂತಹ ತಮ್ಮೆಲ್ಲರಿಗೂ ಅವಕಾಶ ಕೊಟ್ಟಂತಹ ಗ್ರ್ಯಾಂಡ್ ಮಾಸ್ಟರ್ ಪ್ರಬೋಧ ಅಚ್ಯುತ ಗುರುಗಳಿಗೂ ಆತ್ಮವಂದನೆಗಳನ್ನು ತಿಳಿಸುತ್ತಾ ಥ್ಯಾಂಕ್ ಯು ಸೋ ಮಚ್ ಮಾಸ್ಟರ್ಸ್. ಮಾಸ್ಟರ್ಸ್, ಆಲ್ರೆಡಿ ಟೈಮ್ ತುಂಬಾ ಆಗಿದೆ. ಇವತ್ತೊಂದು ಅಧ್ಯಾಯ ಮುಗಿಸ್ಬೇಕಂತ 10 ಮಿನಿಟ್ಸ್ ಜಾಸ್ತಿ ತಗೊಂಡ್ಬಿಟ್ಟೆ. ಸೊ 1 ಮಿನಿಟ್ ವಾಟರ್ ಬ್ರೇಕ್ ಮಾಡೋಣ ಮಾಸ್ಟರ್ಸ್. ಯಾಕೆಂತಂದ್ರೆ ಇಲ್ಲಿ ಪ್ರಶ್ನೆ ಕೇಳುವಂತದ್ದು ಏನು ಇಲ್ಲ ಮಾಸ್ಟರ್ಸ್, ಅವ್ರು ಹೇಳ್ಬಿಟ್ಟಿದ್ದಾರೆ. ನಿಮಗೆ ಬಂದಿರುವಂತ ಸಮಸ್ಯೆಗಳನ್ನ ನೀವೇನ್ ಮಾಡ್ತೀರಾ ಅಂತ ಅನ್ನುವಂತ ಪ್ರಶ್ನೆಯೊಂದಿಗೆ ಉತ್ತರ ನಮ್ಮಲ್ಲೇ ಬಿಟ್ಟಿರೋದ್ರಿಂದ ನಮ್ಮ ಆತ್ಮದಕ್ಕೆ ಅದನ್ನ ಕನೆಕ್ಟ್ ಆಗಿ, ಯಾಕೆಂತಂದ್ರೆ ಭೂಮಿ ಮೇಲೆ ದುಷ್ಪರಿಣಾಮಗಳನ್ನ ಉಂಟು ಮಾಡಬಾರ್ದು ಅನ್ನೋ ಒಂದು ಪ್ರಜ್ಞೆ ಅಂತೂ ನಮ್ಗಿದೆ. ಹಾಗಾಗಿ ನಮಗೆ ಬಂದಿರುವಂತ ಅನುಭವಗಳಾಗ್ಲಿ, ನಾವು ಏನ್ ಅದಕ್ಕೆ ಕಷ್ಟ ಅಂತ ಹೆಸರು ಕೊಡ್ತೀವಲ್ಲ ಅದು ಆಕ್ಚುಲಿ ನಮ್ಮನ್ನ ಇನ್ನೂ ಆತ್ಮವನ್ನ ಉನ್ನತ ಲೋಕಕ್ಕೆ ಒಯ್ತದೆ ಅನ್ನೋದನ್ನ ಅವ್ರು ಹೇಳಿದ್ದಾರೆ. ಯಾಕೆಂತಂದ್ರೆ ಇದೊಂದು ಎಕ್ಸ್ಪೀರಿಯನ್ಸ್. ಇದನ್ನ ಪಡೆದ್ಮೇಲೆ ಹೊಸ ಎಕ್ಸ್ಪೀರಿಯನ್ಸ್ ಪಡಿತಾ ನೀವು ಮುಂದ್ ಹೋಗ್ತೀರಾ. ಇದನ್ನ ಒಂದಿಲ್ಲ ಒಂದ್ ಲೈಫಲ್ಲಿ ನಾವು ಎದುರಿಸ್ಲೇಬೇಕು. ಹಾಗಾಗಿ ಮಾಸ್ಟರ್ಸ್ ಇವತ್ತೇ ಡಿಸೈಡ್ ಮಾಡ್ಬಿಡೋಣ, ನಮಗ್ ಬಂದಿರುವಂತ ಎಕ್ಸ್ಪೀರಿಯನ್ಸ್ಗಳನ್ನ, ಅನುಭವಗಳನ್ನ ನಾನೇ ಪಡೆದುಕೊಳ್ತೀನಿ ಅಂತ ಹೇಳ್ಬಿಟ್ಟು. ಥ್ಯಾಂಕ್ ಯು ಸೋ ಮಚ್ ಮಾಸ್ಟರ್ಸ್. ಮಾಸ್ಟರ್ಸ್, 1 ಮಿನಿಟ್ ವಾಟರ್ ಬ್ರೇಕ್ ಇರುತ್ತೆ. ಅದಾದ ನಂತರ ಗೋಲ್ಡನ್ ಫಾರ್ಮುಲಾ ಪ್ಲೇ ಮಾಡೋಣ ಮಾಸ್ಟರ್ಸ್.